महेश्वरः गुरु साक्षात् परब्रह्म तस्मै श्री गुरवे नमः तस्मै श्री गुरवे नमः गुरवे गुरवे नमः संगीतगारुणं दैव साहित्यभूषणं ददः लिङ्गपूजा सदानन्दं वन्दे गुरुकुमारमुद्राक्षरैः वन्दे गुरुकुमार पञ्चाक्षरेश्वर भगवता समृद्धो भगत प्रतिपदये जगदर्पितो वन्दे वारुणे परमेश्वरो सांबदे नमः पार्वती शिव हर हर महादेव शरणेश्वर हर की पुट्टराज गुरुवरा शिवनवतारिणी ಬೆಳಕಾದೆ ಬಾಳಿಗೆ ಬರುವೆ ನಿಮ್ಮ ಸೇವೆಗೆ ಪುಟ್ಟರಾಜ ಗುರುವರ ಪುಟ್ಟರಾಜ ಗುರುವರ ಶಿವನವತಾರಿಣಿ ಬೆಳಕಾದೆ ಬಾಳಿಗೆ ಬೆಳಕಾದೆ ಬಾಳಿಗೆ ಬರುವೆ ನಿಮ್ಮ ಸೇವೆಗೆ ಬರುವೆ ನಿಮ್ಮ ಸೇವೆಗೆ ನಮ್ಮ ಮುಡುವ ಸ್ವೀಕರಿಸಿ ಕೋರಿಕೆಯ ಈಡೇರಿಸೋ ನಮ್ಮ ಮುಡುವ ಸ್ವೀಕರಿಸಿ ಕೋರಿಕೆಯ ಈಡೇರಿಸೋ ಲಿಂಗ ಪೂಜೆ ನಿಷ್ಠೆ ನೀನು ಲಿಂಗ ಪೂಜೆ ನಿಷ್ಠೆ ನೀನು ನಾದ ಬ್ರಹ್ಮ ದೇವನೇ ನಾದ ಬ್ರಹ್ಮ ದೇವನೇ ಪುಟ್ಟರಾಜ ಗುರುವರ ಶಿವನವತಾರಿಣಿ ಕಣ್ಣು ಕಾಣದ ಅಂಧರು ನಾವು ಕೈಯ ಹಿಡಿದು ನಡೆಸುತ್ತಂದೆ ಕಣ್ಣು ಕಾಣದ ಅಂಧರು ನಾವು ಕೈಯ ಹಿಡಿದು ನಡೆಸುತ್ತಂದೆ ಅಂತರಾತ್ಮ ತಂದೆ ನೀನು ಗಾನವೀರ್ಯದಾಯಿನೇ ಗಾನವೀರ್ಯದಾಯಿನೇ ಪುಟ್ಟರಾಜ ಗುರುವರ ಶಿವನವತಾರಿಣಿ ನಡೆದಾಡುವ ದೇವನು ನೀನು ನೋಡಿ ನಾವು ಧನ್ಯರಾದೆವು
ಪ್ರತಿನಿತ್ಯದ ಪದ್ಧತಿಯಂತೆ ನಾವು ನೀವೆಲ್ಲರೂ ಸೇರಿ ಭಕ್ತಿಯಿಂದ ಆ ಪರಮಾತ್ಮನ ಒಂದು ನಾಮಸ್ಮರಣೆಯನ್ನು ಮಾಡತಕ್ಕಂಥವರಾಗೋಣ. ಸಾಂಬದೈನ ಪಾರ್ವತಿ ಶಿವ ಹರ ಹರ ಮಹಾದೇವ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಂತರಂಗದ ಅಮೃತ ಅಂತರನುಭವದಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ. ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ. ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ. ಅಮೃತ ಪರಮಾಮೃತ ಶರಣರ ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ. ಮನದ ಮೈಲಿಗೆ ಸುಳೆಯುವಂತ ಮಂಗಳದ ಮಹದಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳದಮೃತ. ಪಂಚಾಚಾರ ಆರು ಸ್ಥಳಗಳದಮೃತ. ಕಾಯಕ ದಾಸೋಹ ಸಮತೆಯ ಅನುಭವದ ಕರುಣಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿ ಜ್ಞಾನ ತ್ಯಾಗ ಬೆರೆತ ಶರಣರ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಶರಣರ ಚರಿತಾಮೃತ. ಶರಣರ ಚರಿತಾಮೃತ. ಶರಣಾದ್ರಿಗೇಶ್ವರ ಮಹಾರಾಜನಿಗೆ ಸ್ವಾಮಿಗೆ ಶಿವತಾಂಬಯೈ ನಮ ಪಾರ್ವತಿ ಗುರುದೇವ ಮಹಾದೇವ ಗುರುದೇವ ಸದಾಶಿವ ಗುರುದೇವ ಕರುಣಾಸ್ತಿ
ಬಹುನೊಂದು ನಿರ್ಮಯ ಚಂದ್ರವಲ್ಲಿಗೆ ಬಂಧಿಸುತ್ತಿಯಾದೆ ಕಂದನಂ ತಿರುಗಿನಿ ಭವಬಂಧನಗೆ ನೂಕದಿರು ಕರುಣದಿ ತಂದೆ ರಕ್ಷಿಸು ಶ್ರೀ ಶಿವಯೋಗಿನಿ ಪ್ರಭಾಮಯ ಜಗದಾದಿದೇಶಿನ ಪುರಾತನ ಪುಂಗವ ಶಾಂಭವೈ ಪುರಾಶ್ರಯ ಜಯ ಸೋಮನಾಥ ಜಯ ದೇವ ಜಯ ಶಿವಾದವ ಶಿವಾದವ सकल मुनिजनानां ध्यानदातारमारान्त त्रिभुवन गुरुमीशं दक्षिणामूर्तिदैवं जनन मरण दुःखच्छेद लक्ष्यं नमामि आगताय संपृक्तौ आगतप्रतिपत्तये जगद्पितरौ पार्वती परमेश्वर सामने नमः पार्वती जय हर हर महादेव त्रैलोक्य संपदालिक्य समुल्लेखन भित्तये सच्चिदानंद रूपाय शिवाय ब्रह्मणे नमः जिया श्री रेणुकाचार्य शिवाचार्य शिखामणि यो वीरशैव सिद्धांतं स्थापयामास भूतले ಪ್ರಪ್ರಥಮದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನೇ ಮೊದಲುಗೊಂಡು ಬಸವಾದಿ ಶರಣರನ್ನ ಭಕ್ತಿಪೂರ್ವಕವಾಗಿ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಶ್ರೀ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಗ್ರಾಮದ ಅಧಿದೇವನು ಕೂಡ ಆದಂತ ಶ್ರೀ ಗುರು ಬಸವೇಶ್ವರರ ಶರಣಾರವಿಂದಗಳಲ್ಲಿ ಅನಂತ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಪುರಾಣ ಕರ್ತೃವಾಗಿರ್ತಕ್ಕಂಥ ಮಹಾಮಹಿಮನು ಜಗದೋದ್ಧಾರಕನು ಮನುಕುಲವನ್ನ ಉದ್ಧಾರ ಮಾಡಲಿಕ್ಕೆ ಧರೆಯೊಳ ಅವತರಿಸಿ ಬಂದಿರುವಂತಹ ಮಹಾಶಿವಯೋಗಿ ಸಾರ್ವಭೌಮ ಶರಣಕುಲ ಶಿರೋಮಣಿ ಬೇಡಿ ಬಂದ ಭಕ್ತಾದಿಗಳಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡತಕ್ಕಂಥ ಕಲಿಯುಗದ ಕಾಮಧೇನು ಬಂಜೇರ ಬಾಳನ್ನು ಬೆಳಗಿರ್ತಕ್ಕಂಥ ಮಹಾತ್ಮ ಬರಗಾಲದ ಬಂಟ ಮಹಾದಾಸೋಹ ಮೂರ್ತಿಯಾಗಿರ್ತಕ್ಕಂಥ ಗೂಳ್ಯದ ಶಿವಶರಣ ಗಾದಲಿಂಗೇಶ್ವರರ ಪವಿತ್ರ ಚರಣ ಕಮಲಗಳಲ್ಲಿ ಅನಂತ ಅನಂತ ಭಕ್ತಿಪೂರ್ವಕ ಶಿರಸಾಷ್ಟಂಗ ಪ್ರಣಾಮಗಳನ್ನು ಸಮರ್ಪಿಸಿ ಎನ್ನಾರಾಧ್ಯ ಗುರುವರಿಯರನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಪುರಾಣ ಪೀಠದಲ್ಲಿ ಆಸೀನರಾಗಿರ್ತಕ್ಕಂಥ ನೆಚ್ಚಿನ ಕಲಾವಿದರಾದ ವೇದಮೂರ್ತಿ ಶರಣಬಸವ ಗವಾಯಿಗಳವರೇ, ಅತ್ಯುತ್ತಮ ತಬಲಾಪಟುವಾಗಿರ್ತಕ್ಕಂಥ ಶ್ರೀಯುತ ಮಲ್ಲೇಶ್ ಕುಮಾರ್ ಮದ್ಲಾಪುರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಗುರು ಹಿರಿಯರೇ, ಗಣ್ಯಮಾನ್ಯ ಸಜ್ಜನರೇ, ತಾಯಂದಿರೇ, ಅಕ್ಕ ತಂಗಿಯರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಇಂದಿನ ಒಂದು ಮಹಾಪುರಾಣವನ್ನ ಯಥಾವತ್ತಾಗಿ ಇಲ್ಲಿ ಪ್ರಾರಂಭ ಮಾಡತಕ್ಕಂಥವ್ರಾಗೋಣ.
ತತ್ಪೂರ್ವದಲ್ಲಿ ಮಾನವನನ್ನ ಕುರಿತು ಮಹಾತ್ಮರು ಬಹಳ ಸುಂದರವಾಗಿರ್ತಕ್ಕಂತಹ ವಿಚಾರಗಳನ್ನ ತಿಳಿಸ್ತಾರೆ. ಯಾಕಂದ್ರೆ ಈ ಆಶಯ ಆಮಿಷಗಳಿಗೆ ಒಳಗಾಗಿರ್ತಕ್ಕಂಥ ಮಾನವರನ್ನ ಕಂಡು ಮಹಾತ್ಮರು ಬಹಳ ಹೇಯವಾಗಿ ನೋಡ್ತಾರೆ. ಯಾಕಪ್ಪ ಇಷ್ಟೊಂದು ಮೋಹ ವ್ಯಾಮೋಹ? ಏನನ್ನ ನೋಡಿದ್ರು ಕೂಡ ಅದೆಲ್ಲ ನನ್ನದೇ ನನ್ನದೇ ಅಂತ ಭಾವಿಸ್ತದಲ್ಲ. ನಿನ್ನೆ ದಿವಸ ನಾವು ಪುರಾಣದೊಳಗೆ ನೋಡಿದ್ವಿ. ಯಾವ ಗಾಲಿ ಬಸಪ್ಪನವರು ಬರಡಾಗಿರ್ತಕ್ಕಂಥ ತೆನೆಯೊಳಗ ಒಕ್ಕಲು ಮಾಡಿ ವಿಶೇಷವಾಗಿರ್ತಕ್ಕಂಥ ರಾಶಿ ಮಾಡಿದ್ರು. ಪಾಪ ಅವ್ರು ಏನು ಬೆಳೆಯೋದಿಲ್ಲ ಅಂತ ತಿಳ್ಕೊಂಡಿದ್ರು. ಇದ್ರಾಗೇನು ಬರ್ತದೆ, ಎಲ್ಲ ಬಚ್ ಆಗ್ಯದ, ಇದ್ರಾಗೇನು ಇಲ್ಲ, ಕಾಳಿಲ್ಲ ಕಡಿಲ್ಲ, ಏನು ಬರುವುದಿಲ್ಲ ಅಂತೀವಿ. ಆದ್ರೆ ಮಹಾತ್ಮ ಗಾದಲಿಂಗೇಶ್ವರನ ಒಂದು ಕೃಪಾ ವಿಶೇಷದಿಂದ ಬೆಟ್ಟದಷ್ಟು ರಾಶಿ ಆಗಿತ್ತಂತದ್ದು. ರಾಶಿ ಸ್ವಲ್ಪಲ ಗಿಲ್ಪಲ. ಅವ ಅಂದುಕೊಂಡಿದ್ದ ಈ ವರ್ಷ ಉಣಾಕಾದ್ರೆ ಸಾಕು ಅಂತ ತಿಳ್ಕೊಂಡಿದ್ದ. ಆದ್ರೆ 100 ಚೀಲ ಕಾಳು ತುಂಬಿದೆಂಗಲ್ಲ ಆಗ ಬರ್ತಿತ್ತು. ಕೊನೆಗೆ ತಮ್ಮ ಆಶೆ ಏನಿತ್ತು ಅಷ್ಟು ಪೂರೈಸಿದ್ರು ಕೂಡ ಮತ್ತಷ್ಟು ಮಗದಷ್ಟು ಇನ್ನಷ್ಟು ಬೇಕು ಅಂತಕ್ಕಂಥ ಭಾವನೆಯನ್ನು ಕಂಡಾಗ ಪಾಪ ಶರಣರು ಬಹಳ ನೊಂದುಕೊಳ್ತಾ ಇದ್ದಾರೆ. ಏನಿದು ಮಾನವನಿಗೆ ಇಷ್ಟೊಂದು ಆಶೆ ಯಾಕ? ಇದು ಯಾವುದದ ಒಂದು ಕೇಳ್ತಾ ಇದ್ದಾರೆ. ಅದಕ್ಕೆ ವಚನಕಾರ ಹೇಳಿದ್ರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇದು ಜಗಕ್ಕಿಕ್ಕಿದ ವಿಧಿ. ಎಷ್ಟು ಚಂದ ಹೇಳ್ತಾರೆ ಅವರು. ಎಲ್ಲ ನಂದೇ ಅಂತಕ್ಕಂಥ ಈ ಒಂದು ಮೋಹಕ್ಕೆ ಒಳಗಾಗಿರ್ತಕ್ಕಂಥ ಮಾನವನನ್ನ ಕಂಡು ಯಾರಪ್ಪ ನಂದಲ್ಲಿದ್ದವ್ರು ಯಾರಾದ್ರೂ ಅದಾರ ಏನು ಜಗತ್ತಿನೊಳಗ? ಯಾರು ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇದು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡನೆ ಎಂಬುದು ಜ್ಞಾನರತ್ನ. ಅಂತಪ್ಪ ಜ್ಞಾನರತ್ನವನ್ನ ನೀನು ಅಲಂಕರಿಸಿರಿ ಯಾವಡೆ, ನಿನಗಿಂತ ಸಿರಿವಂತರಾರಿಲ್ಲ ಗುಹೇಶ್ವರ ಅಂತಾರೆ ಮಹಾತ್ಮರು. ಇದಾವುದು ಶಾಶ್ವತವಾದಲ್ಲ. ಭೂಮಿ ಇಲ್ಲ, ಹೇಮ ಬಂಗಾರ ಇಲ್ಲ, ಹೆಣತಿ ನಿನ್ನವಳಲ್ಲ. ಎಷ್ಟು ಚಂದ ಹೇಳ್ತಾರೆ ಮಹಾತ್ಮರು. ಇಷ್ಟೆಲ್ಲ ತಿಳಿಸಿದ್ರು ಕೂಡ ಯಾಕೆ ಈ ಭೂಮಿ ಎಷ್ಟು ವರ್ಷದಿಂದ ನಿನಗೆಂದೇ ಐತೆ? ಇದು ಭೂಮಿ ಹಿಂದಿನವ್ರಿಗೆ ಇದ್ದಿಲ್ಲ, ಅಥವಾ ನೀನು ಹೋದ ಮೇಲೆ ಇರೋದಿಲ್ಲ. ಇದು ಭೂಮಿ ಹಿಂದೆ ಎಂತೆಂಥವ್ರು ಹಾಗೆ ಹೋಗಿದ್ದಾರೆ ಈ ಭೂಮಿ ಮೇಲೆ. ಹಿಂದೆ ಬಲಿ, ವಾಲಿ, ಕರ್ಣ, ಕೌರವ, ನಳ, ನಹುಷ, ಭೀಮ, ಬಲಭದ್ರ, ಕೀಚಕ, ಕಲಿಪಾರ್ಥ ಮೊದಲಾದವರು ಈ ಭೂಮಿಯಲ್ಲೇ ಆಗಿ ಹೋಗ್ಯಾರಪ್ಪ. ಅವರೆಲ್ಲ ಬಿಟ್ಟು ಹೋಗ್ಯಾರ. ಅವ್ರು ಯಾರು ತಗೊಳ್ಳೋದಿಲ್ಲ. ಅಂಥ ಪರಾಕ್ರಮಶಾಲಿಗಳಾಗಿರ್ತಕ್ಕಂಥ ಜಗತ್ತನ್ನೇ ಆಳ್ತಕ್ಕಂಥ ರಾಜಾದಿ ಮಹಾರಾಜರು ಆಳಿ ಹೋಗ್ಯಾರ. ಇಲ್ಲಿ ಯಾರ ಒಂದು ಗೇಣು ಭೂಮಿ ತಗೊಂಡೋಗ್ಯಾರೇನು? ಇಲ್ಲಿ ತಗೊಂಡೋಗ್ಯಾರ. ಮತ್ತೆ ಯಾರು ತಗೊಂಡೋಗಿಲ್ಲ. ನೀ ಏನಾದ್ರು ತಗೊಂಡೋಗಕ್ ಸಾಧ್ಯ ಐತಿ ಏನು ಅಂತ ಕೇಳ್ತಾರ. ನೀನೇನ್ ತಗೊಂಡೋಗ್ತೀಯ? ಅವರ ತಗೊಂಡೋಗಿಲ್ಲ, ನೀನೇನ್ ತಗೊಂಡೋಗ್ತೀಯ? ಅದಕ್ಕೆ ಅವ್ರು ಹೇಳಿದ್ರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ದೊಡ್ಡ ಇಷ್ಟು ದಪ್ಪ ಮಾಡಿ ಕೊಳ್ಳಾಗ ಹಾಕ್ಸ್ಕೊಂಡ್ರ ನೀ ಹೋಗೋ ಮುಂದ ಅವನ್ನೆಲ್ಲ ಕಸ್ಕೊಂಡ್ಬಿಡ್ತ. ನಮ್ಮಪ್ಪ ಬಹಳ ದುಡ್ದು ಒಂದ್ ಎಂತಾದು ಸರ ಮಾಡಿ ಕೊಳ್ಳಾಗ ಹಾಕಿ ನಾನು ಹೋಗ್ಲಿ ಬಿಡಂತ ಯಾರು ಅಂದಾರ. ಕಿವ್ಯಾಗ ಒಂದು 10 ಅಂಟಿ ಇದ್ರ, ಮೂಗಿನಾಗ ಒಂದು ಮುಕ್ಕುಬಟ್ಟಿದ್ರ, ಅದು ಬರ್ಲಿಲ್ಲ ಅಂದ್ರೆ ದಾರ ಹಾಕಿ ಕಿತ್ಕೊಂತಾರ. ದಾರ ಮೂಗು ಹೊರದಾದ್ರೆ ಕಿತ್ಕೊಂತಾರೆ, ಕಿವಿ ಹೊರದಾದ್ರೆ ಕಿತ್ಕೊಂತಾರ. ನಿನಗೆ ಬಿಡೋಂಗಿಲ್ಲ. ಮತ್ ಬಂಗಾರ ನಂದು ಯಾಕಿಷ್ಟು ಮೋಹ? ಚಂದ ಕೇಳ್ತಾರೆ ಮಹಾತ್ಮರು, ನೊಂದು ಕೇಳ್ತಾ ಇದ್ದಾರೆ. ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಹೇಳ್ತೀಯಾರ ನಿನ್ನಾಕೇನ? ಅಕಸ್ಮಾತ್ ನೀನು ಹೋಗುವಾಗ ನಾನು ಹೇಳ್ತಿ ನನ್ನ ಗಂಡ ಅಂತ ಆಕೆ ಅಂದ್ಕೊಂಡ್ಲು, ನಾನು ಹೇಳ್ತಿ ಅಂತ ನೀ ಅಂದ್ಕೊಂಡಿ. ಅಕಸ್ಮಾತ್ ಆಕ್ಯಾರ ಹೋಗ್ಲಿ, ನೀನಾರ ಹೋಗ್ಲಿ, ಹೋಗುವಾಗ ಯಾರು ಹಿಂದೆ ಹೋಗ್ಯಾರ?
ಯೋ ನನ್ನ ಮೇಲೆ ಬಹಳ ಜೀವಿದ್ಲಪ್ಪ, ನನ್ನ ಹೆಂಡತಿ ಹೋಗಿಬಿಟ್ಲು ಅಂತ ಯಾವ ಗಂಡಾರ ಹಿಂದೋಗ್ಯ ನೀನು ಅದು ಗಂಡೋಗುವಾಗ ಯಾರು ಹೆಣ್ತಾರ ಹೋಗ್ಯಾರ ಅಯ್ಯಮ್ಮ ನನಗೆ ಗಂಡಿದ್ನಮ್ಮ ಹಂಗಿದ್ನಮ್ಮ ಏನು ಕೇಳಿದ್ರಿಲ್ಲ ಅಂತಿದ್ದಿಲ್ಲ, ಏನು ಬೇಕಂದ್ರೆ ಹಂಗ ತಂದು ಕೊಡ್ತದ ನಮ್ಮ ಹೋಗಿಬಿಟ್ಟ ಹೋದ್ಮೇಲೆ ನಾನು ಹಾಕಿರ್ಲಂತ ಯಾವ ಹೇಳ್ತಾರ ಹೋಗ್ಯಾಳ ಅಂತ ಗಂಟು ಹೋದ್ಮೇಲೆ ಅಂದೇನು ಕೆಲಸ ಇಟ್ಟಿಂತ ಯಾರು ಹೋಗಲ್ಲ, ಯಾರ್ಯಾರು ಹೋಗಿಲ್ಲ ಹೋಗೋದು ಇಲ್ಲ. ಕಾರಣ ಮತ್ತು ಹೋಗದೇ ಇರ್ತಕ್ಕಂಥ ಹೆಂಡತಿ ಮೇಲೆ ಯಾಕೆ ಇಷ್ಟೊಂದು ಮೋಹ ಮತ್ತೆ ಬಿಟ್ಟು ಬಿಡೋತ್ತೇನ್ರಿ ಇಂದಿರಿ, ಬಿಡಬಾರ್ದು ಮೋಹ ಇರಬಾರ್ದು. ಹಾಗಿರ್ಬೇಕು, ಇದ್ದು ಇಲ್ದಂಗಿರ್ಬೇಕು. ಅದಕ್ಕೆ ಮಹಾತ್ಮರು ಇಂಥ ಒಂದು ಅಮೋಘವಾಗಿರ್ತಕ್ಕಂಥ ಮತ್ತೆ ಏನನ್ನ ಮೋಹಿಸಬೇಕು ಅಂತ ಕೇಳಿದ್ರೆ ನಿನ್ನಲ್ಲಿರ್ತಕ್ಕಂಥ ಜ್ಞಾನವನ್ನ, ನಿನ್ನಲ್ಲಿ ಯಾವಾಗಲೂ ನಿನ್ನೊಂದಿಗೆ ಬರ್ತದೆ, ನಿನ್ನ ಕೂಡಲೇ ಬರ್ತದೆ ಅಂತ ಒಂದು ಜ್ಞಾನ ರತ್ನ, ಅದಕ್ಕೆ ಬೆಲೆ ಕಟ್ಟದೇ ಇರ್ತಕ್ಕಂಥ ಒಂದು ರತ್ನ ನಿನ್ನಲ್ಲಿದೆ. ಅದನ್ನ ನೀನು ಜೋಪಾನ ಮಾಡಿಕೊಳ್ತಕ್ಕಂಥವನ್ನಾಗು ಅಂದಾಗ ನಿನಗಿಂತ ಶ್ರೀಮಂತರ ಜಗತ್ತಿನೊಳಗೆ ಯಾರು ಇಲ್ಲ ಅಂತಕ್ಕಂಥ ಮಾತನ್ನ ಮಹಾತ್ಮರು ಬಹಳ ಚಂದ ಹೇಳ್ಕೊಂಡು ಬಂದಾರ. ಅದೇ ರೀತಿ ನಮ್ಮ ಶರಣ ಗಾದಲಿಂಗೇಶ್ವರರು ಕೂಡ ಯಾರನ್ನೂ ಮೆಚ್ಚಲಿಲ್ಲ. ಇವರೆಲ್ಲ ಕ್ಷಣಿಕ ಸುಖವನ್ನು ಕೊಡೋರದ, ಶಾಶ್ವತ ಸುಖವನ್ನು ಕೊಡ್ತಕ್ಕಂಥ ಪರಮಾತ್ಮ ಒಬ್ಬನೇ ಇರ್ತಕ್ಕಂಥ ಒಂದು ಭಾವನೆ ಇಟ್ಟುಕೊಂಡು ಎಲ್ಲರನ್ನೂ ಬಿಡತಕ್ಕಂಥವನಾಗ್ತಾ ಇದ್ದಾನೆ. ಇವರೆಲ್ಲ ಬಂಧು ಬಳಗದವ್ರು ಏನದಾರಲ್ಲ, ಇವರೆಲ್ಲ ಇದ್ದಾಗ ಬಂದು ಉಂಡೋಗಾರಪ್ಪ ಇವರು. ಅದಕ್ಕೆ ವಚನ ಕಾಲ ಹೇಳಿದ್ರು, ಬಂಧುಗಳು ಎಂಬುವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು. ನಾವು ಚೆನ್ನಾಗಿದ್ರೆ ಎಲ್ಲರೂ ನಮ್ಮ ಬೀಗರು, ನಮ್ಮ ಬಳಗದವರು, ನಮ್ಮ ಅಣ್ಣ ತಮ್ಮರು, ನಮ್ಮವ್ರು ಅಂತೇಳಿ ಬಂದು ಉಂಡೋತಾರೆ. ಅಂದ್ರೆ ಅವ್ರು ನಮ್ಮವರಪ್ಪ, ಅವ್ರು ನಮ್ಮವರು, ಅವ್ರು ನಮ್ಗೆ ಅಣ್ಣ ತಮ್ಮದಿರಾಗ್ಬೇಕು, ಅವ್ರು ನಮಗೆ ಬೀಗರಾಗ್ಬೇಕು, ಏನೋ ಹೇಳಿ ಇವ್ರು ನಮ್ಮವ್ರು ಅಂತೇಳಿ ಬಂದು ಚಂದ ಊಟ ಮಾಡಿ ಹೋಗ್ತಾರೆ. ಅದೇ ಏನಾದ್ರೂ ಬಡತನ ಬಂದು ಕೆಟ್ಟಿತ್ತು ಆ ಸಂಸಾರ ಅಂದ್ರೆ ಆ ಮನೆಗೆ ಯಾರು ಬರೋದಿಲ್ಲಲ್ಲ. ಮಗ್ಗಲ ಮನೆಯವ್ರನ್ನ ಕೇಳಿದ್ರೆ ಆ ಕಡೆ ಮನೆಯವ್ರು ನಿಮ್ಗೆ ಏನಾಗ್ಬೇಕಂದ್ರೆ ಇಲ್ಲ, ಅವ್ರು ನಮ್ಗೇನಾಗದ್ರಿ, ಅವ್ರೇನು ಆಗೋದಿಲ್ಲ, ಸುಮ್ಮನೆ ಹಂಗ ಮನೆ ಹೋಗ್ಲಾಗದ್ಯಾರ ಅಂತ. ಅದೇ ನಾವು ಚೆನ್ನಾಗಿದ್ರ ಬಹಳ ದೂರದಾಗಿದ್ರು ಕೂಡ ಅವ್ರು ನಮ್ಮವ್ರಿ, ಅಮೆರಿಕದಾಗದಿಲ್ಲ ಹುಡುಗ ನಮ್ಮತ್ತ, ಅವ್ರು ನಮ್ಮತ್ತ ಆತ ನಮ್ಮತ್ತೆ, ಅಮೆರಿಕದಾಗಿರತ್ತೆ ನಮ್ಮತ್ತೆ, ರಷ್ಯಾದಾಗಿರತ್ತೆ ನಮ್ಮತ್ತೆ, ಬೆಂಗಳೂರಾಗಿರತ್ತೆ ನಮ್ಮತ್ತೆ ಚೆನ್ನಾಗಿರ್ಬೇಕು. ಕೆಟ್ಟಿವೆ ಮಗ್ಗಲ ಮನೆಯಾಗಿದ್ರೆ ಅವ್ರು ನಿಮ್ಮವ್ರೇನಂದ್ರೆ ಇಲ್ಲ ಹಂಗ ದೂರ ಸಂಬಂಧ ನಮ್ಗೇನಾಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇಂಥವ್ರನ್ನ ಯಾಕೆ ಪ್ರೀತಿ ಮಾಡ್ಬೇಕಲ್ಲ, ನಾವು ಇಂಥವ್ರನ್ನ ಯಾಕೆ ನಚ್ಚಬೇಕು ನಾವು. ಅದಕ್ಕೆ ನಾವು ನಂಬಬೇಕು ಅಂಥವ್ರನ್ನ ಅಂದ್ರೆ ಶರಣ ಗಾದಲಿಂಗೇಶ್ವರನ ಅಂಥವ್ರನ್ನ ನಾವು ನಂಬಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ತಕ್ಕಂಥವ್ರು ಆಗ್ಬೇಕು ಅನ್ನೋ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಿರುವಂತೆ ನಮ್ಮ ಗವಾಯಿಗಳು ಒಂದು ಗೀತೆಯನ್ನು ಹಾಡ್ತಾರೆ. ನಂತರ ಮುಂದಿನ ವಿಚಾರ ನೋಡೋಣ. ಸಾಂಬರೇ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಶರಣಲಿಂಗೇಶ್ವರ ಮಹಾರಾಜ್ ಕಿ ಜೈ. ಮನದೋಳು ಬದುಕಿನ ಚಿಂತೆ ಮಾಡಲಾಕ ಬಂದಿನಿ ಸಂತಿ ತೀರಿದ ಬಳಿಕ ಬಾಡಿ ಹೋಗಿ ಕುಂತಿ ಕಟ್ಟಿದ ಬುತ್ತಿಲೇ ಇಟ್ಟಿ ಇದ್ದು ಬಿದ್ದವರಿಗೆ ನಿನ್ನಯ ಆಸ್ತಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲ ಕುಂದ್ರುವುದೈತಿ ಎಂತಿಂದ ಮನಿಯಾಗ ಚಿಂತಿಲ್ಲ ಕುಂದ್ರುವುದೈತಿ ಜಂತಿಲ್ದ ಮನಿಯಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕುಂದ್ರುವುದೈತಿ ಜಂತಿಲ್ದ ಮನಿಯಾಗ ಚಿಂತಿಲ್ಲ ಕುಂದ್ರುವುದೈತಿ ಜಂತಿಲ್ದ ಮನಿಯಾಗ. ಹರಿವ ನೀರು ನಿನ್ನ ಜೀವನ ಮೂರು ದಿನದ ಈ ಯೌವನ
ಚಿಂತಿಲ್ಲ ಕುಂದ್ರುವುದೈತಿ ಚಂತಿಲ್ದ ಮನೆಯಾಗ ಚಿಂತಿಲ್ಲ ಕುಂದ್ರುವುದೈತಿ ಚಿಂತಿಲ್ಲ ಕುಂದ್ರುವುದೈತಿ ಚಿಂತಿಲ್ಲ ಕುಂದ್ರುವುದೈತಿ ಜಂತಿಲ್ದ ಮನೆಯಾಗ ಸಂಬರಿನ ಪಾರ್ವತೀಶ್ವರ ಹರ ಹರ ಮಹಾದೇವ. ಮಲಮಲಿಂಗ ಬಸಪ್ಪ ಮರು ಗುಲ್ಲಸಿತ ಸುದನ ಹಳಿಬಳ್ಬಲ್ಲಿ ಲಿಂಗ ಮಹಾತ್ಮನ ನನವಳು ಸೇರುವುದಿತ್ತಲಂ ಸಲಗುರಾಚೆಯ ಮತ್ಸರದ ಮಲುಸನ ಮಹಿಮಂಗೆ ಸೇರದೆ ನೆಲನೀಲಿಂಗೇಶನ ಗಾದಿಯವರ ಮನೆಯುಳಿದು ಗಾದಿಯವರ ಮನೆಯುಳಿದು ಗಾದಿಯವರ ಮನೆಯುಳಿದು ಸೋಮನಾಥೇಶ್ವರನ ಗುಡಿಯದೆ ಗ್ರಾಮದ ಸನ್ನಿಧಿಯೊಳಹುದು ಸೋಮನಾಥನನು ಗಾದಿಲಿಂಗೇಶಂ ಆವ ದೇವಾಲಯಕ್ಕೆಂಬ ದೀನಾತ್ಮ ಮಹಾತ್ಮನಿ ಧ್ಯಾನಿಸುತ್ತಂ ಭೂಮೈ ಮತೆ ಕುಳಿತ ಅಲ್ಯಾನ ಲೀಲಮನಂ ಸಾಂಬದೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಈ ರೀತಿಯಾಗಿ ಯಾವ ಮಹಾತ್ಮನಾಗಿರ್ತಕ್ಕಂಥ ಗಾದಲಿಂಗೇಶ ಯಾವ ಗಾದಿಯವರ ಮನೆಯೊಳಗೆ ವಾಸ ಮಾಡಿಕೊಂಡಿದ್ದ, ಬಹಳ ಪ್ರೀತಿಯಿಂದ ತಂದೆ ತಾಯಿಗಳಂತೆ ಜೋಪಾನ ಮಾಡಿರ್ತಕ್ಕಂಥವರಾಗಿದ್ರು. ಯಾರು? ಗಾದಿ ಬಸಪ್ಪ ಮತ್ತು ಲಿಂಗಮ್ಮ. ಅವರ ಮನೆಯೊಳಗಿರ್ತಕ್ಕಂಥ ಒಬ್ಬ ಹೆಣ್ಮಗಳೇನಿದ್ಲಲ್ಲ ಮಲ್ಲಮ್ಮ, ಇವನ ಕುಂತರ ಸೇರ್ತಿದ್ದಿಲ್ಲ, ನಿಂತರ ಸೇರ್ತಿದ್ದಿಲ್ಲ ಅಂತ ಹೆಣ್ಮಗಳಿದ್ಲು ಆಕೆ. ಈ ಶರಣ ಗಾದಲಿಂಗೇಶ್ವರನ ನಡೆ ಮತ್ತು ನುಡಿಗಳನ್ನ ನೋಡಿ ಆಕೆಗೆ ಎಲ್ಲೆಲ್ಲೂ ಮನಸ್ಸಿಗೆ ಬರಲಿಲ್ಲ. ಇವನು ಬರೇ ಇದೇ ಮಾಡಕ್ಕಾಗಲ್ಲ, ಹೆಂಗ ಮಾಡ್ಬೇಕು, ಇವನನ್ನು ಹೇಗಾದ್ರೂ ಮಾಡಿ ಮನೆ ಬಿಡಿಸ್ಬೇಕು ಅಂತಕ್ಕಂಥ ಒಂದು ಭಾವನೆ ಇಟ್ಟುಕೊಂಡು ಯಾವ ಮಲ್ಲಮ್ಮನ ಆ ಕಿರುಕುಳವನ್ನ ಸಹಿಸಲಾರದಲ್ಲೇ ಗಾದಲಿಂಗೇಶ್ವರರು ವಿಚಾರ ಮಾಡ್ತಾರೆ, ಯಾಕಪ್ಪ ಇಲ್ಲಿರ್ಬೇಕು, ನಾನು ಯಾಕಿರ್ಬೇಕು? ಇಂಥ ಒಂದು ಅವ್ಯವಸ್ಥೆಯ ಆಗರವಾಯ್ತಲ್ಲ ಈ ಮನೆ, ನನಗೇನೋ ತೆರವಾದಂಗಾಯ್ತು ಈ ಮನೆ, ಸಾಕು, ಈ ಮನೆಯ ರೇಣ ತೀರಿದಂಗ ಆಯ್ತು ಅಂತೇಳಿ ಅಂದು ರಾತ್ರಿನೇ ಆ ಮನೆಯನ್ನು ಬಿಟ್ಟು ಸೋಮೇಶ್ವರ ಆಲಯಕ್ಕೆ ಬರ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಸೋಮೇಶ್ವರ ಅಲ್ಲೇ ಪಕ್ಕದೊಳಗಿರ್ತಕ್ಕಂಥ ಒಂದು ದೇವಾಲಯ, ಸೋಮೇಶ್ವರನ ಆಲಯದೊಳಗ ಕುತ್ಕೊಳ್ತಕ್ಕಂಥವನಾಗ್ತಾ ಇದ್ದಾನೆ, ಧ್ಯಾನ ಮಾಡತಕ್ಕಂಥವನಾಗ್ತಾ ಇದ್ದಾನೆ. ಆನಂದದಿಂದ ಧ್ಯಾನಾಸಕ್ತನಾಗಿರುವಾಗ ಬಹಳ ಚಂದ ಧ್ಯಾನ ಮಾಡ್ಬೇಕು, ಹ್ಯಾಂಗ ಮಾಡ್ಬೇಕು, ಬಹಳ ಏಕಾಗ್ರತೆ ಇರಬೇಕು. ಏಕಾಗ್ರತೆ ಏನಾರ ಮಾಡೋ ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲದ ಮಾಡಿದ್ರೆ ಅದೇನು ಅಂತಾರೆ, ಮನಸ್ಸೆಲ್ಲ ಎಲ್ಲ ಕೈಯಾಗ ಲಿಂಗ ಹಿಡ್ಕೊಂಡು ಪೂಜೆ ಮಾಡಿದ್ರೆ ಪ್ರಯೋಜನ ಏನು? ನಾ ಇಲ್ಲಿ ಪುರಾಣದಾಗ ಕುತ್ಕೊಂಡು ನಾ ಏನ್ ಪುರಾಣ ಹೇಳಿದ್ರ ಇಲ್ಲಿ ಮನಸ್ಸಿಲ್ಲದ್ರ ತಗೊಂಡು ಏನು ಮಾಡ್ತೀಯಲ್ಲ, ಎಲ್ಲೂ ಇರದ ಮನಸ್ಸು ಎಲ್ಲಿರ್ಬೇಕು ಅಂದ್ರೆ ಇಲ್ಲಿರ್ಬೇಕು, ಮನಸ್ಸು ಎಲ್ಲೂ ಇರಬಾರ್ದು. ಒಂದ್ ಸಾರಿ ಒಂದು ಊರಾಗ ಫಸ್ಟಾಗಿ ಸೊಸೆ ಮನೆಗೆ ಬಂದಿದ್ಲು. ಒಳ್ಳೆ ಆಚಾರವಂತೆ ಹೆಣ್ಮಗಳು ಮನೆಗೆ ಬಂದಿದ್ಲು. ಮನ್ಯಾಗ ಮಾವ ಇದ್ನಂತೆ, ಮಾವ ಅವ ಬಹಳ ನಿಷ್ಠೆ, ನೋಡಾಕ ಬಹಳ ಆಚಾರವಂತ ಅನ್ನ ಕಾಣ್ತಿದ್ದ. ಅದಕ್ಕೆ ವಚನಕಾರ ಹೇಳ್ತಾರೆ, ಬರುಷಟುಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ, ಬರುಷಟುಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ, ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಗಿತ್ತು, ಅಳಿಮನದವನ ಭಕ್ತಿ ಇಂತಾಗಿತ್ತು ಕಾಣ ರಾಮನಾಥ ಅಂತಾರೆ. ಸುಮ್ಮನೆ ಭಕ್ತಿ ಮಾಡ್ತಾರೆ ಕೆಲವೊಂದು ಜನ, ಬರುಷಟುಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ. ನಾವೆಲ್ಲ ಸುಮ್ಮನೆ ಅವ್ರು ಏನ್ ಹೇಳ್ಯಾರ, ಬರುಷಟುಗನ ಭಕ್ತಿ ಅಂದ್ರೆ ಛಟಕ್ ಮಾಡೋನ ಭಕ್ತಿ, ಅದು ಕಾಯಂ ಅಂತ ತಿಳ್ಕೊಬೇಡ್ರಿ ಅಂತ ಹೇಳ್ಯಾರ ಅವ್ರು.
ಬರುಷಡುಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ. ಸುಳ್ಳ ಸುಳ್ಳ ಇವು ತೆಚ್ಕೊಂತಿರ್ತಾರೆ, ಸುಳ್ಳ ಸುಳ್ಳ ಗಂಧ ಹಚ್ಕೊಂತಿರ್ತಾರೆ, ಸುಳ್ಳ ಸುಳ್ಳ ನಮಸ್ಕಾರ ಮಾಡ್ತಿರ್ತಾರೆ, ಸುಳ್ಳ ಸುಳ್ಳ ಓದ್ದಂಗ ಮಾಡ್ತಿರ್ತಾರ, ಏನೇನೋ ಮಾಡ್ತಿರೋದು. ಅವ್ರೆಲ್ಲ ಕಾಯಮಂತ ತಿಳ್ಕೊಬೇಡ್ರಿ ಅಂತ ಹೇಳಾರ ದೇವರ ರಾಶಿ ಮಾರಿಯರು. ಮಠದೊಳಗೆ ನಾವೆಕ್ಕು ಹಿಲಿಯ ಕಂಡು ಪುಟನೆಗೆದಂತಾಗಿತ್ತು. ಒಬ್ಬ ಸ್ವಾಮಿಗಳು ದೊಡ್ಡದೊಂದು ಮಠ ಮಾಡಿದ್ರಂತೆ. ಮಠ ಮಾಡಿಕೊಂಡಿದ್ರು, ಮಠದಾಗ ಒಂದು ಬೆಕ್ಕು ಸಾಕಿದ್ರು. ಮಠ ದೊಡ್ಡ ಮಠ, ಹಳೇ ಮಠ, ಇಲ್ಲಿ ಎಲ್ಲ ಇಲಿ ಇರ್ತಾವ ಅಂತೇಳಿ ಒಂದು ಬೆಕ್ಕು ಜೋಪಾನ ಮಾಡಿದ್ರು. ಬೆಕ್ಕಂದ್ರೆ ಗೊತ್ತ, ಹಳೆ ಮನ್ಯಾಗ ಗುಡ್ಡಿರ್ತಾವಂತೇಳಿ ದೊಡ್ಡ ಸೊಪ್ಪು ಈ ಕಡೆಗೆ ಸೊಪ್ಪು. ಸ್ವಾಮಿಗಳು ಒಂದು ಬೆಕ್ಕು ಜೋಪಾನ ಮಾಡಿದ್ರಂತ ಮಠದಾಗ. ಯಾಕೆ ಹಳೆ ಮಠ ಇಲಿ ಇರ್ತಾವಂತ ಒಂದು ಬೆಕ್ಕು ಜೋಪಾನ ಮಾಡಿದ್ರಂತ. ಆ ಬೆಕ್ಕಿನ ಮೇಲೆ ಎಷ್ಟು ಪ್ರೀತಿ ಇತ್ತಂದ್ರ ಯಾವಾಗ್ಲೂ ಅಜರ್ ಪುರಾಣದಾಗ ಕುಂತ್ಕೊಂಡ್ರೆ ಬಗಲಾಗ ಕುಂದಿರ್ತಿತ್ತಂತ. ಬಹಳ ಪ್ರೀತಿ ಅದಕ್ಕೆ. ಪೂಜಾ ಕೊಲೆಗೆ ಹೋದ್ರೆ ಅಲ್ಲೇ ಬಂದು ಕುಂದಿರ್ತಿತ್ತು. ಕಾರ್ಯಕ್ರಮಕ್ಕೆ ಹೋದ್ರೆ ಅದು ಬಂದು ಮಗಲಾಗ ಕುಂದಿರ್ತಿತ್ತು. ಗುರುಗಳಿಗೆ ಬಹಳ ಇಷ್ಟ ಆಗ್ತದೆ ಬೆಕ್ಕು. ಎಷ್ಟು ದಿವಸ ಜೋಪಾನ ಮಾಡಿದ್ರೆ ಸಾರ್ಥಕತೆಪ್ಪ ಇದು, ನಾ ಎಲ್ಲಿದ್ರೆ ಅಲ್ಲೇ ಇರ್ತೈತೆ, ಒಳ್ಳೆ ಆಚಾರ ವಿಚಾರ ಚಲೋ ತಿಳಿದೈತಿ ಇದಕ್ಕ ಅಂತ ತಿಳ್ಕೊಂಡು ಅದಕ್ಕೆ ದೀಕ್ಷಾ ಕೊಟ್ಟರು. ಕೊಳ್ಳಾಗ ರುದ್ರಾಕ್ಷಿ ಕಟ್ಟಿದ್ರು, ಹಣಿಗೆ ವಿಭೂತಿ ಹಚ್ಚಿದ್ರು, ಗಂಧ ಹಚ್ಚಿದ್ರು, ಏನೆಲ್ಲ ಮಾಡಿದ್ರು. ದಿನ ಬಂದು ಕುಂದಿರ್ತಿತ್ತು ಮಗಲಾಗ. ಒಂದು ಸಾರಿ ಹಿಂಗ ಶಾಸ್ತ್ರ ನಡೆದಿತ್ತು, ಚಂದ ಬಂದು ಮಗಲಾಗ ಕುಂತಿತ್ತು. ಗುರುಗಳಿಗೆ ಬಹಳ ಆನಂದ ಆತ. ಹೆಚ್ಚದ್ ಗೊತ್ತೈತಲ್ಲ ಇದು, ಎಷ್ಟು ಬೇಸ್ ಗೊತ್ತೈತಂತ ನೋಡ್ಕ್ಯಾಂತ ಕುಂತಿತ್ತು. ಎಲ್ಲ ಕಡೆ ನೋಡ್ತಿತ್ತು. ಅದು ಅಕಸ್ಮಾತ್ ಹೇಳ್ತೀನಿ, ಅದು ಮೊದ್ಲೇ ದೊಡ್ಡ ಮಠ, ಹಾಳು ಮಠ. ಒಂದು ಗುದ್ದದಾಗಿಂದ ಒಂದು ಇಲಿ ಬಂತದ್ದು. ಒಂದು ಬಕ್ಕಿಯಾಗಿಂದ ಒಂದು ಹಿಲಿ ಹೊರಗೆ ಬಂತು. ಯಾವಾಗ ನೋಡಿಕಲ್ಲ ಬೆಕ್ಕು ತಣ್ಣನೆ ಹೋಗಿ ಹೋಗಿ ಅದನ್ನ ಬಾಯಾಗಿ ಹಿಡ್ಕೊಂಡು ಬಂತಂತೆ. ಆಮೇಲೆ ಸಂಸ್ಕಾರ ಕೊಟ್ಟರೆ ಪ್ರಯೋಜನ ಏನ್ ಬಂತು? ಗಂಧ ಹಾಕಿದ್ರೆ ಏನ್ ಬಂತು? ಕೊಳ ರುದ್ರಾಕ್ಷಿ ಕಟ್ಟಿದ್ರೆ ಏನ್ ಬಂತು? ವಿಭೂತಿ ಹಚ್ಚಿದ್ರೆ ಏನ್ ಬಂತು? ಅಲ್ಲ, ನನಗೆ ಗುರುಗಳು ದೀಕ್ಷಾ ಕೊಟ್ಟಾರ, ಸಂಸ್ಕಾರ ಕೊಟ್ಟಾರ, ರುದ್ರಾಕ್ಷಿ ಕಟ್ಟಾರ ಅಂತ ಒಂದಿಷ್ಟಾದ್ರೂ ಬಿಡಬೇಕಲ್ಲ. ಅವು ಹುಟ್ಟುಗುಣ ಅಂತಾರೆ ನೋಡಿ. ಹುಟ್ಟುಗುಣ ಮಣ್ಣಾಗಿಡೋ ತಕ್ಕ ಮಣ್ಣಾಗಿಟ್ಟು ಬಿಡೋದಿಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರ, ಭರುಷಟುಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ. ಏನ್ ಚಂದ ಭಸ್ಮ ಹಚ್ಕೊಂಡು ಬಂದು ಬಸವಣ್ಣನ ಮುಂದೆ ಕೂತ್ಕೊಂಡು ಗಂಟೆಗಟ್ಟಲೆ ಕೂತು ಪ್ರಯೋಜನ ಏನಿದೆ? ಮಠದೊಳಗೆ ನಾವೆಕ್ಕು ಹಿಲಿಯ ಕಂಡು ಪುಟನೆಗೆದಂತಾಗಿತ್ತು, ಅಳಿಮನದವನ ಭಕ್ತಿ ಇಂತಾಗಿತ್ತು ಕಾಣ ರಾಮನಾಥ. ನಾವು ಎಲ್ಲಿ ಕುಂತೀವಿ, ಹ್ಯಾಂಗ್ ಕುಂತೀವಿ, ನನಗೆ ಗೌರವ ಎಷ್ಟು ಕೊಟ್ಟಾರ ಗುರುಗಳು, ವೇದಿಕೆ ಮೇಲೆ ಕುಂದಿರ್ಸ್ಯಾರ ಅಂತ ತಿಳ್ಕೊಬೇಕಾಗಿತ್ತಲ್ಲ. ಅದು ಬೆಕ್ಕು ತಿಳ್ಕೊಂಬಿಲ್ಲ. ಆ ಗುಣ ಹೋಗ್ಬೇಕು, ನಮ್ಮಲ್ಲಿ ಹೋಗ್ಬೇಕಲ್ಲ. ಆದ್ರೆ ಇಲ್ಲಿ ಮಲ್ಲಮ್ಮ ವಿಚಾರ ಮಾಡಬೇಕಾಗಿತ್ತು, ನಮ್ಮ ಮನೆಯಲ್ಲಿ ಇಂಥೊಬ್ಬ ಮಹಾತ್ಮ ಅದಾನ, ಶರಣ ಅದಾನ, ಇವನನ್ನ ನಾ ಹ್ಯಾಂಗ್ ಜೋಪಾನ ಮಾಡಬೇಕು, ಇವನ ಸೇವಾ ಹ್ಯಾಂಗ್ ಮಾಡಬೇಕು ಅನ್ನೋ ಗುಣ ಬರಲಿಲ್ಲ ಆಕೆಗೆ. ಅಳಿಮನದ ಆಕೆ ಸಣ್ಣತನದಿಂದ ಕೊಡಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳಿಗೆ ಬರ್ತೈತಿ ಹ್ಯಾಂಗಲ್ಲ? ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥ ಹೆಣ್ಣುಮಗಳು ಮನೆಯಿಂದ ಹೊರಗೆ ಆಗ್ತಾ ಇದ್ದಾರೆ. ಆಯ್ತಪ್ಪ, ಈ ಮನೆ ಋಣ ಮುಗೀತು ಅಂತೇಳಿ ಗಾದಲಿಂಗೇಶ್ವರರು ಹೋಗ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಹೋಗಿ ಸೋಮೇಶ್ವರ ಆಲಯದಲ್ಲಿ ಆನಂದದಿಂದ ಧ್ಯಾನಾಸಕ್ತರಾಗಿರುವಾಗ ಮುಂದೆ ಏನು ನಡೀತದೆ ಅಂತಕ್ಕಂಥ ಒಂದು ವಿಚಾರವನ್ನ ನಾವು ನೀವುಗಳು ನೋಡ್ತಕ್ಕಂಥವ್ರಾಗೋಣ. ದಂಪತಿಗಳು ಸೇವೆ ಕೊಡುತ್ತ ಪೆಂಪಿಲಿಂಗೇಶನನು ಹರ ಕಪದಿಂದನದೋಳು ಗುಡಿಗೈದು ಮುದದಿ ಇಂಪಿನಡಿಗೆ ಇಲ್ಲ ಲಿಂಗದೇವನ ನಿಂಪನಿಂತೆ ದಂಪತಿಯು ಸೊಂಪಿನಿಂದ ದುಳಿಯಂ ತಡಿ ಶಿವವಚನವಂ ವಚನಮಂ ಕೇಳುತ್ತಿದ್ದ ಲಿಂಗದೇವಂ ಪೇಳು ಪೇಳುತ್ತೀನೆಬ್ಬರಗಿನು ತಾಳಿಯೋಗ ನಿದ್ರೆಯ ಕ್ಷಣದೊಳ್ ಮಲಗಿದನು. ಮೇಲಿಸಿದ ಈ ಕುರಿಗಳ ನೊಲಿದು ಸೀಮೆಯ ಸುತ ಹಂತದು ವೇಳೆಯಾಯಿತು. ಸನಿಹದೋಳಲಿದು ಸಂಭದೈ ನಮ ಪಾರ್ವತಿ ಶಿವ. ಆ ರಾತ್ರಿ ಅಲ್ಲಿರುವಾಗಲೇ ಸೋಮೇಶ್ವರ
ಗಾರಣ್ಯೇಶ ನಮ್ಮಂಗ ಏನಾರ ಯೋಚನೆ ಮಾಡ್ಕೊಂತ ಕುಂತಿದ್ದೇನು? ಅವ್ರಿಗೇನು ಮನೆ ಆದ್ರೇನು, ಮಠ ಆದ್ರೇನು? ಸೋಮೇಶ್ವರ ಆಲಯದಲ್ಲಿ ಆನಂದದಿಂದ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ಆ ಆಲಯಕ್ಕೆ ಅದೇ ಗ್ರಾಮದ ಒಬ್ಬ ಶಾಂತಮ್ಮ ಅಂತಕ್ಕಂಥ ಭಕ್ತಿ ಬರ್ತಾಳ. ಅಪ್ಪ ಗಾರಲಿಂಗೇಶ್ವರನ್ನ ಕಣ್ತುಂಬ ನೋಡಿ ಆನಂದ ಭರಿತರಾಗಪ್ಪ, ನಮಗೆ ನಿನ್ನ ದರ್ಶನ ಇವತ್ತಾಯ್ತಲ್ಲ, ಬಹಳ ಸಂತೋಷ. ಯಪ್ಪ ಯಾಕೆ ಇಲ್ಲಿ ಕೂತಿದ್ಯಾ, ಯಾಕೆ ಇಲ್ಲಿದೆಯಾ ಅಂತ ಕೇಳಿದಾಗವ, ಇಲ್ಲಾದ್ರೇನು ಅಲ್ಲಾದ್ರೇನು, ಎಲ್ಲಾದ್ರೇನು ಅಂತಕ್ಕಂಥ ಮಾತನ್ನ ಶರಣರು ಹೇಳಿದಾಗ ಆ ತಾಯಿ ಶಾಂತಮ್ಮ ಅಂತ ಹೇಳ್ತಾಳೆ, ಇಲ್ಲಪ್ಪ ನಮ್ಮ ಮನೆಗೆ ದಯ ಮಾಡಿಸ್ತಾನೆ, ನಮ್ಮ ಮನೆಗೆ ಬರ್ತಕ್ಕಂಥವ್ರು ಆಗಬೇಕು ಅಂತ ಹೇಳಿ ಬಹಳ ಭಕ್ತಿಯಿಂದ ನಮ್ಮ ಸೇವೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಅನನ್ಯ ಭಕ್ತಿಯಿಂದ ಬೇಡಿಕೊಂಡಾಗ ಶರಣಗಾರಲಿಂಗೇಶ್ವರರು ಒಂದಿನಿಂದ ಆ ಶಾಂತಮ್ಮನ ಮನೆಗೆ ಕೂಡ ಹೋಗ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಶಾಂತಮ್ಮನ ಮನೆಯೊಳಗ ಆನಂದದಿಂದ ಕಾಲಹರಣ ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ ಮುಂದೆ ಏನು ನಡೀತಕ್ಕಂಥದ್ದಾಗ್ತಾ ಇದೆ ನೋಡೋಣ. ಶಾಂತಿಯ ರೂಪದವನೊಳಗೆ ಕಾಂತೆಯೊಳಗೆ ಭೂಮಿಯೊಳಗೆ ಸಂತಸದ ನಿಂದ ಗೋಮಿತ್ರಿಗಳಗೋ ಕುಂತವರ ಸನಿಹದೊಳಗೋ ಚಿಂತೆಯಲ್ಲಿಯ ಮುರಿಯದಲೆ ಸ್ವಾಂತದೊಡನೆ ಶಿವನ ಮೊರೆ ಹೊಕ್ಕುತ್ತೆನುತ್ತಿದ್ದರೈ, ಶಿವನ ಮೊರೆ ಹೊಕ್ಕುತ್ತಿದ್ದರೈ. ಮೋದದಿಂದ ಶಾಂತಮ್ಮನ ಮನೆಯೊಳಗೆ ಗಾಲಿಗಿದ ಮನವರೆಗೆ ಗಾದಿಲಿಂಗೇಶ್ವರನೀಪ ಮತಗಳಲ್ಲಿ ಗಾದಿಯವರೇ ಪುಣ್ಯವಂತರು, ವೇದನುತ ಪಡೆದವರು ಮಲ್ಲದೇವನ ಕೃಪೆಯಲೆನುತ್ತಲೀ ಎಂದು ಸುಜನರು ಮಾತನಾಡುವುದನ್ನು ಹೊಗಳುತ್ತಲಿದ್ದರು. ಮುಂದೆ ಗಾದಿಯವರಾಯನದಳು ಹೊಂದಿ ಮುಂದಲಿಂಗ ದೇವನು ಎನ್ನುತ್ತಲಿದ್ದನು. ಸಾಂಬದೈ ನಮ ಪಾರ್ವತಿ ಶಿವರ ಈ ರೀತಿಯಾಗಿ ಪಾಪ ಅಷ್ಟು ಏಳು ಧ್ವನಿಯೊಳಗೆ ಗವಾಯಿಗಳು ಸಾಂಬಜಯ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ ಅಂದ್ರ ಅರ್ಧಕ್ಕೆ ಬಿಟ್ರೆ ಅರ್ಧಕ್ಕೆ ನಿಂದಿರ್ತೈತೆ, ಅದು ಪೂರ್ತಿ ಆಗೋದೇ ಇಲ್ಲ. ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ಬೇಕಲ್ಲ ನಾವು, ಬಹಳ ಭಕ್ತಿಯಿಂದ ಧ್ಯಾನ ಮಾಡ್ತಕ್ಕಂಥವ್ರು ಆಗ್ಬೇಕು. ಅದಕ್ಕೆ ವಚನಕಾರ ಹೇಳಿದ್ರು, ಶಿವ ಏನು ಕಂಡ ನಿಮಿಷಾರ್ಧ ಬಿಡದೆ ಭವಬಂಧನ ಒಳಿಯುವುದು ಇದು ಸತ್ಯವೆಂದು ಅಂತೇಳಿ. ಯಾರು ಪರಮಾತ್ಮನ ಒಂದು ಚಿಂತೆಯನ್ನ ಮಾಡ್ತಾರೆ ಅವ್ರಿಗಿರ್ತಕ್ಕಂಥ ದುಃಖ ದುಮ್ಮಾನಗಳು ದೂರ ಆಗ್ತಾವು. ಪ್ರತಿ ಕ್ಷಣದಲ್ಲಿಯೂ ಕೂಡ ಅವ್ರು ಹೇಳಿದ್ರು, ಶಿವ ಏನು ಕಂಡೆ ನಿಮಿಷಾರ್ಧ ಬಿಡದೆ ಪ್ರತಿ ನಿಮಿಷಕ್ಕೊಮ್ಮೆ ನೀವು ಶಿವ ಅಂದ್ರಿ. ಕೂತಾಗ ನಿಂತಾಗ ಕೊಡುವಾಗ ಮಲಗುವಾಗ ಏಳುವಾಗ ಶಿವ ಅಂತ ಮಕ್ಕೋರಿ, ಶಿವ ಅಂತ ಹೇಳ್ರಿ, ಶಿವ ಅಂತ ಊಟ ಮಾಡ್ರಿ. ಹಾಗಾದ್ರೆ ಆ ಪರಮಾತ್ಮ ನಮ್ಮನ್ನ ಕಾಪಾಡ್ತಾನೆ. ಅಷ್ಟು ಸಾರಿ ಅನ್ನಕ್ಕಾಗದಲ್ರಿ, ಯಾವಾಗ ಅನ್ನಕ್ಕಾತತ್ತೆ? ನಮ್ಗೆ ಯಾವಾಗ ಕಾಯ್ತೈತಿ ಸ್ವಾಮಿ? ಮಹಾತಿಗೊಮ್ಮೆ ಶಿವ ಅಂತ ಯಾವಾಗ ಅನ್ಬೇಕಲ್ಲ, ಹಾಗಾದಲ್ಲ. ಗೊತ್ತು ಅವ್ರಿಗೆ, ಮಹಾತ್ಮರಿಗೆ ಗೊತ್ತು, ಇವ್ರು ಅನ್ನೋದಿಲ್ಲ ಅಂತೇನೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಾರ. ಈ ಪುರಾಣ ಅಂತ ಯಾಕೆ ಮಾಡ್ಯಾರ ಅಂದ್ರ ಸುಮ್ಮನೆ ಬಂದು ಆ ಗಾಡಿ ಕುಂದಿರ್ಸಿರ್ತಾರಲ್ಲ ಹೋದ್ಮೇಲೆ ಹೆಂಗ ಬಾಯಿ ತೆರ್ಕೊಂಡು ಕುಂತಿರ್ತಾವ, ಹಂಗ ಕುಂತೆದ್ದೋಗ ಕಲ್ಲ ಇದು ಮಾಡಿರೋದು ಪುರಾಣ. ದೇವರು ಬಾಯಿ ಕೊಟ್ಟಾನ. ಯಾರು ಶಿವನಾಮ ಸ್ಮರಣೆ ಮಾಡೋದಿಲ್ಲ, ವಚನಕಾರ ಹೇಳಿದ್ರು, ಶಿವನಾಮ ಸ್ಮರಣೆಯನು ಶಿವನಾಮವನು ನುಡಿಯದ ಬಾಯಿ ವತ್ಸಲ ಕುಣಿಯಂತೆ. ಈ ಬಾಯಿಂದ ಯಾರು ಶಿವ ಅನ್ನೋದಿಲ್ಲ, ಅದು ಬಾಯಲ್ಲ ಅಂತಿರ್ತಾರಲ್ಲ. ಇದು ಬಾಯಲ್ಲ, ಇದು ಬೊಂಬಾಯಿ ಅಂತಾರ. ಬೊಂಬಾಯಿ ಆಗ್ಬೇಕ ಈ ಬಾಯಿ. ಪರಮಾತ್ಮ ಎಷ್ಟು ಚಂದ ಬಾಯಿ ಕೊಟ್ಟಾನ, ನಾಲಿಗೆ ಕೊಟ್ಟಾನ. ಶಿವನಾಮ ಸ್ಮರಣೆ ಮಾಡ್ಬೇಕಲ್ಲ, ಒಂದ್ಸಾರಿ ಮಾಡೋಣ ಎಲ್ಲರೂ. ಸಾಂಬದೇ ನಮ ಪಾರ್ವತಿ ಸ್ವಲ್ಪ ಕೇಳ್ತಾರೆ. ಇದು ಎಲ್ಲಿ ಕೇಳ್ಬೇಕಂದ್ರ ಈ ಕಡೆ ಹೊಸಮಾಕಿ ಕೇಳ್ಬೇಕು, ಈ ಕಡೆಗೆ ಕೆಕ್ಕೆ ಹಾಳಿ ಕೇಳ್ಬೇಕು, ಹಂಗ ಅನ್ಬೇಕಲ್ಲ. ಅಲ್ಲ ನೀವೊಂದು ಕೇಳಿಸೋದಲ್ಲ, ಅಲ್ಲೇ ಕೇಳೋದು, ಅದು ಕೇಳಿಸ್ತೈತಿ.
ಮೈಕು ಈ ಮೈಕು ಗಟ್ಟಿಗೆ ನೋಡೋಣ. ಸಾಂಬದೇವ ಇಲ್ಲೆಂದೇ ಬರ್ತದೆ, ಇಲ್ಲೆಲ್ಲ ಆ ಕಡೆಗೆ ಬರ್ಬೋದು. ನೀವು ಅನ್ಬೇಕು ನಿಮಗೆ ಐತಲ್ಲ ಬಾಯ್, ಇಲ್ಲ ಬಿಡು ಸಣ್ಣ ಸಣ್ಣ ಬಾಯಿ ಅಂತಾರ, ದೊಡ್ಡ ಬಾಯಿ ಐತಿ ನಿಮ್ಗೆ. ಬೇರೆ ಕಡೆಗೆ ಬಿಟ್ರೆ ಮತ್ತೆ ಕೆಟ್ಟಗತ್ತದ ಮಾಡ್ತೇನೆ ಅಂದ್ರೆ ಒಂದ್ಸಾರಿ ನೀವಂದ್ರೆ ನೋಡೋಣ. ಇವ್ರು ಬೇಡ, ನೀವು ಅನ್ಬಾರ್ದಪ್ಪ ಅವರಂಗ. ಸಾಂಬದೇವ ಇನ್ನೊಂದು ಸ್ವಲ್ಪ ಬರುತ್ತೆ, ಇನ್ನೊಂದು ಸ್ವಲ್ಪ ನಾಳೆಗೆ ಬರ್ತೈತೆ. ಸಾಂಬದೇವ ಪಾರ್ವತಿ ಹರ ಮಹಾದೇವ. ಈ ರೀತಿಯಾಗಿ ನಾಮಸ್ಮರಣೆಯನ್ನು ಮಾಡುತ್ತಾ ಮಾಡುತ್ತಾ ಯಾವ ಶಾಂತಮಾಂಬೆ ತನ್ನ ಮನೆಯೊಳಗ ಬರಮಾಡಿಕೊಂಡಿರ್ತಕ್ಕಂಥ ಆಕೆ ಆಗಿದ್ದಾಳೆ. ಭಕ್ತಿಯಿಂದ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಶರಣರ ಸೇವೆ ಸಿಗುವಕ್ಕೆ ಹಾಂಗ, ಹೌದಲ್ಲ? ದಂಪತಿಗಳು ಉಭಯರು, ಗಂಡ ಹೆಂಡತಿ ಬರೀ ಗಂಡ ಮಾಡಲಿಲ್ಲ, ಬರೀ ಹೆಂಡತಿ ಮಾಡಲಿಲ್ಲ, ಉಭಯರು ಕೂಡ ಸೇರಿಕೊಂಡು ಆ ಶರಣನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಿಂಗ ಮಾಡೋದಕ್ಕೆ ಸೇವಾ ಮಾಡಕ್ ದಂಪತಿಗಳು ಉಭಯರು. ಅದಕ್ಕೆ ವಚನಕಾರ ಹೇಳಿದ್ರು, ಸತಿಮತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಮತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತೇಳಿ. ಪೂಜೆ ಮಾಡ್ಬೇಕಾದ್ರೆ ಇಬ್ರು ಗಂಡ ಹೆಂಡತಿ ಮಾಡ್ಬೇಕು. ಪುರಾಣಕ್ಕೆ ಬರ್ಬೇಕಾದ್ರೆ ಇಬ್ರು ಕಾಲ್ತಾ ಬರ್ಬೇಕು. ಕೆಲವು ಕಡೆಗೆ ಬರ್ತಾರ, ಕೆಲವು ಕಡೆ ಬರೋದ್ರಿ ಅಮ್ಮ ನಾವಲ್ಲಪ್ಪ ನೀನೊಬ್ಬ ನಾ ಎಲ್ಲಿ ಬರಕ್ ಹೋಗ್ಲ ಅಂತ ಗಂಡನಿಂದ ಕೊಡ್ಸೋರು ಅದ. ಇನ್ನ ಕೆಲವರು ಅವ ಅಲ್ಲ ಅಂದ್ರ ನೋಡು ನನ್ನ ಎದುರು ನೋಡಕ್ ಹೋಗ್ಬೇಡ, ನಾನು ಪುರಾಣ ಕೂತಂತ ಬರೋರು ಅದ. ಹಿಂಗಲ್ಲ, ಅವರೊಂದ್ ಸಪ್ಪ ಇವ್ರೊಂದ್ ದಪ್ಪ ಬಂದ್ರಲ್ಲ, ಇಬ್ರು ಕಾಲ್ತಾ ಬರ್ಬೇಕಲ್ಲ. ಹಂಗ ಯಾರು ಬರ್ತಾರ ಆ ಮನೆ ಶೃಂಗಾರವಾಗಿರ್ತಕ್ಕಂಥದ್ದಾಗಿದೆ, ಆ ಮನೆ ಉಜ್ವಲವಾಗಿ ಬೆಳಗತಕ್ಕಂಥದ್ದಾಗಿದೆ. ಹಂಗ ದಂಪತಿಗಳು ಉಭಯರು ಯಾವ ಶಾಂತಮ್ಮ ಅವರ ಗಂಡ ಯಜಮಾನ ಏನಿದ್ದಲ್ಲ, ಆ ಉಭಯರು ಬಹಳ ಆನಂದದಿಂದ ಕಾಲಹರಣ ಮಾಡ್ತಾ ಇರುವಾಗ ಏನಾಗ್ತದೆ ಅನ್ನೋ ಪೂರ್ವದಲ್ಲಿ ನೋಡೋಣ. ಶಿವ ಮಂತ್ರವ ಜಪಿಸೋ ಹೇ ಮನೋಜ, ಶಿವ ಮಂತ್ರವ ಜಪಿಸೋ, ಶಿವ ಮಂತ್ರವ ಜಪಿಸೋ ಹೇ ಮನೋಜ, ಶಿವ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿಗೆಡಲು ಬೇಡ, ಆ ಮಂತ್ರ ಈ ಮಂತ್ರ ನೆಚ್ಚಿಗೆಡಲು ಬೇಡ. ಶಿವ ಮಂತ್ರವ ಜಪಿಸೋ ಹೇ ಮನೋಜ, ಶಿವ ಮಂತ್ರವ ಜಪಿಸೋ. ಭವವ ಭಂಗಿಪ ಮಂತ್ರ ಶಿವನ ದುಡುವ ಮಂತ್ರ, ಭವವ ಭಂಗಿಪ ಮಂತ್ರ
ಸುಗುಣಿ ಶಾಂತಮ್ಮನವಳಪತಿ ಸೊಗಸ ಸೇವೆಯ ಕೊಳುತ್ತಲಿ ಬಗೆ ಬಗೆಯ ಲೀಲೆಯನೆಸುವುತ ಶ್ರೀಗಾದುಲಿಂಗೇಶಂ ಸೊಗಸಿನಿಂ ಶಿವನನ್ನೆನೆಯುತ ನೆಗಿದೆ ದುರುಳಂ ಸುಜನರಸರು ತಗಳಿಸು ಗುಣಾನಂದ ದಂಪತಿಗಳಾಗ ಧ್ವನಿತಂ ಕೆಲವು ಬ್ರಾಹ್ಮಣರೀಹಿತವರ ನಲಗು ಲೀಳೆಗಳ ಸಹಿಸದಲೆ ಗಿರೀಗಲಿಂಗ ದೇವನ ಬ್ರಹ್ಮಚರ್ಯವನೇ ಸಲೆ ಕೆಣಿಸಬೇಕೆಂದು ಮನದೋಳ್ ಸಲುವ ಯೋಚನೆಗಳ ನೆಸುಗುತ್ತಲಿ ನಲಿಯುತ್ತಿದ್ದ ವೇಷೆಗೆ ಹಣವು ಕೊಟ್ಟು ಕೆಡಿಸೆನುತ್ತಲಿ ವೇಷೆಗೆ ಹಣವ ಕೊಟ್ಟು ಕೆಡಿಸೆನುತ್ತಲಿ ಕಳುಹಿದರಾಕೆಯ ಸೊಗಸಿನಿ ತಳೆದು ಮೋಹಕವನೆಸಗಿನಿವನ ಬಳಿಗೆ ಬಂದಳು ಮೋಹದಾಸ್ತ್ರವನೆಸಗುಣದವಳು ತಿಳಿದು ಲಿಂಗೇಶನ ಹೊರಗಿರುವ ಹೊಳೆವ ಕೋಣೆಯ ಬಾಗಿಲ ತೆಗೆದಳು ಬ್ರಾಹ್ಮಣರ ಚೋದಕ್ಕೆ ನಗುತ್ತಲಿದ್ದರೆ ಸಾಂಬದೈ ನಮ ಪಾರ್ವತಿ ಶಿವ ಹರ ಹರ. ಈ ಪ್ರಕಾರವಾಗಿ ಕೆಲವು ವಿಪ್ರೋತ್ತಮರು ಶರಣ ಗಾದಲಿಂಗೇಶನ ಇರುವನ್ನ ಸಹಿಸಲಾರದಲ್ಲಿ ಮಹಾತ್ಮ ಗಾದಲಿಂಗೇಶ ಹೇಗಿದ್ದಾನೆ, ಅವನ ಸ್ಥಿತಿ ಏನು, ಅವನನ್ನ ಜನಗಳು ಹೇಗೆ ಪ್ರೀತಿಸ್ತಕ್ಕಂಥವ್ರು ಆಗ್ತಾ ಇದ್ದಾರೆ, ಬಂದು ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಹೇಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ, ಅವರವರ ಕಷ್ಟ ಕಾರ್ಪಣ್ಯಗಳನ್ನ ಬಹುಬೇಗನೆ ದೂರ ಮಾಡತಕ್ಕಂಥ ಶಕ್ತಿಯುಳ್ಳ ಶರಣ ಗಾದಲಿಂಗೇಶನನ್ನು ಕಂಡು ವಿಪ್ರೋತ್ತಮರು ಕೆಲವು ಜನ ಬ್ರಾಹ್ಮಣರು ಸಹಿಸದೆ ಹೋಗ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಅವನು ಎಂಥ ಬ್ರಹ್ಮಚರ್ಯ ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮಚರ್ಯ ನೋಡಿ. ಹಾಗವೇ ಮಹಾತ್ಮನಾಗಿರ್ತಕ್ಕಂಥ ಗಾದಲಿಂಗೇಶ ಎಂದೂ ಕೂಡ ಯಾರನ್ನು ಕಣ್ಣೆತ್ತಿ ನೋಡಿದವನಲ್ಲ, ಯಾರನ್ನು ಕಣ್ಣೆತ್ತಿಯೂ ಕೂಡ ನೋಡಿದವನಲ್ಲ. ಪರಸ್ತ್ರೀಯರನ್ನ ಯಾವ ಭಾವನೆಯಿಂದ ನೋಡ್ತಾ ಇದ್ದಾನೆ, ಇವರು ನನ್ನ ಅಕ್ಕ ನನ್ನ ತಂಗಿ ಇರ್ತಕ್ಕಂಥ ಭಾವನೆಯಿಂದ ನೋಡ್ತಾ ಇದ್ದ. ಅಂತ ಮಹಾತ್ಮನ ಬ್ರಹ್ಮಚರ್ಯನ್ನ ಕೆಡಿಸ್ಬೇಕು ಅಂತಕ್ಕಂಥ ಒಂದು ದುರುದ್ದೇಶದಿಂದ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅದಾ ಊರೊಳಗಿರ್ತಕ್ಕಂಥ ಒಬ್ಬ ವೇಶ್ಯೆಯನ್ನ ತಯಾರು ಮಾಡ್ತಾರೆ. ಅವಾಗ ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ನಾವು ಕೊಡ್ತೀವಿ, ಇವತ್ತು ಹೋಗಿ ಅವನು ಏನದಾನಲ್ಲ ಲಿಂಗೇಶ ಲಿಂಗೇಶ ಶಾಂತಮ್ಮನ ಮನೆಯೊಳಗೆ ಇದ್ರೂ ಕೂಡ ಅವನಿಗೆ ಗಾದಿಲಿಂಗ ಅನ್ನೋ ಹೆಸರು ಹೋಗಲಿಲ್ಲ. ಅದಕ್ಕೆ ಕವಿಗಳು ಹೇಳ್ತಾರೆ ಇಲ್ಲಿ, ಅವರೇನು ಪುಣ್ಯವಂತರು, ಗಾದಿಯವರ ಮನೆಯನ್ನು ಬಿಟ್ಟು ಬೇರೆ ಕಡೆ ಹೋದ್ರೂ ಕೂಡ ಅವನಿಗೆ ಹೆಸರು ಗಾದಲಿಂಗೇಶ ಅಂತಾನೆ ಬಂತು. ಅಂಥ ಗಾದಲಿಂಗೇಶನ ಬ್ರಹ್ಮಚರ್ಯನ್ನ ಕಳೆಯಬೇಕು ಅಂತೇಳಿ ವೇಶ್ಯೆಯನ್ನ ಹಣವನ್ನು ಕೊಟ್ಟು ಆ ರಾತ್ರಿ ಕಳಿಸ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಬಂದಿರ್ತಕ್ಕಂಥ ಆ ವೇಶ್ಯ ತನ್ನ ಆವ ಭಾವಗಳನ್ನ ತನ್ನ ಅಂದ ಚಂದವನ್ನ ತೋರಿಸುತ್ತಾ ಬಂದು ಶರಣನು ಇರ್ತಕ್ಕಂಥ ಒಂದು ಜಾಗಕ್ಕೆ ಬಂದಿದ್ದಾಳೆ. ಬಂದು ಅವನನ್ನ ತನ್ನ ಮೋಹಕ ದೃಶ್ಯಗಳಿಂದ ಅವನ ಮನವನ್ನ ಸೂರ್ಯ ಮಾಡಬೇಕು ಅಂತೇಳಿ ಏನೆಲ್ಲ ಪ್ರಯತ್ನ ಮಾಡಿ ಯಾವತ್ತೂ ಜಗ್ಗದೆ ಬೊಗ್ಗದೆ ಇರ್ತಕ್ಕಂಥ ಗಾದಲಿಂಗೇಶನನ್ನ ಒಂದು ಸಾರಿ ಹೋಗಿ ಅಪ್ಪಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದಾಳೆ. ಅಪ್ಪಿಕೊಂಡಾಗ ಏನಾಗ್ತದೆ ಅಂದ್ರೆ ಘನದ್ರವಾಗಿರ್ತಕ್ಕಂಥ ಒಂದು ಪ್ರಾಣಿಯಿಂದ ಕೂಡಿದ ಶರಣ ಗಾದಲಿಂಗೇಶ ಏನಾಗ್ತಾನ, ಆ ವೇಷ ಅಪ್ಪಿಕೊಂಡಾಗ ಸಣ್ಣ ಬಾಲಕನಾಗ್ತಕ್ಕಂಥವನು ಆಗ್ತಾ ಇದ್ದಾನೆ, ಸಣ್ಣ ಮಗು ಆಗ್ತಕ್ಕಂಥವನಾಗಿದ್ದಾನೆ. ಆಕೆಗೆ ನೋಡಿ ಅಸಹ್ಯ ಆಗ್ತದೆ. ನಾನೆಂತ ನೀಚಗಳಿದ್ದೇನೆ, ನಾನೆಂತ ಅಜ್ಞಾನಿ ಇದ್ದೇನೆ, ಯಾರನ್ನೋ ಮಾತನ್ನ ಕೇಳಿ ನಾನು ಈ ಕೃತ್ಯವನ್ನು ಮಾಡಬಾರ್ದಾಗಿತ್ತು, ನಾನೆಂತ ಕೃತ್ಯವನ್ನು ಮಾಡಿ ನಾ ತಪ್ಪು ಮಾಡಿಬಿಟ್ಟೆ. ಈ ತಪ್ಪ ಮಹಾಶರಣ ನಮ್ಮೂರಲ್ಲಿದ್ದು ಕೂಡ ನಾನು ತಿಳಿಯಲಿಲ್ಲ, ಇವನೆಂಥ ಜ್ಞಾನಿ ಅನ್ನೋದನ್ನ ನಾ ತಿಳಿಯಲಿಲ್ಲ ಅಂತೇಳಿ ಆಕೆ ತನ್ನ ಒಂದು ಅಸಹ್ಯವಾಗಿರ್ತಕ್ಕಂಥ ಮುಖವನ್ನ ಇಟ್ಟುಕೊಂಡು ತಲೆ ತಗ್ಗಿಸಿ ನಾಚುತ್ತ ತನ್ನ ಮನೆ ಕಡೆ ಹೋಗ್ತಕ್ಕಂತಾಗಿ ಆಗ್ತಾ ಇದ್ದಾಳೆ ಎನ್ನುತ್ತಿರುವಾಗ ಮುಂದೆ ಏನು ನಡೆಯುತ್ತದೆ ನೋಡೋಣ. ಮೆರೆಯುವ ಆಲೂರು ಪ್ರಾಂತದೊಳಿಹುದು
ಕರಮೆಸೆದ ಹಿರೆಯಾಟೆ ಎಂಬ ಗ್ರಾಮವು ನೆರೆದ ಗಿಡ ಮೂಲಿಕೆಗಳ ಔಷಧವನ್ನುಣಿಸುತ್ತಲಿ ಬರುತ್ತಿರುವ ಅಲ್ಲಿಗೆ ಜನರು ತಮ್ಮಯೊಗಿಡುವ ರೋಗವನ್ನು ಕೊಡಲು ದುರ್ಪ್ರಸಿದ್ಧ ಕಾಮಲಿ ಕುಲದ ಜನರ ಇದರೊಳಗೆ ಸಲಿನಿಖಿಲ ರೋಗಗಳು ನಾಥ ಬಲಿ ಕುಲದವರು ಕುಳಿಯುತ್ತಿದ್ದನು ಸಲಿಯರಿದ್ದರು ರೋಗ ಜನರಿಂದ ಕುಲಮೆನೆ ಕಾರು ಬಳು ತಿಂದಿನ್ನಿ ರಘುಲ ಮಿತಿ ಹಬದು ಕೀರ್ತಿಗಳು ಲಿಂಗ ಮಹಿಮೆಯನ್ನು ತರಲಿ ಸಾಂಬರೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಈ ಪ್ರಕಾರವಾಗಿ ಯಾವ ಕಾದಲಿಂಗೇಶ್ವರನನ್ನ ಬಹಳಷ್ಟು ರೀತಿಯಿಂದ ಕಾಣಿಸ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಎಷ್ಟು ಕಾಣಿಸ್ತಾರೆ ಅಂದ್ರೆ ಅಷ್ಟಿಷ್ಟಲ್ಲ. ಆ ಮಹಾತ್ಮ ಶರಣ ನಮ್ಮೂರೊಳಗೆ ಇರಬಾರದು ಅಂತಕ್ಕಂಥ ಒಂದು ಭಾವನೆಯಿಂದ ದುರ್ಮತಿಗಳಾಗಿರ್ತಕ್ಕಂಥ ಕೆಲವು ಜನ ತಾವು ಬ್ರಹ್ಮಜ್ಞಾನಿಗಳಾಗಿದ್ದರೂ ಕೂಡ ತಮ್ಮನ್ನ ತಾವು ಮರೆತು ಮಹಾತ್ಮನಿಗೆ ನಾನಾ ವಿಧವಾಗಿರ್ತಕ್ಕಂಥ ಕಿರುಕುಳವನ್ನು ಕೊಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಒಂದ್ಸಾರಿ ಏನ್ ಮಾಡ್ತಾರಂದ್ರ, ಶರಣಗಾದಲಿಂಗೇಶ ಹಿಂಗ ಮಾಡಿದ್ರು ಅವನೇನು ಜಗ್ಲಿಲ್ಲ ಬಗ್ಲಿಲ್ಲ, ಇವನಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಕೆಲವು ಜನ ಸೇರಿಕೊಂಡು ವಿಷದ ಕರ್ಜಿಕಾಯಿಯನ್ನು ತಯಾರು ಮಾಡಿಸ್ತಾರೆ. ವಿಷದ ಕರ್ಜಿಕಾಯಿಯನ್ನು ತಯಾರು ಮಾಡಿಸಿ ಶಾಂತಮ್ಮನ ಮನೆಯೊಳಗಿರ್ತಕ್ಕಂಥ ಗಾದಲಿಂಗೇಶ್ವರನನ್ನ ಬಹಳ ಪ್ರೀತಿಯಿಂದ ತಾವು ದಯಮಾಡಿಸ್ಬೇಕು ನಮ್ಮನಿಗೆ, ಇವತ್ತು ಬಹಳ ವಿಶೇಷವಾದ ಪ್ರಸಾದ ಐತಿ ಅಂತೇಳಿ ಕರೆಯಾಕ ಬರ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಕರೆದಾಗ ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ಶರಣಗಾದಲಿಂಗೇಶ ಅವನಿಗೆಲ್ಲ ಗೊತ್ತಿತ್ತು. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದಿರ್ತಕ್ಕಂಥ ಮಹಾನ್ ಜ್ಞಾನಿ ಗಾದಲಿಂಗೇಶ, ಸಾಮಾನ್ಯದವರಲ್ಲ. ಆದರೂ ಕೂಡ ಅವರಿಗೆ ತೃಪ್ತಿ ಆಗಬೇಕು. ಅವ್ರು ಏನು ಕೆರೆಯಾಕ್ ಬಂದರಲ್ಲ, ಏನೋ ವ್ಯವಸ್ಥೆ ಮಾಡಿದ್ದಾರೆ, ಆದ್ರಾಗ್ಲಿ ಅಂತ ಹೇಳಿ ಗಾದಲಿಂಗೇಶ್ವರರು ಶಾಂತಮ್ಮನಿಗೆ ಹೇಳ್ತಾರೆ, ನಾ ಇವತ್ತು ಪ್ರಸಾದ ಬೇರೆಯವ್ರ ಮನೆಯಾಗ ಐತಿ, ನಾ ಹೋಗಿ ಬರ್ತೀನಿ. ಅಪ್ಪ ಯಾರು ಬೇಡ ಅಂತಾರೆ, ಹೋಗಿ ಬರ. ಹೋಗಿ ಪ್ರಸಾದವನ್ನು ತಗೊಂಡಿದ್ದಾನೆ. ಎಂಥ ಪ್ರಸಾದ ಅಂದ್ರೆ ವಿಷದ ಕರ್ಜಿಕಾಯಿ ತಗೊಂಡು ಮನೆಗೆ ಬಂದಿದ್ದಾನೆ. ಬಂದು ಶಾಂತಮ್ಮನಿಗೆ ಹೇಳ್ತಾನಮ್ಮ, ಇವತ್ತು ಬಹಳ ಆನಂದ ಆಗ್ಯದ, ಊಟ ಬಹಳ ತೃಪ್ತಿ ಆಗ್ಯದೆ. ಅವ್ರು ಮಾಡಿರ್ತಕ್ಕಂಥ ಪ್ರಸಾದ ಬಹಳ ಬಹಳ ವಿಶೇಷತೆಯಿಂದ ಕೂಡಿರ್ತಕ್ಕಂಥದ್ದಾಗಿತ್ತು. ನಾ ಈ ಕೊಲೆಯಾಗ ಮಕ್ಕೊಂತೀನಿ, 3 ದಿವಸ ನನ್ನನ್ನ ಎದುರಿಸಬೇಡವ ಅಂತೇಳಿ ಹೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಎಂಥ ಜ್ಞಾನಿಗಳನ್ನು ಬೇಕಲ್ಲ. ಈ ರೀತಿಯಾಗಿ ಮೆರೆಯುವ 3 ಪ್ರಾಂತದೊಳಿಹುದು ಹಿರಿಯಾಟೆ ಗ್ರಾಮ. ಆ ಹಿರಿಯಾಟೆ ಒಳಗ ಕೆಲವು ಜನ ಅವಿವೇಕಿಗಳು ಇರ್ತಾರೆ. ಅವಕ್ಕೆ ಏನು ಹೇಳಿದ್ರು ಕೂಡ ಅದು ಏನಂತಾರಲ್ಲ, 100 ಓದಿ 100 ಕೇಳಿದ ಮಾಡಿದರೇನು ಆಶೆ ಹರಿಯದು ರೋಷ ಬಿಡದು ಅಂತಕ್ಕಂಥ ಮಾತು ಬರ್ತದೆ. ಎಷ್ಟು ಓದಿದ್ರೆ ತಗೊಂಡು ಏನು ಮಾಡ್ತೀಯ, ಎಷ್ಟು ಜ್ಞಾನಿ ಆಗಿದ್ರೆ ತಗೊಂಡು ಏನು ಮಾಡ್ತೀಯ, ಅವನಲ್ಲಿರ್ತಕ್ಕಂಥ ಅವಿವೇಕತನ ಹೋಗಲಿಲ್ಲ ಅಂದ್ರೆ, ಎಂಥ ಮಹಾಜ್ಞಾನಿ ಆಗಿರ್ತಕ್ಕಂಥ ಶರಣಗಾದಲಿಂಗೇಶ ಅವ ಏನು ಎಂಥ ನೋವಿನಿಂದ ನರಳಿ 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 ಬಂದಿರ್ತಕ್ಕಂಥ ಭಕ್ತರಿಗೆ, ಅಪ್ಪ ನನಗೆ ಹಿಂಗಾಗ್ಯದ, ಆಯ್ತವ ತಗೋ ಅಂತೇಳಿ ಒಂದು ಉಳ್ಳಗಡ್ಡೆ ಕೊಡ್ತಿದ್ನು, ಮುಚ್ಚಿಗೆ ಉಳ್ಳಗಡ್ಡೆ. ಇಷ್ಟು ಕೊಟ್ಟು ಬಿಟ್ರೆ ಎಂಥ ರೋಗ ಇದ್ರೂ ಕೂಡ ನಿವಾರಣೆ ಆಗ್ತಿತ್ತು. ಯಾರಿಗೆ ಮಕ್ಕಳಿಲ್ಲ ಅಂತ ಬಂದ್ರೆ ಆಯ್ತವ ಅಂತೇಳಿ ಒಂದಿಷ್ಟು ನೀರು ಕೊಟ್ಟರೆ ಸಾಕು ಮಕ್ಕಳಾಗ್ತಿದ್ವು. ಅಂತ ಮಹಾತ್ಮನನ್ನ ಕಂಡು ಸಹಿಸದೇ ಇರ್ತಕ್ಕಂಥ ಅವಿವೇಕಿಗಳು ಕೆಲವು ಜನ ಹಿರಿಯಾಟೆ ಒಳಗಿರ್ತಕ್ಕಂಥ ಗಿಡಮೂಲಿಕೆ ಕೊಡ್ತಕ್ಕಂಥವ್ರು ವಿಚಾರ ಮಾಡ್ತಾರೆ, ಇವನು ಬಂದು ನಾವು ಅದರಿಂದ ಬದುಕ್ತಿದ್ವಲ್ಲಪ್ಪ, ನಾವು ಗಿಡ ಕೊಟ್ಟು ಏನೇನೋ ಗುಳಿಗೆ ಕೊಟ್ಟು ಏನೆಲ್ಲ ಜೀವನ ಮಾಡ್ತಿದ್ವಿ, ಇವನು ಬಂದಾಗ್ಲಿಂದ ನಮಗೇನೇನು ಕೂಡ ಇಲ್ದಂಗ ಆಯ್ತು ಅಂತೇಳಿ ಕೂಡ ವಿಚಾರ ಮಾಡ್ತಾ ಇದ್ದಾರೆ. ಸಲೆನಿಖಿಲ ರೋಗಗಳ ಕಾವಲಿ ಕುಲದವರು ಕಳೆಯುತ್ತಿದ್ದರು, ಸುಲಿಯುತ್ತಿದ್ದರು ರೋಗಿ ಜನರಿಂದ ನವ ವಿಪುಲನೆನೆ. ಆ ಕಾವಲಿ ಕುಲದವರು ಸುಮ್ಮನೆ ಏನೋ ಗಿಡ ಕೊಡೋದು, ಅವ್ರ ಕಡೆಯಿಂದ ಹಣ ವಸೂಲು ಮಾಡಿ ಜೀವನ ಕಳೆಯತಕ್ಕಂಥವ್ರು ಆಗ್ತಾ ಇದ್ರು. ಅಂಥ ಒಬ್ಬ
ಕಾವಲಿ ಕುಲದವರು ಏನ್ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ ನೋಡೋಣ. ಒಮ್ಮೆ ಗುಳ್ಳೆಯ ಗ್ರಾಮ ಕೈದುತ ಪೆರ್ಮೆಯುರ ಭಕುತರ ನಡೆಸುತಂ ಪೊರ್ಮೆ ಕಾವಲಿ ಕುಲದವರು ಭಿನ್ನಪವನೆ ಸಗಿದರು ಶರ್ಮಕರನ ಲಿಂಗದೇವಂ ಕೂರ್ಮೆಯೊಂದಿಪ್ಪು ಮುದದಿಂದ ಕೂರ್ಮೆಯಿಂದಪ್ಪು ಮುದದಿಂದ ಕರ್ಮಹರನಂತಂ ಗ್ರಾಮ ಕರೆದೊಯ್ದವರು ಗುಳ್ಳೆಯೂರಿನ ಸಮ್ಮತಗೆರೆಯಳು ದ್ವಿಜರಿ ಮಹಿಮೆಯೋನ್ನಲ ಕೊಲಲು ಕಳ್ಳತನದಿಂದ 5,000 ಹಣವನತ್ತಿಹರು ಒಳ್ಳೆಯ ಭೋಜನ ಬೆಸಗೈಸಿ ವಿಳ್ಳೆಯ ತಾಂಬೂಲವನ್ನು ಕೊಡುತ್ತ ನುಳ್ಳ ನಿಂತ ಕೊರವಾದ ಮಲಗಿಸಿದ ರಿವನನು ಮರಳು ಮಾನವನೊಂದು ಲಿಂಗನ ಮರಿದು ಕಾವಲಿ ಕುರದ ಹುಚ್ಚರು ಹೊರಸಿನ ಮಂಚವನ್ನು ನುಲಿಯುತ್ತಲಿ ಕಂಡು ಕಂಬಳಿಯ ಲುರಮುದದ ಪಾರಿಸಿದ್ದರು ದುರದೋಳ್ ಮಲಗಿಸಿ ಜರದು ಪೇಳಿ ತಲ್ಲಿಗೆ ಎನ್ನುತ್ತಲಿ ಈತನ ನೋಡುತ್ತಲಿ ಸಾಂಬದೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಈ ಪ್ರಕಾರವಾಗಿ ಒಂದು ಸಾರಿ ಸಮುದ್ರಿಯೊಳಗ ಆ ಜನರು ವಿಚಾರ ಮಾಡ್ತಾ ಇದ್ದಾರೆ ನೋಡಿ. ಯಾಕಂದ್ರೆ ಎಲ್ಲವನ್ನೂ ತಿಳಿದಿರ್ತಕ್ಕಂಥ ಬ್ರಹ್ಮಜ್ಞಾನಿಗಳು ಅನಿಸಿಕೊಂಡಿರ್ತಕ್ಕಂಥ ಕೆಲವು ಜನ ಕಪಟಿಗಳು ಕುಹಕಿಗಳು ಆ ಜ್ಞಾನಿಗಳಿಗೆ ಹೇಳ್ತಾ ಇದ್ದಾರೆ, ಇವನನ್ನೇ ಹಾಗಾದ್ರೂ ಮಾಡಿ ನೀವು ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ರಿ, ಭಿನ್ನಹ ಮಾಡ್ರಿ ಅಂತೇಳಿ. ಆಯ್ತು ಅಂತ ತಿಳ್ಕೊಂಡು ಯಾವ ಸಮ್ಮತಿಗರಿಯ ಕೆಲವು ಜನ ಕಪಟಿಗಳು ಶರಣ ಗಾದಲಿಂಗೇಶ್ವರನಿಗೆ ಭಿನ್ನಹ ಮಾಡಿಕೊಡ್ತಾರೆ. ಯಪ್ಪ ನಮ್ಮ ಊರಿಗೆ ಬರಬೇಕು, ನೀವು ನಮ್ಮ ಮನೆಯೊಳಗೆ ಪ್ರಸಾದ ತಗೋಬೇಕು ಅಂತೇಳಿ ಕರೆದಾಗ ಭಕುತಿಯೂ ನಡೆಸುತ್ತವು. ಭಕ್ತಿಯ ನಾಟಕ, ಭಕ್ತಿಯ ನಾಟಕ. ಆ ನಾಟಕದಿಂದ ನಾಟಕೀಯವಾಗಿ ಮಾತಾಡಿಸ್ತಾ ಇದ್ದಾರೆ. ಕೆಲವು ಜನ ಮಾತಾಡಿಸ್ತಿರ್ತಾರೆ, ಅವ್ರ ಮಾತಿನೊಳಗ ಬಹಳ ಭೇದ ಇರ್ತದೆ. ಹಂಗ ಮಾತಾಡಿಸ್ಕೊಂತ ಬಂದು ನಮ್ಮೂರಿಗೆ ಬರಬೇಕು ಅಂತ ಕರೆದಾಗ ಎಲ್ಲಾ ತಿಳಿದಿರ್ತಕ್ಕಂಥ ಮಹಾತ್ಮ ಆಯ್ತಪ್ಪ ಅಂತ ಹೇಳಿ ಹೋಗ್ತಕ್ಕಂಥವನಾಗ್ತಾ ಇದ್ದಾನೆ. ಈಗ ಹೋದಾಗ ಭಿನ್ನಹ ಮಾಡಿ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಸಾದವನ್ನು ಮಾಡಿಸಿ ಮನೆಯ ಮುಂದೆ ದೊಡ್ಡದಾಗಿರ್ತಕ್ಕಂಥ ಒಂದು ಆಳು ಹಗೆಯದ ಮೇಲೆ ಆ ನುಲಿ ಇಲ್ಲದ ವರ್ಷನ್ನ ಹಾಕಿ ಅದಕ್ಕೆ ಕಂಬಳಿ ಹಾಸ್ತಕ್ಕಂಥವ್ರಾಗ್ತಾ ಇದ್ದಾರೆ. ಮನೆಯೊಳಗೆ ಪ್ರಸಾದವನ್ನು ಮುಗಿಸಿ ಹೊರಗೆ ಬಂದು ಆ ಮಂಚದ ಮೇಲೆ ಅಥವಾ ವರ್ಷಿನ ಮೇಲೆ ಕೂರ್ಲಿಕ್ಕೆ ಹೋದಾಗ ಆ ಕಂಬಳಿ ಸುತ್ತಿಕೊಂಡು ಹಗೆಯದೊಳಗೆ ಢಲ್ ಅಂತ ಬಿದ್ದು ಹೋಗ್ತಾ ಇದ್ದಾನೆ. ಬಿದ್ದ ಬಳಿಕ ಅಲ್ಲಿಗಾರ ಸುಮ್ಮನೆ ಬಿಟ್ರೇನು, ಮ್ಯಾಲೆ ಕಲ್ಲು ಮಣ್ಣು ಹೆಂಟೆ ಏನೇನು ಆಗ್ತಕ್ಕಂಥವ್ರಾಗಿದ್ದಾರೆ. ಅಲ್ಲಿಗೂ ಸುಮ್ಮನೆ ಹಾಕಲಿಲ್ಲ, ನಗುತ್ತಿದ್ರು. ಇವನಿಗೇನ್ ದಡ್ಡ ಏನ್ ಗೊತ್ತದ, ಇನ್ನೇನೇನೋ ಮಳ್ಳ ತಮ್ಮ ಬಾಯಿಗೆ ಬಂದಾಗ ಏನೇನೋ ಮಾತಾಡ್ತಿದ್ರು. ಅವಿವೇಕಿಗಳು ಅಜ್ಞಾನಿಗಳ ಮಾತಿಗೆ ಏನು ಕೊರತೆ ಇರುವುದಿಲ್ಲ. ತಮ್ಮ ಇಚ್ಛೆ ಬಂದಂಗ ಕುಣದಾಡಿ ಹೋದ ಕುರುಬ, ಹೋದ ಮಳ್ಳ, ಹೋದ ದಡ್ಡ, ಹೋದ ಹೆಡ್ಡ ಅಂತೇಳಿ ಮಣ್ಣು ಕಲ್ಲು ಹಾಕಿ ಚಪ್ಪಾಳೆ ಇಟ್ಟು ನಗತಕ್ಕಂತ ಸಂದರ್ಭದಲ್ಲಿ ಗಾದಲಿಂಗೇಶ ಸಣ್ಣ ಸಣ್ಣ ಮಕ್ಕಳ ಜೊತೆಗೆ ಆ ಕಡೆಯಿಂದ ಆ ಓಣಿಯೊಳಗಿಂದ ಬರ್ತಕ್ಕಂಥವನಾಗ್ತಾ ಇದ್ದಾನೆ. ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ನೋಡಿ ಎಂಥ ಶರಣ ಅನ್ಬೇಕಲ್ಲ. ಅಗೆಯದೊಳಗೆ ಬಿದ್ದಾನ, ಕಲ್ಲು ಮಣ್ಣು ಮುಚ್ಚಾರ, ಎಲ್ಲರೂ ದಡ್ಡ ಅಂತ ನಗುವಾಗ ಆ ಕಡೆ ಓಣಿಯಿಂದ ಮಕ್ಕಳ ಜೊತೆಗೆ ಕುಣ್ಕೊಂತ ಹಾಡಿಕೊಂತ ಬರ್ತಾ ಇದ್ದ ಅಂದ್ರೆ ಇಂಥ ಶರಣ ಅಲ್ಲದೆ ಮತ್ತೊಬ್ಬರು ಬೇಕಾ ನಮಗೆ? ಇಂಥ ಮಹಾತ್ಮನ ಲೀಲೆಗಳನ್ನ ಕೇಳತಕ್ಕಂತ ನಾವೇ ಧನ್ಯರು ಅಂತ ಕೂಡ ಇಲ್ಲಿ ಹೇಳಬೇಕಾಗ್ತಕ್ಕಂಥದ್ದಾಗಿದೆ. ಅಂತ ಸಂದರ್ಭದಲ್ಲಿ ನಮ್ಮ ಗವಾಯಿಗಳವರೊಂದು ಗೀತೆಯನ್ನ ಇಲ್ಲಿ ಹಾಡ್ತಾರೆ, ನೋಡ್ರಿ. ಸಾಂಬದೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಶರಣಗಾದಲಿಂಗೇಶ್ವರ ಮಹಾರಾಜಗೆ ಏನೆಂದು ಹೊಗಳಲಿ ಶರಣ ನಿನ್ನಯ ಘನತೆ. ದಾಸೋಹ ಮೂರ್ತಿಯಾಗಿ ಸಾಗಿ ಬಂತು ನಿನ್ನ ಕತೆ.
ಕಲಿಯುಗವೇ ಧನ್ಯವಾಯಿತು ನಿಮ್ಮ ಪಡೆದ ಈ ಜನತೆ. ಕಲಿಯುಗದ ಅವತಾರಿ ಪುರುಷ, ಕಲಿಯುಗದ ಅವತಾರಿ ಪುರುಷ, ಹರಳಗುಡಗಿ ಕೀರ್ತಿಯ ಕಳಶ. ಕಲಿಯುಗದ ಅವತಾರಿ ಪುರುಷ, ಹರಳಗುಡಗಿ ಕೀರ್ತಿಯ ಕಳಶ. ಶರಣ ಬಸವ ನಾಮವೇ ಹರುಷ, ನಿಮದೇ ದಾಸ. ಕಲಿಯುಗದ ಅವತಾರಿ ಪುರುಷ, ಕಲಿಯುಗದ ಅವತಾರಿ ಪುರುಷ. ನಂಬಿ ಬಂದ ಭಕ್ತರ ಬಾಳಿಗೆ ಭಾಗ್ಯ ಜ್ಯೋತಿ ನೀನಾದೆ. ಅಷ್ಟಲಕ್ಷ್ಮಿ ರೂಪವ ಧರಿಸಿ ದರ್ಶನವ ನೀಡಿದೆ. ಕಾಮಧೇನು ಕರುಣಿಸಿ ನಮ್ಮಿ, ಕಾಮಧೇನು ಕರುಣಿಸಿ ನಮ್ಮಿ, ಭಾಗ್ಯ ನೀಡಿ ಬೆಳಗಿದೆ ಶರಣ. ಕಲಿಯುಗದ ಅವತಾರಿ ಪುರುಷ, ಹರಳಗುಡಗಿ ಕೀರ್ತಿಯ ಕಳಶ. ಶರಣ ಬಸವ ನಾಮವೇ ಹರುಷ, ನಿನದೇ ದಾಸ. ಏನೆಂದು ಹೊಗಳಲಿ ಶರಣ ನಿನ್ನಯ ಆಗನತೆ. ದಾಸೋಹ ಮೂರ್ತಿಯಾಗಿ ಸಾಗಿ ಬಂತು ನಿಮ್ಮ ಕತೆ. ಕಲಿಯುಗವೇ ಧನ್ಯವಾಯಿತು, ಕಲಿಯುಗವೇ ಧನ್ಯವಾಯಿತು ನಿಮ್ಮ ಪಡೆದ ಈ ಜನತೆ. ಕಲಿಯುಗದ ಅವತಾರಿ ಪುರುಷ, ಹರಳಗುಡಗಿ ಕೀರ್ತಿಯ ಕಳಶ. ಶರಣ ಬಸವ ನಾಮವೇ ಹರುಷ, ನಿನದೇ ದಾಸ. ನಿನ್ನ ಕರುಣೆ ನೊಂದ ಮನಸ್ಸಿಗೆ ಶಾಂತಿಯನ್ನು ನೀಡಿದೆ. ನಿನ್ನ ನಾಮ ನೆನೆದರೆ ಸಾಕು ಕಷ್ಟ ದೂರ ಮಾಡಿದೆ. ನಿನ್ನ ನಾಮ ನೆನೆಯುವ ಮನಕ್ಕೆ ಶಾಂತಿಯನ್ನು ನೀಡಿದೆ. ನಿನ್ನ ನಾಮ ನೆನೆದರೆ ಸಾಕು ಕಷ್ಟ ದೂರ ಮಾಡಿದೆ. ಮೇಲು ಕೀಳು ಅಳಿಸಿ ಒಂದೇ, ಮೇಲು ಕೀಳು ಅಳಿಸಿ ಒಂದೇ ರೂಪವಾಗಿ ತೋರಿದೆ ಶರಣ. ಕಲಿಯುಗದ ಅವತಾರಿ ಪುರುಷ, ಹರಳಗುಡಗಿ ಕೀರ್ತಿಯ ಕಳಶ. ಶರಣ ಬಸವ ನಾಮವೇ ಹರುಷ, ನಿನದೇ ದಾಸ. ಇನ್ನೇನು ಬೇಡಲಿ ಶರಣ, ಎಲ್ಲವನು ನೀಡಿದೆ. ಬುದ್ಧಿಹೀನರಾದ ನಮಗೆ ಜ್ಞಾನ ಮಾರ್ಗ ತೋರಿಸಿದೆ. ನಿನ್ನ ಗುಡಿಯ ಬಾಗಿಲಲ್ಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಸೇವೆ ಭಾಗ್ಯ ನೀಡಿದೆ ಶರಣ. ಕಲಿಯುಗದ ಅವತಾರಿ ಪುರುಷ, ಹರಳಗುಡಗಿ ಕೀರ್ತಿಯ ಕಳಶ. ಶರಣ ಬಸವ ನಾಮವೇ ಹರುಷ, ನಿನದೇ ದಾಸ, ನಿನದೇ ದಾಸ, ನಿನದೇ ದಾಸ. ಸಮರೆಯ ಭಾರತೀಯ ಹರ ಹರ ಮಹಾದೇವ. ಅಷ್ಟಸುತ ಸೌಭಾಗ್ಯವ ಪಡೆದು ಕಷ್ಟವಿರದೆಂದು ಪೆರಿಸಲು ಕಿಷ್ಟಮಾಗಿ ಪ್ರಾಣವ ಪಡೆಯುತ್ತಲಿ. ಸೃಷ್ಟಿಮಾಗ ಸ್ತುತಿಯ ನಮಿಸಲು ಶಿಷ್ಟನಾಶೀರ್ವಾದವನಿಂದರು ದಿಷ್ಟ ಭಾಗ್ಯವ ಪಡೆದ ಭಕ್ತರೇ ಧನ್ಯವಂತರೆನುತ್ತಲಿ, ಧನ್ಯವೆಂತರೆನುತ್ತಲಿ.
ಬ್ರಾಹ್ಮಣರು ರೋಗದ ನಿವೃತ್ತಿಗೆ ಬ್ರಹ್ಮವೆತ್ತರುದ ಪೈನರಿಯಲ್ಕೆ ಬ್ರಹ್ಮ ಬರಿದ ಕುರುಬನ ಗಡ್ಡೆಯ ತೀಸುತ್ತಲಿ ಮಡ್ಡು ಕುರುಬನ ಕೇಳೆನುತ್ತಲಿ ವಿಷದಿಂದ ಮಾತಾಡುತ್ತಲಿ ಬ್ರಹ್ಮನಗೊಳಿಸಿದರೆನುತ್ತಾನೆ ಕರುಣೆಯುಳ್ಳ ಮಹಾತ್ಮ ಗೋರ್ಗಳು ಜಡವೆಂದದಿ ಬೇಡಿರುತ್ತಲಿ ಪರಮಲಿಂಗೇಶಂ ಜೀರಿಗೆ ಮಜ್ಜಿಗೆ ಕುಡಿಸಲು ನೆರೆ ಮುಸುಡಿದರನ್ನು ಕ್ಷಣ ಬಿಸರದಿಂದಲಿ ಕುಡಿಸಲ್ಗೆ ತರುಣಿ ಗುಣಮುಗಳಾಗಿ ನಿಂದಿದಳು ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಈ ರೀತಿಯಾಗಿ ಒಂದು ಸಾರಿ ಏನಾಗ್ತದೆ ಗೊಳ್ಳ್ಯಾ ಗ್ರಾಮದೊಳಗ ಹೊಸದಾಗಿ ವಿವಾಹವಾಗಿರ್ತಕ್ಕಂಥ ಒಬ್ಬ ಸಾಧ್ವಿ ಹೆಣ್ಮಗಳು ಪಾಪ ಒಳ್ಳೆ ಅನುರೂಪವತಿಯಾಗಿರ್ತಕ್ಕಂಥ ಕನ್ಯಾ ರತ್ನ ಒಳ್ಳೆ ಸುರದ್ರೂಪಿಯಾಗಿರ್ತಕ್ಕಂಥ ವರನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಮದುವೆ ಕಾರ್ಯ ಎಲ್ಲ ಮುಗಿದದೆ. ಇನ್ನೇನು ಆನಂದದಿಂದ ಸುಖ ಜೀವನವನ್ನ ನಡೆಸ್ತಕ್ಕಂಥವ್ರು ಆಗ್ತಾ ಇದ್ರು. ಹೀಗೆ ಬಹುದಿನಗಳ ಪರ್ಯಂತರ ಕಾಲಹರಣ ಮಾಡ್ತಾ ಇರುವಾಗ ಆಕಸ್ಮಿಕವಾಗಿ ಪಾಪ ಬಹಳ ಚಂದ ಜೀವನ ಸಾಗಿತಕ್ಕಂತ ಸಂದರ್ಭದಲ್ಲಿ ಆ ಕನ್ಯೆ ಎಷ್ಟು ಸಂತೋಷ. ಹೊಸದಾಗಿ ಮದುವೆ ಆದಾಗ ಗಂಡ ಹೆಂಡರು ಹ್ಯಾಂಗಿರ್ತಾರಂದ್ರ ಅದಕ್ಕೆ ವಚನಕಾರ ಹೇಳಿದ್ರು, ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗಿನ ಬಳಿ ಚಂದ, ನಮ್ಗೆ ನಮ್ಮ ರಾಯಬಲು ಚಂದ ಅಂತ ಹೇಳ್ತಿದ್ರು ಹಿಂದಿನ ಕಾಲದೊಳಗೆ. ಎಷ್ಟು ಚಂದ ನನ್ನ ಗಂಡ ನನಗ ಬಂಗಾರದ ಮಾಲ್ ಇದ್ದಂಗ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಕೂಲಿ ಮಾಡಿದರೆ ಏನ ಕೋಲಿ ಹೊತ್ತರೇನ, ನಮ್ಗ ನಮ್ಮ ರಾಯ ಬಡವೇನ, ಅಲ್ಲಲ್ಲ ಬಂಗಾರದ ಮಾಲ್ ಇದ್ದಂಗ ಅಂತ ಹೇಳ್ತಿದ್ರು. ಒಬ್ಬ ಸಾಧ್ವಿ ಹೆಣ್ಣುಮಗಳು ಹೇಳತಕ್ಕಂತ ಮಾತಿವು. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಗೌರವ ಗಂಡ ಅಂದ್ರೆ, ಅಷ್ಟೊಂದು ಮಮತೆಯಿಂದ ಕತ್ತನತೆಯಿಂದ ಬಾಳತಕ್ಕಂತ ಆ ಒಂದು ಸಂಸಾರದೊಳಗೆ ಆಕಸ್ಮಿಕವಾಗಿ ಕಪ್ಪಾಗಿರ್ತಕ್ಕಂಥ ಒಂದು ಛಾಯೆ ಆವರಿಸ್ತಕ್ಕಂಥದ್ದಾಗಿ ಜೀವನ ಬಹಳ ಚಂದ ನಡೀತಿತ್ತು. ಏನಪ್ಪ ಏನ್ ಗಂಡ ಹೆಂಡತಿ, ಎಷ್ಟು ಚಂದ ಇವರು ಬಾಳೆಯವರು ಇರಬೇಕು. ಇದ್ರೆ ಹಿಂಗಿರ್ಬೇಕಪ್ಪ ಗಂಡ ಹೆಂಡತಿ. ಗಂಡ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು, ಹೆಂಗಿರ್ಬೇಕು ಅಂದ್ರೆ ಹಿಂಗಿರ್ಬೇಕು, ಹೆಂಗಿರ್ಬೇಕು ಏನು ಆಗಲ್ಲ. ಹೆಂಗಿರ್ಬೇಕು ಗಂಡ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ 63 ಇದ್ದಂಗಿರ್ಬೇಕಂತ ಗಂಡ ಹೆಂಡತಿ. ಸ್ವಾಮಿ ಸ್ವಲ್ಪ ತಡಿತೀರ ನೀವು ತುಂಬೋದು ಗುಂಬೋದು, ಆಮೇಲೆ ಪುರಾಣ ಮೇಲೆ ಬರೀ ಅದ ಆಮೇಲೆ ಎಲ್ಲ ಮುಗಿದ ಮೇಲೆ ತುಂಬುವಂತೆ ಅಲ್ಲಿ ಪೂಜೆ ಕೂಡ ಅವಾಗ ಮಾಡಿ ಪೂಜೆ ಮಾಡಿ ತುಂಬಿ ಬಿಡು. ಇವಾಗ ನೀವೇನನ್ನು ಮಾಡಕ್ ಹೋದ್ರೆ ನಮ್ಮ ಮನಸ್ಸೆಲ್ಲ ಆ ಕಡೆ ಬರ್ತದೆ. ಕೂತ್ಕೊಳ್ರಿ ಎಲ್ಲ. ಸಾಂಬದೇನವ ಪಾರ್ವತಿ ಹರ ಹರ ಮಹಾದೇವ. ಶಿವಶರಣಗಾದ ಲಿಂಗೇಶ್ವರ ಮಹಾರಾಜ ಕಿ, ಬಸವೇಶ್ವರ ಮಹಾರಾಜ ಕಿ. ಸಾಂಬದೇನವ ಪಾರ್ವತಿ ಹರ ಹರ ಮಹಾದೇವ. ಬಾಯ ಕೂತ್ಕೋ ಬಾಯ. ಆ ಧೂಳ ಬರ್ತೈತ್ ಬಾ. ಅವರೆಲ್ಲ ಮೂಗು ಮುಚ್ಚಿಗಳು, ಬಾಯಿ ಮುಚ್ಚಿಗಳು, ನೀ ಹೇಳಂಗ್ ಹೇಳ ಸ್ವಾಮಿ, ನಾವೆಲ್ಲ ಕೆಳಂಗ್ ಕೇಳ್ತು ಅಂತ ಮೂಗು ಎಲ್ಲ ಮುಚ್ಚಿಗಳು ಹಂಗಾಗ್ಬಾರ್ದು. ಎಲ್ಲರೂ ಶ್ರದ್ಧೆಯಿಂದ ಇದು ಮುಗಿಯೋ ತನಕ ಅಲ್ಲಿನ ಕಾರ್ಯಕ್ರಮ ನಮ್ಮ ಮುಗಿದ ಮೇಲೆ ಮಾಡೋಣ ಅಂತೇಳಿ ತಿಳಿಸಿ, ದಂಪತಿಗಳು ಬೇರು ಹ್ಯಾಂಗಿದ್ರು ಅಂದ್ರೆ ಬಹಳ ಪ್ರೀತಿಯಿಂದ ಒಬ್ಬರನ್ನ ಬಿಟ್ಟು ಒಬ್ಬರು ಇರ್ತಿದ್ದಿಲ್ಲ. ಯಾವಾಗಲೂ ಹೆಂಡತಿ ಮುಖ ಗಂಡ ನೋಡ್ತಿರ್ಬೇಕು, ಗಂಡನ ಮುಖ ಹೆಂಡತಿ ನೋಡ್ತಿರ್ಬೇಕು. ಒಂದೊಂದು ಇರ್ತಾವ, ಒಂದ್ರ ಮುಖ ಆಗ್ತಾಗ ಒಂದ್ರ ಮುಖ ಹೆಂಗ ಮಾಡಿಸ್ತಾನ ಹೆಂಗ ಮಾಡಿಸ್ತಾನ ಅಂತ ಅವನು ಅಂತಿರ್ಬೇಕು. ಎಷ್ಟಿರ್ಲಿದ್ದ ಮೂಲ ಆಗಿರ್ತೀವಪ್ಪ ನಮಗೆ ಅಂತ ಇವನು ಹಿಂಗಿದ್ರೆ ಅದು ಸಂಸಾರ ಆಗೋದಲ್ಲ. ಸಂಸಾರ ಹ್ಯಾಂಗಿರ್ಬೇಕು ಅಂದ್ರೆ, ಸಂಸಾರ ಎಷ್ಟು ಚಂದ ಐತ್ ನೋಡು. ಆ ಸಂಸಾರ ಅಂದ್ರೆ ಬಹಳ ಚಂದ ಆಗಿರ್ತಕ್ಕಂಥ ಒಂದು ಮನೆ ಅಂತದು. ಅದ್ರಾಗ ಒಂದು ಸೊನ್ನೆ ತೆಗೆದ್ಬಿಟ್ರೆ ಹೆಂಗಾಗ್ತೈತೆ ಸೊನ್ನೆ ಸಾರ. ಆ ಸೊನ್ನೆ ತೆಗೆದ್ಬಿಟ್ರೆ ಏನಾಗ್ತೈತೆ ಅದು
ಸಸಾರ ಸಾರವಿಲ್ಲದಾಗಿ, ಅದಕ್ಕೆ ಸೊನ್ನೆ ಇರ್ಬೇಕು. ಅದಕ್ಕೆ ಯಾವಾಗ ಅಂಥ ಸಂಸಾರ ಆಗ್ಬೇಕು ನಮಗೆ. ಹೆಂಗಿರ್ಬೇಕು ಗಂಡ ಹೇಳ್ತೀವಿ ಅಂದ್ರೆ 63 ಇದ್ದಂಗೆ ಇರ್ಬೇಕಂತ. 63 ಅಂಕೆ ಯಾಕೆ ನೋಡಿರ್ಬೇಕು, ಹಾಗೆ ಸುಮ್ಮನೆ ಕಲ್ಪನೆ ಮಾಡ್ರಿ. 63 ಹೆಂಗಿರ್ತೈತಿ ಅಂದ್ರೆ ಇದು ಅದ್ರ ನೋಡ್ತಿರ್ತೈತೆ, ಅದು ಇದ್ರ ನೋಡ್ತಿರ್ತೈತೆ. 6 3 ನೋಡ್ತೈತೆ, 3 4 ಅದು ಹೋಗಿ 63 ಆದ್ರೆ 63 ಆಗ್ಬಿಟ್ರೆ ಇದನ್ನ ಅದು ನೋಡಕ್ಕಿಲ್ಲ, ಅದನ್ನ ಇದು ನೋಡಕ್ಕಿಲ್ಲ, ಅದ್ರ ಕಟ್ಟಾಗಿರ್ತೈತಿ, 36 ಆಗಿಬಿಟ್ರೆ. ಅದಕ್ಕೆ 36 ಆಗೋದು ಬೇಡ. ಇಲ್ಲಿ ಹಂಗಿದ್ರೆ ನೀವು ಯಾವಾಗಲೂ ಬಹಳ ಪ್ರೀತಿಯಿಂದ ಸಂತೋಷದಿಂದ ಕಾಲಹರಣ ಮಾಡುತ್ತಿರುವಾಗ ನಿಮಗೆ ಹೇಳ್ತೀನಿ, ಆಕಸ್ಮಿಕವಾಗಿ ಘಾತವಾಗಿ ಬಿಡ್ತದೆ. ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ಓರ್ವ ಆ ಯುವಕ ಕಾಲವಾಗಿ ಬಿಡ್ತಾನೆ, ಸತ್ತು ಹೋಗಿಬಿಡ್ತಾನೆ. ಎಷ್ಟು ದುಃಖ ಆಗಿರಬೇಕಲ್ಲ, ಎಷ್ಟು ದುಃಖ. ಅಯ್ಯೋ ನನ್ನ ಸ್ವಾಮಿ, ನನ್ನಯ್ಯ, ಅವನನ್ನೇ ನಂಬಿರ್ತಕ್ಕಂಥ ಸಾಧ್ವಿ ಹೆಣ್ಣುಮಗಳು ಎಂಥ ದುಃಖ ಮಾಡ್ತಾಳಂದ್ರ ಘೋರವಾಗಿರ್ತಕ್ಕಂಥ ದುಃಖ. ಬಂಧು ಬಳಗದವರೆಲ್ಲರೂ ಕೂಡ ಬಂದು ಸೇರ್ತಾರೆ. ಸಮಯ ಆಗಿರ್ತಕ್ಕಂಥದ್ದಾಗಿದೆ. ಎಲ್ಲರೂ ವಿಚಾರ ಮಾಡ್ತಾರೆ, ಎಷ್ಟೊತ್ತಿದ್ರು ಪ್ರಯೋಜನ ಏನಿತ್ತಪ್ಪ, ಹೋಗಿಬಿಟ್ಟದಲ್ಲ. ಏನು ಅಂತ್ಯಕ್ರಿಯೆ ಬೇಕಾಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಬೇಕಲ್ಲ, ಎಲ್ಲಾ ವ್ಯವಸ್ಥೆ ಮಾಡಿದ್ದಾರೆ. 10 ಜನ ಕೂಡಿದ್ದಾರೆ. ಸಣ್ಣ ಪ್ರಾಯದ ಹುಡುಗ ಎಷ್ಟು ದುಃಖ ಮಾಡ್ತಿದ್ಲು ಅಂದ್ರೆ ನಿಮಗೆ ಹೇಳ್ತೀನಿ, ಒಬ್ಬೊಬ್ಬರು ಅಷ್ಟು ದುಃಖ ಮಾಡ್ತಿರ್ತಾರೆ. ಅಂತ ದುಃಖ ಸಾಗರವನ್ನು ಮುಳುಗಿರ್ತಕ್ಕಂಥ ಸಾತ್ವಿಗೆ ಸಮಾಧಾನ ಮಾಡಿ 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 ಏನು ಅಂತ್ಯಕ್ರಿಯೆ ಬೇಕಾಗ್ತಕ್ಕಂಥ ವ್ಯವಸ್ಥೆ ಏನು ಶಿಬಿಗೆ ಮಾಡಿದ್ದಾರೆ. ಮ್ಯಾಲೆ ಮಲಗಿಸಿಕೊಂಡು 4 ಜನ ಹೆಗಲು ಕೊಟ್ಟು ಒಯ್ತಾ ಇದ್ದಾರೆ. ಹಿಂದೆ ಆ ಹುಡುಗಿ ಸಣ್ಣಕ್ಕಿದ್ಲು ಪಾಪ. 2-3 ಜನ 2 ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಗೂಳ್ಯದ ಬೀದಿಯೊಳಗ. ಆಕಸ್ಮಿಕವಾಗಿ ಬರ್ತಾ ಇದ್ದಾರೆ. ಬರುವಾಗ ನಿಮಗೆ ಹೇಳ್ತೀನಿ, ದಾರಿಯೊಳಗೆ ಶಿವಶರಣನಾಗಿರ್ತಕ್ಕಂಥ ಗಾವಲಿಂಗೇಶ ಒಂದು ಕಡೆಗೆ ನಿಂತ್ಕೊಂಡಿದ್ನು. ನೋಡ್ತಾ ಇದ್ದಾನೆ. ಹೋಗ್ತಕ್ಕಂಥ ಒಂದು ಯಾತ್ರೆ, ಶವಯಾತ್ರೆ ಅಂತಾರೆ ಅದಕ್ಕೆ. ಹೋಗುವಾಗ ನೋಡ್ತಾ ಇದ್ದಾರೆ. ನೋಡಿ ಹೀಗಾಗಬಾರ್ದಾಗಿತ್ತಲ್ಲ ಅಂತ ಅವ್ರು ಯೋಚನೆ ಮಾಡ್ತಾರೆ. ಅಲ್ಲಿ ನಿಂತಿರ್ತಕ್ಕಂಥ ಶರಣನನ್ನ ಇಲ್ಲಿ ಹೋಗ್ತಕ್ಕಂಥ ಹುಡುಗಿ, ಏನು ಗಂಡನನ್ನ ಕಳ್ಕೊಂಡಿರ್ತಕ್ಕಂಥ ವಿಧವೆ ಏನಿದ್ಲಲ್ಲ, ಆಕೆ ನೋಡಿದ್ಲು. ಇಂಥ ಮಹಾಜ್ಞಾನಿ ನಮ್ಮೂರಲ್ಲಿರುವಾಗ ನಾನೇಗೆ ಚಿಂತೆ ಮಾಡಬೇಕು ಅಂತ ಹೇಳಿ ಏನು ಹಿಡ್ಕೊಂಡಿದ್ರ ಕೈ ಹೊಸಿರಿಕೊಂಡು ಬಿಟ್ಲಂತ. ಹೊಸಿರಿಕೊಂಡು ಓಡೋಡಿ ಹೋಗಿ ಶರಣ ಗಾವಲಿಂಗೇಶ್ವರ ಪಾದಕ್ಕೆ ಬೀಳ್ತಾ ಇದ್ದಾಳೆಪ್ಪ, ನನ್ನನ್ನು ಕಾಪಾಡತಕ್ಕಂಥವನಾಗಬೇಕು ಅಂದಾಗ ಶರಣರು ಆಶೀರ್ವಾದ ಮಾಡ್ತಾರೆ. ಅಷ್ಟಪುತ್ರ ಸೌಭಾಗ್ಯವತಿ ಅಂತೇಳಿ, ಅಷ್ಟಪುತ್ರ ಸೌಭಾಗ್ಯವತಿಯಾಗಮ್ಮ ನೀನು ಅಂತ ಹೇಳಿ ಆಶೀರ್ವಾದ ಮಾಡಿದ್ರೆ ಅಲ್ಲಿದ್ದವರೆಲ್ಲ ನಗುತ್ತಾರಂತ. ಅದಕ್ಕೆ ಅಂತಾರೆ ಇವ್ನು ದಡ್ಡ ಅಂತ. ಅಲ್ಲ, ಗಂಡ ಸತ್ತಾನ, ಸೆರಿಗೆ ಮೇಲೆ ಹೊತ್ಕೊಂಡು ಹೋಗ್ತಾರ, 8 ಮಕ್ಕಳ ತಾಯಿಯಾಗಿ ಅಂತ ಆಶೀರ್ವಾದ ಮಾಡ್ತಾನಲ್ಲ, ಏನ್ ಅನ್ನಬೇಕು ಇದಕ್ಕ ಅಂತ ಎಲ್ಲ ಚಪ್ಪಾಳೆ ಕಟ್ಟಿ ನಗ್ತಾ ಇರ್ತಾರೆ. ಇದಕ್ಕೆ ದಡ್ಡ, ಇದು ದಡ್ಡದು ಈಗೇನು ಗೊತ್ತಿಲ್ಲ. ಗಂಡ ಸತ್ತೋಗ್ಯಾನ, ಈಗೀಗ ನೋಡಿದ್ರೆ 8 ಮಕ್ಕಳ ತಾಯಿ ಅಂತ ಆಶೀರ್ವಾದ ಮಾಡ್ತಾನಲ್ಲ ಅಂತೇಳಿ ಇಷ್ಟು ಮಾತಾಡೋದ್ರೊಳಗ ಅಲ್ಲಿ ಹೊತ್ಕೊಂಡು ಹೋಗ್ತಕ್ಕಂಥ ಶರಿಗೆ ಅಳಿಗಾಡ್ತಕ್ಕಂಥದ್ದಾಗಿದೆ. ಹೊತ್ತವರೆಲ್ಲ ವಿಚಾರ ಮಾಡ್ತಾರೆ, ಏನಿದೆ ಆಶ್ಚರ್ಯ, ಯಾಕೆ ಹಳಗಾಡ್ತದೆ ಅಂತೇಳಿ ಇನ್ನೊಂದು ಸ್ವಲ್ಪ ಸಾಗೋದ್ರೊಳಗ ಅವನು ಚಿಟ್ಟನೆ ಚೀರಿದಂಗಾಯ್ತಂತ ಶಿರಿಗೆ ಕೆಳಗೆ ಇಳಿಸಿ ಮುಖದ ಮೇಲೆ ಹಾಕಿರ್ತಕ್ಕಂಥ ಬಟ್ಟೆ ಹೊರದು ನೋಡ್ತಾರ. ಪಿಳಿ ಕೊಂಡು ಬಿಡುತ್ತಿದ್ದಂತ. ಸಾಂಬದೇನೋ ಪಾರ್ವತಿ ಹರ ಹರ ಮಹಾದೇವ. ಸತ್ತವರನ್ನು ಬದುಕಿಸಿರ್ತಕ್ಕಂಥ ಶರಣರು ಯಾರು ಅಂದ್ರೆ ಗುಳ್ಯದ ಶರಣ ಗಾವಲಿಂಗೇಶ ಅಂತಕ್ಕಂಥ ಮಾತನ್ನ ಮತ್ತೆ ಇಲ್ಲಿ ಹೇಳಬೇಕಾಗ್ತದೆ. ಈ ರೀತಿಯಾಗಿ ಕಾಲಹರಣ ಮಾಡ್ತಾ ಇರುವಾಗ ಮುಂದೆ ಮತ್ತೊಂದು ಲೀಲೆಯನ್ನು ಕೂಡ ಶರಣರು ತೋರ್ತಾ ಇದ್ದಾರೆ. ಏನದು ನೋಡೋಣ. ಗಾದಿಲಿಂಗೇಶಂ ಪ್ರತಿದಿನ ಮನಾದಿ ರೂಪಾತ್ಮನನು ಚಿಂತನೆ, ಗಾದಿಯಿಂ ತೊಡಗಿನ ಬ್ರಹ್ಮಜ್ಞಾನುಸಂಧಾನಿ, ಭೇದಮಿಲ್ಲದ ಜಗದೊಳಗಿಡದ ಮೇಘ ಮಂಗವಾತವನು ಮೆಂದರಿದಾಜಿತುವತ್ತುವ ಸುಖಿಯಾದಂ ಪಾದಕೋರ್ವದಿಂದೆನಸುತ ಲೋದಯಾಘಡವತಿರುವಿ ನೋದವಿನಾರ್ಘ್ಯ ಚೋಲಕಾರವ ಕೇಳುತ್ತನಿ, ಮೇದಿನಿಯೊಳಗೆ ದುಃಖವ ಭೇದರಹಿತನಾಪೆದವಿನ್ ಸೋದರ ಸತಿ ಪುತ್ರರು ಮೆರವರೈ ಮಹಿಮಂ
ಕೊಟ್ಟನಾಥ ಕೋಲಮಗಿಗಳ ಧಿಟ ಬಕುತಿಯನೇ ಮೆಸಗುತ್ತನಿ ದಟ ಹಾಸಿದನ ಪೇಳು ಗಾದಿಲಿಂಗೇಶಂ ಮುಟ ಹಡಬ ದಿಮ್ಮನ ನನಗೆ ತಿಪ್ಪು ವಿಶ್ವಾಸ ಮಂದಸಗಿಂದಲಿ ಕಟಿಕುರ್ಧಂ ಸಾಕೆನಿಸುತ್ತಲೀ ಸಂಬದೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಈ ರೀತಿಯಾಗಿ ಆ ಶಾಂತಮ್ಮನ ಮನೆಯೊಳಗ ಬಂದು ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಯಾರಿಗೆ ಬೇಕೋ ಅಂಥ ಒಂದು ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ಯಾರಿಗೆ ಮಕ್ಕಳಿಲ್ಲ ಅಂತವ್ರಿಗೆ ಮಕ್ಕಳು, ಯಾರ ಕಾಯಿಲೆಗೆ ಬಿದ್ದವರಿಗೆ ರೋಗ ನಿವಾರಣೆ, ಹೀಗೆ ಬಹಳಷ್ಟು ವಿಚಾರವನ್ನ ಜಗತ್ತಿಗೆ ತೋರುತ್ತಾ ಬರುತ್ತಾ ಇರುವಾಗ ಒಂದು ಸಾರಿ ಅದೇ ಊರೊಳಗಿರ್ತಕ್ಕಂಥ ಒಬ್ಬ ಭಕ್ತ ಹಡಪದ ತಿಮ್ಮಣ್ಣ ಅಂತೇಳಿ ಒಬ್ಬ ಭಕ್ತ ಬಹಳ ಭಕ್ತಿಯಿಂದ ಬರ್ತಾ ಇದ್ದಾನೆ. ಯಪ್ಪ, ನನ್ನ ವಂಶ ನಿಂತು ಹೋಗ್ತದೆ, ಮಕ್ಕಳಿಲ್ಲ, ನಮ್ಮನ್ನು ಉದ್ಧಾರ ಮಾಡತಕ್ಕಂಥವನು ಆಗಬೇಕು ಅಂತೇಳಿ ಬಹಳ ಭಕ್ತಿಯಿಂದ ಬೇಡಿಕೊಳ್ತಕ್ಕಂಥವನು ಆಗ್ತಾ ಇದ್ದಾನೆ. ನೆದಿನಿಯೋಳಿದರಿಂದ ದುಃಖ ಭೇದರಹಿತನೇ ಅನುಭವಿಪೆನ ಸೋದರರ ಸತ್ಪುತ್ರರ ಪಡೆದು ನೆರೆವರೈ ಮಹಿಮಾ. ಹಡಪದ ತಿಮ್ಮಣ್ಣ ತನ್ನ ದುಃಖವನ್ನ ತೋಡಿಕೊಳ್ತಾ ಇದ್ದಾನೆ ಶರಣರ ಸಮ್ಮುಖದಲ್ಲಿ. ಯಪ್ಪ, ನಮ್ಮ ತಂಬಳ ಏನದರಲ್ಲಿ ಬಹಳ ಮಂದಿ, ನಾವು ಸುಮಾರು 3-4 ಜನ ಅದೀವಿ, ಎಲ್ಲರಿಗೂ ಮಕ್ಕಳಾಗಿದ್ದಾವೆ, ಎಲ್ಲರೂ ಆನಂದದಿಂದ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ನನಗೆ ಬಹಳ ದಿನಗಳಾದವು, ಮಕ್ಕಳಿಲ್ಲ ಅಂದಾಗ ಬಹಳ ಕೊರಗು ಮಕ್ಕಳಿಲ್ಲ ಅಂತ ಒಂದು ಸಂದರ್ಭದಲ್ಲಿ, ತಿಮ್ಮಣ್ಣ ಇದಕ್ಕಾಗಿ ದುಃಖ ಮಾಡ್ತೀಯೋ ದಡ್ಡ, ಮಕ್ಕಳಿಲ್ಲ ನಿನಗೆ ಯಾರು ಹೇಳಿದ್ದೀನಿ ಮಕ್ಕಳಿಲ್ಲ, ಬಾರವ ನಿನಗೆ ಮನೆ ತುಂಬಾ ಮಕ್ಕಳಾಗ್ತಾರೆ, ಬಾ ಅಂತೇಳಿ ಬೆನ್ನು ಚಪ್ಪರಿಸಿ ತನ್ನಲ್ಲೇ ಇರ್ತಕ್ಕಂಥ ಕೋಲು ಮತ್ತು ಬಗೆಯನ್ನ ಆಶೀರ್ವಾದ ಮಾಡಿದಂತ ತಿಮ್ಮಣ್ಣನಿಗೆ ಆಶೀರ್ವಾದ ಮಾಡಿದ ಪ್ರತಿಫಲವಾಗಿ ಇವತ್ತಿನವರೆಗೂ ಕೂಡ ಹಡಪದ ತಿಮ್ಮಣ್ಣನ ಮನೆತನದವರು ಆತನ ಜಾತ್ರೆಯೊಳಗೆ ವಿಶೇಷವಾಗಿರ್ತಕ್ಕಂಥ ಒಂದು ಬ್ಯಾಂಡ್, ಭಜಂತ್ರಿ ಅವೆಲ್ಲವನ್ನು ಕೂಡ ಅವರೇ ನುಡಿಸ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಇಂಥ ಒಂದು ಸೇವೆ, ನಿನ್ನ ಸೇವೆ ಅಮೋಘವಾಗಿ ನಡೀತದ ಅಂತ ಹೇಳಿದ್ದ ತಾತ. ಆ ತಾತನ ಆಶೀರ್ವಾದದಿಂದ ಆ ಮನೆತನದವರು ಇಂದಿಗೂ ಕೂಡ ಅವರು ಬಂದು ಆತನ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥವ್ರು ಆಗ್ತಾ ಇದ್ರು ಅನ್ನುತ್ತಿರುವಾಗ ಮುಂದೆ ಏನಾಗ್ತದೆ ಅನ್ನೋ ವಿಚಾರವನ್ನ ನೋಡೋಣ. ಲಿಂಗದೇವನ ಅನುಜ್ಞೆಯಂತೆಯೇ ಮಂಗಲದ ಸುತವನಿದಸಲ್ ಸಂಗಹಿತರಾಂಗು ಸಾರಿಸೋಟೆ ಕರವನಿತ್ತು ಮಂಗಲೆಯನಿಪ ಹೆಂಡತಿಯೊಡನೆ ತುಂಗನಾಗಪ್ಪ ಚರಣದೊಳ್ ಗಂಗವಿಸಿ ಬಲಮಂಗಿಸಿ ನಿಂದಿರಲು 6 ಸಾಸಿರ ರೊಪ್ಪೆ ಕಂಗಳ ಚಾರು ದಂಪತಿಗಳ ಮಡಿಲೋಳಿಟ್ಟು ಮುದದಿಂದೊಳಿಂತು ಕೇಳುತ್ತಾನಾಗಪಮಂ ನೀರಿದ ಹಣದಿ ನಿತ್ಯಂ ನೀರಿದಾಚೋಹವ ಭಕುತಿಯಂ ಭೂರಿ ಜಂಗಮರ ತೃಪ್ತಿಯ ನಿಡಿಸಿ ಎಂದು ಮಗುವ ಹುಟ್ಟುತ್ತಲೆಂದು ತ್ರಿದಶನದಿಂದ ಮುಂದ ಕಳುಹಿದ ಮನೆಗೆ ಚಂದದಿಂದ ಮಹಿಮರೇಶವನ ನಂದಿನಿಹದಿಂದ ನುತ ಮೋದದಿಂದ ಭಕ್ತಿಯ ಮೆರೆದ ಬಂದನ ಮಾಹೇಶ್ವರನಿವ ಸಂದುಮಾನಂ ಚೆನ್ನ ಬಸವಂ ಹೊಂದಿತೀಗ ಮನೆಗೆ ಜಡೆಗೆನೆಂಬುದೆಂಬುದನಿ ಹನಿಹಾಳ ಗ್ರಾಮವಿರದು ಚಂದಹವ ಬಳ್ಳಾರಿಯ ಪ್ರಾಂತದೊಳಿಂದು ಶೋಭಿಸಿತು ಸಂಪದದ ಭರತ ಮೆನಿಸಿ ಸಂಬದೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಈ ರೀತಿಯಾಗಿ ಯಾವ ಮಹಾತ್ಮನಾಗಿರ್ತಕ್ಕಂಥ ಗಾನಲಿಂಗೇಶ್ವರ ಸೇವೆಯನ್ನು ಮಾಡೋರು ಬಹಳಷ್ಟು ಜನ ಕುಂಬಾರ ನಾಗಪ್ಪ ಅಂತೇಳಿ ಪ್ರತಿನಿತ್ಯವಲ್ಲಿಯೂ ಕೂಡ ಶರಣರ ಸೇವೆಯನ್ನ ಬಹಳ ಭಕ್ತಿಯಿಂದ ಮಾಡತಕ್ಕಂಥವನ್ನ ಆಗ್ತಾ ಇದ್ದಾನೆ. ಬಹಳಷ್ಟು ಜನ ವಿಚಾರ ಮಾಡ್ತಾರೆ ಸೇವಾ ಮಾಡಕ್ಕೆ,
ಪರಮಾತ್ಮನ ಧ್ಯಾನ ಮಾಡಾಕ, ಪರಮಾತ್ಮನಿಗೆ ಸೇವಾ ಮಾಡಾಕ ಹಿಂದೆ ಮುಂದೆ ನೋಡ್ತಕ್ಕಂಥವ್ರು ಎಷ್ಟೋ ಜನ ಅದಾರ. ಆದ್ರೆ ಕುಂಬಾರ ನಾಗಪ್ಪ ಅಂತಕ್ಕಂಥ ಒಬ್ಬ ಭಕ್ತ ನೋಡಿ ಪ್ರತಿನಿತ್ಯವಲ್ಲಿಯೂ ಕೂಡ ತೈಲ ವಾರ್ಚನವನ್ನು ಮಾಡಿ ತಲೆಗೆ ತೈಲ ತಿಕ್ಕತಕ್ಕಂಥವನಾಗ್ತಾ ಇದ್ದಾನೆ. ಶರಣರಿಗೆ ಮೈಯೆಲ್ಲ ತಿಕ್ಕತಕ್ಕಂಥವನಾಗ್ತಾ ಇದ್ದಾನೆ, ಜಳಕ ಮಾಡಿಸ್ತಕ್ಕಂಥವನಾಗ್ತಾ ಇದ್ದಾನೆ. ಅವನ ಭಕ್ತಿಗೆ ಒಲವಿರ್ತಕ್ಕಂಥ ಶರಣರು 6,000 ರೂಪಾಯಿ ಆ ಕಾಲದಾಗ ಹೆಂಗ ಕೂಡಿಸಿತ್ತು ಗೊತ್ತಿಲ್ಲ ಪಾಪ ಶರಣ. ಅದೇನು ಎಲ್ಲವೂ ಕೂಡ ಅದಕ್ಕೆ ವಚನಕಾರ ಹೇಳ್ತಾರೆ, ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಅಯ್ಯನಬಹುದಯ್ಯ, ನೀನು ಒಲಿದರೆ ಸಕಲ ಮಣಿ ಪದಾರ್ಥಗಳು ಇದರಲ್ಲಿಪ್ಪವರೋಡ ಕೂಡಲ ಸಂಗಮ ದೇವ ಅಂತೇಳಿ. 6,000 ರೂಪಾಯಿ ಅಂದ್ರೆ ಸಣ್ಣ ಮಾತಲ್ಲ. ಆಗಿನ ಕಾಲದೊಳಗ ಆಣಿ ದುಡ್ಡಿನ ಮೇಲೆ ವ್ಯವಹಾರ ನಡೀತಕ್ಕಂತ ಒಂದು ಕಾಲ ಅದು. ಅಂತ ಸಂದರ್ಭದಲ್ಲಿ ಮಹಾತ್ಮರಾಗಿರ್ತಕ್ಕಂಥ ಶರಣ ಗಾವಲಿಂಗೇಶ ಅವರ ಮನಸ್ಸು ಮಾಡಿದ್ರೆ ಏನೆಲ್ಲವೂ ಕೂಡ ಮುಂದೆ ಬಂದು ಬೀಳ್ತಕ್ಕಂಥದ್ದಾಗ್ತಾ ಇತ್ತು. 6,000 ರೂಪಾಯಿಯನ್ನು ಕೊಟ್ಟ ಅಂದಿನಿಂದ ಅವನು ಆನಂದದಿಂದ ಏನ್ ಹೇಳಿಕೊಟ್ಟ ಅಂದ್ರೆ, ಇದು ಜಂಗಮ ದಾಸೋಹಕ್ಕೆ ಮೀಸಲಾಗಿರ್ಲಪ್ಪ ಈ ದುಡ್ಡು ಯಾವಾಗಲೂ ಶರಣ ಸಂತ ಮಹಾಂತರ ಸೇವೆಗೆ ಮೀಸಲಾಗಿರ್ಲಿ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಆ ನಾಗಪ್ಪ ಅದೇ ರೀತಿಯಾಗಿ ಕಾಲಹರಣ ಮಾಡುತ್ತಿರುವಾಗ ಒಂದು ಸಾರಿ ಏನಾಗ್ತದೆ, ಹಿರೇಮಠದ ಜಂಗಮ ಪುಂಗವನಾಗಿರ್ತಕ್ಕಂತಹ ಚನ್ನಬಸಯ್ಯ ಮತ್ತು ನೀಲಮ್ಮ ಅಂತಕ್ಕಂಥ ದಂಪತಿಗಳಿಗೆ ಮಗನಾಗಿರ್ತಕ್ಕಂತಹ ಜಡಿಸಿದ್ದ ಶಿವಯೋಗಿ, ಆತನು ಕೂಡ ಮಹಾಜ್ಞಾನಿ, ವೈರಾಗ್ಯ ನಿಧಿ ಆಗಿರ್ತಕ್ಕಂತಹ ಶರಣ ಬಾಲ್ಯದಲ್ಲಿ ಅದೇನಂತಾರಲ್ಲ, ಬೀಜ ಮೊಳಕೆಯಲ್ಲೂ ಗೊತ್ತಾಗ್ತೈತಿ. ಹಾಗ ಆ ತಂದೆ ತಾಯಿಗಳು ಜಡಿಸಿದ್ದ ಶಿವಯೋಗಿಯನ್ನ ಕರ್ಕೊಂಡು ಶರಣ ಗಾವಲಿಂಗೇಶ್ವರಲ್ಲಿಗೆ ಬರ್ತಾ ಇದ್ದಾರೆ. ನೋಡಿಯಪ್ಪ, ಇವನು ನಮ್ಮ ಮಾತ ಕೇಳುವಲ್ಲ, ಇವನ ಸ್ಥಿತಿಯೇ ಬೇರೆ ಇರ್ತಕ್ಕಂಥದ್ದಾಗಿದೆ, ಇವನನ್ನ ಹೇಗಾದ್ರೂ ಮಾಡಿ ನೀವು ತಿದ್ದಿ ಬುದ್ಧಿ ಕಲಿಸ್ತಕ್ಕಂಥವ್ರಾಗಬೇಕು. ಹೇಗದಲ್ಲ, ಅವರು ಹೇಳಿ ಕೇಳಿ ಹಿರೇಮಠದವರು. ಅಂಜಾಳ ಚನ್ನಬಸಯ್ಯನವರು ಧರ್ಮಪತ್ನಿ ನೀಲಮ್ಮ ಹಿರೇಮಠಾಧೀಶರಾಗಿರ್ತಕ್ಕಂಥವರು, ಅವರ ವಂಶಜನಾಗಿರ್ತಕ್ಕಂಥ ಜಡಿಸಿದ್ದನನ್ನ ಕುರುಬ ಜನಾಂಗದಲ್ಲಿ ಜನಿಸಿರ್ತಕ್ಕಂಥ ಶರಣ ಗಾವಲಿಂಗೇಶ್ವರಲ್ಲಿಗೆ ತಂದು ಇವನಿಗೆ ಧರ್ಮೋಪದೇಶವನ್ನು ಮಾಡು ಅಂತ ಬಿಡ್ತಾರೆ. ಮತ್ತೆ ಯಾರು ಕುರುಬರು ಅಲ್ಲ ಹೇಳ್ಬೇಕಲ್ಲ. ಅದಕ್ಕೆ ವಚನಕಾರ ಹೇಳಿದ್ರು, ಜಾತಿ ಹೀನನ ಮನೆಯು ಜ್ಯೋತಿತಾ ಹೀನವೇ, ಜಾತಿಗೆ ಜಾತಿ ಎಂದೆನಬೇಡ, ಜಾತಿಯ ನುಲಿದಾತನೇ ಭಾತ ಸರ್ವಜ್ಞ. ಕುಡಿಯುವುದೊಂದೇ ನೀರು, ಸುಡುವುದೊಂದೇ ಅಗ್ನಿ, ನಡೆಯುವುದೊಂದೇ ದಾರಿ, ಇರುತ್ತಿರಲು ನಡುವೆ ಕುಲಗೋತ್ರ ವ್ಯಕ್ತಡಲು ಸರ್ವಜ್ಞ ಅಂತೇಳಿ. ಯಾರೇ ಇರಲಿ, ಎಂಥವರೇ ಇರಲಿ, ಮನಸ್ಸು ಒಳ್ಳೇದಿರ್ಬೇಕಲ್ಲ, ಭಕ್ತಿಯಿಂದ ಸೇವಾ ಮಾಡೋ ಗುಣ ಇರ್ಬೇಕು. ನಮಗೆ ಸೇವಾ ಮಾಡೋ ಗುಣ ಇರ್ಬೇಕು. ಗಾಲಿಂಗಪ್ಪನ ಪುರಾಣ ಐತೆ ಅಂತ ಸುಮ್ಮನೆ ಹಾಗ ಬಂದು ಕುಂತು ಎದ್ದೋಗೋದಲ್ಲ, ಇಲ್ಲಿ ಸೇವಾ ಮಾಡೋ ಪ್ರತಿನಿತ್ಯ. ನೀ ಯಾವ ಧರ್ಮದವ್ರನ್ನ ಆಗತ್ತಿ ಸಂಬಂಧ. ಎಂತ ಮಹಾತ್ಮ ಇದ್ದಾನೆ, ಬೇಡಿದವರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡ್ತಕ್ಕಂಥ ಕಲಿಯುಗದ ಕಾಮಧೇನು ಆಗಿರ್ತಕ್ಕಂಥ ಗಾಲಿಂಗಪ್ಪನ ಸೇವಾ ಮಾಡಕ್ಕ ಮಾಡ್ತಾರೆ. ಅವರದರಲ್ಲಿ ದೊಡ್ಡ ಸಪ್ಪದಲ್ಲ, ಗೋವರ್ಧನ್ ರೆಡ್ಡಿ ಅದಲ್ಲ, ಅವರೇ ಮಾಡ್ತಾರೆ. ಹಂಗ ನಾವೇನು ಹಂಗೆ ಬರೋದು ಹಂಗ ಹೋಗೋದು ಹಾಗಬಾರ್ದಲ್ಲ. ಪ್ರತಿನಿತ್ಯದಲ್ಲಿ ಭಕ್ತಿಯಿಂದ ನಾವ್ ಹೆಂಗೆ ದುಡಿತೀವೋ ಹಾಗೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಗಾವಲಿಂಗೇಶ. ನೀವೆಲ್ಲ ಚಂದ ದುಡಿದಿರಿ, ಇಲ್ಲ ಅಂತಲ್ಲ, ದುಡಿತ್ಯಾ ಬಂದಿರಿ. ನಿಮ್ಮನ್ನು ನೋಡಿದ್ರೆ ನನಗೆ ಬಹಳ ಖುಷಿ ಅನಿಸ್ತದೆ. ವರ್ಷದಾಗ ಎಷ್ಟು ಸಾರಿ ದಾಸೋಹ ಮಾಡೋದು ನೀವು? ಒಂದಪ್ಪ ಶ್ರೀಶೈಲಕ್ಕೆ ಹೋಗೋರಿ ದಾಸೋಹ ಮಾಡಿಸ್ತೀರಿ, ಮತ್ತೆ ಗುಳ್ಳೆದ ಜಾತ್ರೆ ಬಂದ್ರೆ ದಾಸೋಹ ಮಾಡಿಸ್ತೀರಿ. ನೋಡು, ಅಯ್ಯಪ್ಪ ಸ್ವಾಮಿ ಇನ್ನೊಬ್ಬ ದೊಡ್ಡ ಕದನ, ಅಯ್ಯಪ್ಪ ಸ್ವಾಮಿಗೆ ದಾಸೋಹ, ಮತ್ತಿದು ಪುರಾಣದ ದಾಸೋಹ ವಿಶೇಷ. ಹಿಂಗ ಸೇವಾ ಮಾಡೋದು ಕಲಿಬೇಕು. ನಾವು ಸೇವಾ ಮಾಡೋದು ಕಲಿಬೇಕು. ಅದನ್ನ ಬಿಟ್ಟು ಮಾಡ್ತಾರೋ ಯಾರು ಮಾಡೋದು? ಎಲ್ಲರೂ ಮಾಡ್ತಾರೋ ಅಂತಂದು ಹೋದ್ರ ಅದು ಸೇವಾ ಆಗೋದಿಲ್ಲಲ್ಲ. ಅದಕ್ಕೆ ಬಹಳ ಭಕ್ತಿ ಇಲ್ಲ. ಒಂದೂರಾಗ ಗಂಡ ಹೆಂಡ್ತಿದ್ರು, ಅದ್ರ ಗಂಡ ಮಕ್ಕಳು ದೊಡ್ಡ ಸೇವಾ, ಬಹಳ ಸೇವಾ, ಅವ್ರಿಗೆ ಬಹಳ ದೇವರು ಒಲಿಯೋದು ಕೂಡ ನೋಡ್ಬೇಕಾರೆ. ಗಂಡು ಮಕ್ಕಳು ಯಾಕೆ ಗುಡಿಗೆ ಹೋಗೋದಿಲ್ಲ? ಬಹಳ ಕಡೆಗೆ ನಮ್ಮ ಕಡೆ ಗುಡಿಗೆ ಹೋಗೋದ್ರೆ ಗಂಡು ಮಕ್ಕಳು ನೋಡಿಲ್ಲ. ಏನ್ ಹೋಗ್ಬೇಕು, ಹೆಣ್ಮಕ್ಳು ಹೋಗ್ಬೇಕು. ಹಾಗೆ ಸೇವಾ ಮಾಡೋ ಹೆಣ್ಮಗಳು ಪ್ರತಿನಿತ್ಯ ಪುರಾಣಕ್ಕೆ ಬರ್ತದ್ಲಂತ. ಅವ್ ಗಂಡ ಎಲ್ಲಾರ ಗುಂಡಿದ್ದಂಗೆ ಇರ್ತಲ್ಲ, ಒಂದು ಕಾಟೆ ಮೇಲೆ ಕೂತ್ಕೊಂಡು ಸುಮ್ಮನೆ ಕಾಗಿ ಕರಗ ಗುದ್ದಿ ಬೆಳಗ ಸುದ್ದಿ ಹೇಳ್ತಿರ್ತಾರೆ. ಕಾಟೆ ಮೇಲೆ ಕೂತ್ಕೊಂಡು
ಈ ಅಮ್ಮ ಹೋಗಿ ಪುರಾಣ ಕೇಳಿ ಹೋಗೋದು ಈ ಅಮ್ಮ ಇವನ್ ಸ್ವಾಮಿ ಹೊಡ್ತಾರಮ್ಮ ಈ ವರ್ಷ ಸ್ವಾಮಿಯವ್ರು ಬ್ಯಾರ್ಯಾರು ಬಂದಾರ ಏಸು ಹೊಡ್ತಾರ ಬಾರ ನೀನ್ ಬಾ ಒಂದ್ ದಿವ್ಸ ಬಾ ಒಂದೇ ದಿವ್ಸ ಬಾಪ್ಪ ಒಂದ್ ದಿವ್ಸ ಬಾ ನಿನ್ ಪುಣ್ಯ ಬರ್ತೈತೆ ಅಂತ ಗಂಡಗ ಒತ್ತೆತ್ತಿ ಒತ್ತಾಯ ಮಾಡಿ ಒಂದ್ ದಿವ್ಸ ಕರ್ಕೊಂಡು ಬಂದ ಪುರಾಣ ಇದೇನು ಬಿಟ್ಟಲ್ಲಿ ಕಾಣುವುದು ಅಂತ ಅವನು ಪಾಪ ಎಂದೂ ಓದನಲ್ಲ ಪುರಾಣ ಕೀರ್ತನೆ ಭಜನೆ ಅಂದ್ರ ಅವನಿಗೆ ಬಹಳ ದೂರ ಪಾಪ ಹೆಂಡತಿ ಮಾತು ಮೀರಕ್ ಬರೋಂಗಿಲ್ಲ ಯಾರ ಮಾತು ಮೀರಿದ್ರೆ ಮೀರುವುದು ಹೆಂಡತಿ ಮಾತು ಮೀರಕ್ ಬರೋದಿಲ್ಲ ಆಹಾ ಮೀರಿದವರು ಇಲ್ಲ ಜಗತ್ತಿನೊಳಗೆ ಪಾಪ ಅವನೊಬ್ಬ ನಿನ್ನೇನು ಮೀರಾಕ್ ಬರ್ತೈತಿ ಆಯ್ತು ಅಂತ ಹೇಳಿ ಇದೇನು ಬಿಡೋದಿಲ್ಲ ಅಂತ ಹೇಳಿ ಬಂದ ಪುರಾಣಕ್ಕಂತ ಬಂದ ಆವತ್ತು ಹೇಳ್ತೀನಿ ನಿಮಗ ಪುರಾಣ ಕಮಿಟಿಯವ್ರು ಏನ್ ಮಾಡಿದ್ರು ಅಂದ್ರ ನೋಡ್ತಿದ್ರು ದಿನಾಲ ಯಾರು ಬರ್ತಾರ ಎಂದನ್ನ ಒಂದಿನ ಯಾರು ಬರ್ತಾರ ಅಂತ ನೋಡ್ತಿದ್ರು ಇದೇನು ಹೆಂಡತಿ ಮಾತು ಕೇಳಿ ಬಂದಿತ್ತಲ್ಲ ಗಂಡ ಇದು ಹೆಂಡತಿ ಮಾತು ಕೇಳಿ ಬಂದ ಗಂಡಗ ನೋಡಿದ್ರು ಇದು ಆಸಾಮಿ ಹೊಸದಾಗಿ ಬಂದೈತೆ ಅಲ್ಲಿ ವ್ಯವಸ್ಥೆ ಪುರಾಣದಾಗ ಜಾರಿ ಇತ್ತು ಏನು ವ್ಯವಸ್ಥೆ ಇತ್ತು ಅಂದ್ರ ಅಲ್ಲಿ ಬಾಗಲ್ದಾಗ ಒಬ್ರು ನಿಂತಿರ್ತಿದ್ರು ಒಂದೇ ಬಾಗಿಲಿ ಪುರಾಣಕ್ಕೆ ಬರಕ್ ಇಲ್ಲಿ ಹಂಗೈತಲ್ಲ ಹಂಗೆ ಬಾಗಲ್ದಾಗ ನಿಂತ್ಕೋಬೇಕು ಬಾಗಲ್ದಾಗ ನಿಂತ್ಕೊಂಡು ಬರೋರಿಗೆ ಬರೆಯಪ್ಪ ನಮಸ್ಕಾರ ಕುಂದ್ರೋರಿಗೆ ಕೂತ್ಕೊಳ್ರಪ್ಪ ನಮಸ್ಕಾರ ಎದ್ದರಿಗೆ ಹೇಳ್ರಪ್ಪ ನಮಸ್ಕಾರ ಹೊರಗೆ ಹೋಗೋರಿಗೆ ಹೋಗಿ ಬರೆಯಪ್ಪ ನಮಸ್ಕಾರ ಅನ್ಬೇಕು ಅಲ್ಲಿ ಬಾಗಲ್ದಾಗ ನಿಂತ್ಕೊಂಡು ಬರೋರಿಗೆ ಬರೆಯಪ್ಪ ನಮಸ್ಕಾರ ಬರ್ರಿ ನಮಸ್ಕಾರ ಕುಡ್ರಿ ನಮಸ್ಕಾರ ಅಕಸ್ಮಾತ್ ಯಾರನ್ನ ಎದ್ರಪ್ಪ ನಮಸ್ಕಾರ ಮತ್ತ ಹಂಗ ಹೋಗೋರು ಇರ್ತಾರಲ್ಲ ಹೋಗೋರಿಗೆ ಹೋಗಿ ಬರೆಯಪ್ಪ ನಮಸ್ಕಾರ ಇದು ಎಲ್ಲಿ ತನಕ ಅಂದ್ರೆ 6:30 ಆಗಿಂದ ಹಿಡ್ಕೊಂಡು ಅವತ್ತು 9 ಆಚು 10 ಆಚು 11 ಆಚು 11:30 ಆಚು ಪುರಾಣ ಬಿಡ್ಬಾರ್ದು ಅವನು ಹಂಗ ನಿಂತ್ಕೊಂಡು ಬರ್ಯಪ್ಪ ನಮಸ್ಕಾರ ಕುಂದ್ರಪ್ಪ ನಮಸ್ಕಾರ ಹೇಳ್ರಪ್ಪ ನಮಸ್ಕಾರ ಹೋಗಿ ಬರ್ಯಪ್ಪ ನಮಸ್ಕಾರ ಅಂಬದೇ ಅವ್ರು ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ ಅವನು ಮನುಷ್ಯನಾಗ ಅಂತದ್ದು ಬರಲು ಮನೆಗೆ ಬರಲಿ ನಾನು ಅದಕ್ಕೆ ಬರ್ತಿದ್ದಿಲ್ಲಪ್ಪ ಇದು ನಮಗೊಂದು ಮೂಲ ಆಗೈತೆ ಕರ್ಕೊಂಬಂತಿರ್ಲಿಲ್ಲ ನೋಡ್ಕೊಂಬನ ಅಂತ ಹೇಳಿ ಅಂದ ಬಂದವರಿಗೆ ನಮಸ್ಕಾರ ಹೋಗೋರಿಗೆ ನಮಸ್ಕಾರ ಒಂದು 11:30 12 ಆಯ್ತು ಪುರಾಣ ಬಿಟ್ಟರು ಪ್ರಸಾದ ಅನ್ನಲಿಲ್ಲ ಪರಿವಾರ ಅನ್ನಲಿಲ್ಲ ದಾಡ ಮನೆಗೆ ಹೋಗ್ಬಿಟ್ಟು ಹಳೆ ಅದೇನಿಲ್ಲ ನಿಂತು ಬೆನ್ನು ಏನಾಗಿತ್ತು ಅನ್ನೋ ಗೊತ್ತಿಲ್ಲ ಮನೆಗೆ ಹೋಗಿ ದೊಡ್ಡ ಮನೆ ದೊಡ್ಡ ಪಡಸಾಲಿ ಹಂಗತ್ ಮಕ್ಕಂಬಿಟ್ಟಿತ್ತು ಈ ಅಮ್ಮ ಇಲ್ಲಿ ಪುರಾಣ ತಟ್ಟಿಡೋಕೆ ಅಮ್ಮ ನಮ್ಮ ತೆತ್ತ ಗೊತ್ತಿಲ್ಲ ನಮ್ಮ ತೆತ್ತ ಬಂದು ಆ ಕಡೆ ನೋಡಿ ಈ ಕಡೆ ನೋಡಿ ಎತ್ತಾಗ ಹೋಗ್ಯದ ನಮ್ಮ ಎತ್ತ ಬಂದು ಏನು ಕೆಟ್ಟಕೊಂಡಿತ್ತೋ ಇಲ್ಲ ಏನಾಗ್ತೇ ಏನಂತ ಹೇಳಿ ಹಂಗ ತಟ್ಟಿಡ್ಕೊಂಡು ಮನ್ಯಾಗ ಹೋದ್ರು ಮಕ್ಕಂಬಿಟ್ಟು ದೊಡ್ಡ ಅಯ್ಯಮ್ಮ ಅವಲೇ ಕುಂತೀಯಲ್ಲ ಉಂಡು ಬರಿ ನಡಿ ಆ ಕಡೆ ಸುಮ್ಮನೆ ನಡಿ ಅದು ಯಾರು ಮಾಡ್ತೀನಿ ಅದಕ್ಕೆ ನಡಿ ಹೆಂಗಾರ ಮಾಡ್ಲಿ ನಡಿ ನಮಗ್ ಗೊತ್ತೈತಿ ಅದ್ರ ಕಷ್ಟ ಏನಂಬ ನಮಗ್ ಗೊತ್ತೈತಿ ನಡಿ ಉಂಡೇ ಇಲ್ಲ ಉಂಬೋದಿಲ್ಲ ತಿಂಬೋದಿಲ್ಲ ನಡಿ ಗದಸ್ಬಿಟ್ಟ ಗಟ್ಟಿಬಿಟ್ಟ ಈ ಅಮ್ಮ ಹೆಂಗ್ ಮಾಡ್ಕೊಂಡು ನಡೀತಂತೇಳಿ ಆಯಮ್ಮ ಒಂದು ಕಡಿ ಮಕ್ಕಂಬಿಟ್ಟು ಈ ಕಡಿಗೆ ಆಯಮ್ಮ ಕಡಿಗೆ ಮಕ್ಕಳ ಬಾಗಿಲು ಹಾಕಿಲ್ಲ ದೊಡ್ಡ ಮನೆ ಬಾಗಿಲು ಹಾಕಿಲ್ಲ ಗೀಗಲ್ ಹಾಕಿಲ್ಲ ಇಬ್ರು ಆ ಕಡೆ ಈ ಕಡೆ ಇಬ್ರು ಮಕ್ಕಳು ಡಾರನ್ನು ನಿಂತ ಅವನು ಆಟದಕ್ಕಲ್ಲ ಅಂದು ಯಾಸರು ಬಂದಿತ್ತು ಆ ಊರ ನಿಮಗೆ ಹೇಳ್ತಾರೆ ಅವತ್ತು ಕಾಡ್ರು ಬಂದಿತ್ತು ಕಾಡ್ರು ಆಳತನ ತಿರುಗಾರ ಎಲ್ಲೆಲ್ಲಿ ಬಾಗಿಲು ತೆಗೆದಿಲ್ಲ ಎಲ್ಲಿ ಏನು ಮಾಡಕ ಬಂದಿಲ್ಲ ಪಾಪ ಅವರು 4 ಜನ ಕಾಡ್ರು ನೋಡಿದ್ರು ಹೋಗಿ ನೋಡ್ಕೊಂಡು ಬರುವಾಗ ಇದು ದೊಡ್ಡ ಮನೆ ಬಾಗಿಲು ತೆಗೆದಿತ್ತು ಅವ್ರು ಅಂದ್ಕೊಂಡು ಯಪ್ಪ ಬೇಸೈತು ಮಾರಾಯ ಏನ್ ಕನ್ನ ಹಾಕೋದು ಬೇಕಿಲ್ಲ ಜನ ಕಿತ್ತೋದು ಬೇಕಿಲ್ಲ ಬಾಗಿಲು ಕಿತ್ತೋದು ಬೇಕಿಲ್ಲ ಸುಮ್ಮನೆ ಒಳಗೆ ಹೋಗೋದು ತಾಂಡೋಗಿ ಬಿಡೋದು ಅಂತ ಹೇಳಿ ಆ 4 ಜನ ಬಾಗಿಲಕ್ಕೆ ಹಿಂಗೆ ಕಾಲಿಟ್ರಂತೆ ಬರಿಯಪ್ಪ ನಮಸ್ಕಾರ ಅಲ್ಲ ನಾನೆಲ್ಲ ಬಾಗಿಲಕ್ಕೆ ಕಾಲಿಕ್ಕೆ ಪುಸ್ತಕ್ಕೆಲ್ಲ ಬರಿಯಪ್ಪ ನಮಸ್ಕಾರ ಎದ್ದಂಗೆ ಬರೀಲಿ ಅವ್ನು ದೊಡ್ಡದೊಂದು ಎಮ್ಮೆ ಎತ್ತೆ ಕಳ್ತಾನೆ ಆ ಎಮ್ಮೆ ಮಕ್ಕಳ ಕುಂದ್ರಬೇಕಂತ ಹೋಗಿ ಕುಂತ್ಕೊಂಡ್ರಪ್ಪ ನಮಸ್ಕಾರ ಇಲ್ವಾ ಎದ್ದಾನ ಏನಾದ್ರೂ ಗದ್ದಲ ಆಗಿತ್ತು ಯಾಕೆ ಬೇಕು ಹೇಳ್ರಿ ಯಾಕಂತೇಳಿ ಎಲ್ಲರೂ ಎದ್ರಪ್ಪ ನಮಸ್ಕಾರ ತಡ ಮಾಡಿದ್ರೆ ಇದು ಅನಾಹುತ ಆಗತ್ತೆ ಹೋಗ್ಬಿಡೋದು ಬರ್ರಿ ಅಂತ ಹೇಳಿ ಬಾಗಿಲು ತಾಟೋದು ಹಿಂಗ್ ಹೋಗ್ಬೇಕು ಹೋಗಿ ಬರ್ಯಪ್ಪ ನಮಸ್ಕಾರ ಹೇಳ್ತೀನಿ ನೋಡು ಅವನು ಅಷ್ಟನ್ಲಿಲ್ಲ ಅಂದಿದ್ರ ಏನಾದ್ರೂ ಅನಾಹುತ ಆಗುತ್ತಲ್ಲ ಅವನ್ ಯಾಕ ಅಂದ 1 ದಿವಸ ಪುರಾಣಕ್ಕೆ ಬಂದಾನ ಪುರಾಣದಾಗ 1 ದಿವಸ ಸೇವಾ ಮಾಡ್ಯಾನ ಅಲ್ಲಿ ಬರ್ರಿಯಪ್ಪ ನಮಸ್ಕಾರ ಕುಂದ್ರಪ್ಪ ನಮಸ್ಕಾರ
ಹೇಳ್ರಿಪ್ಪ ನಮಸ್ಕಾರ, ಹೋಗಿ ಬರ್ರಿಪ್ಪ ನಮಸ್ಕಾರ. ಒಂದು 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 ಅವನು ಎದ್ದಿಲ್ಲ ಗಿದ್ದಿಲ್ಲ ಕನ್ವರ್ಸ್ತಾನ ಕನಸಿನಾಗ. ಅವನು ಎದ್ದಿಲ್ಲ ಮತ್ತೆ ಮಧ್ಯಾಹ್ನ ಅಂದ್ಕೊಂಡಿರಿ ನಿಗ್ಗಾರ ಅಂತಂತದ ಬಾಯಿ. ಅದಕ್ಕೆ ನೀವು ಕೂಡ ಪ್ರತಿನಿತ್ಯ ಪುರಾಣಕ್ಕೆ ಬರ್ರಿ. ಬಂದ್ರೆ ಒಂದೇ ದಿವಸ ಪುರಾಣಕ್ಕೆ ಬಂದ್ರ ಮನ್ಯಾಗ ಆಗ್ತಕ್ಕಂಥ ಅನಾಹುತ ತಪ್ಪೋಯ್ತಲ್ಲ. ಮತ್ ದಿನ ಬಂದ್ರೆ ಹೆಂಗಿರ್ಬೇಕಲ್ಲ ಪುರಾಣ. ಕೆಲವ್ರು ಅಂತಿರ್ತಾರೆ ಒಂದೊಂದು ದೂರ ಒಂದ್ ದಿವ್ಸ ಹೋದ್ರಾಗ್ತಿ, ಒಂದೇ ದಿವಸ ಪುರಾಣ ಮುಗಿಯತೈತಿ ಹೋದ್ರಾಗ್ತಿ ಅಂತಿರ್ತಾರ. ಹಂಗಾಗಬಾರ್ದು. ಪ್ರತಿನಿತ್ಯದಲ್ಲಿ ಬಂದು ಆ ಯಾವ ಶಿವಶರಣ ಗಾದಲಿಂಗೇಶ್ವರನ ಪುರಾಣವನ್ನ ನಾವು ನೀವೆಲ್ಲರೂ ಭಕ್ತಿಯಿಂದ ಕೇಳಿ ಆತನ ಒಂದು ಕೃಪಾಶೀರ್ವಾದಕ್ಕೆ ಪಾತ್ರರಾಗೋಣ ಅಂತಕ್ಕಂಥ ಒಂದು ಸಂದರ್ಭ ಇರುತ್ತಿರುವಾಗ ಅಂಥ ಸೇವೆ ತಾನು ಜಂಗಮನಾಗಿದ್ದರೂ ಕೂಡ ಯಾವ ಜಡಿಸಿದ್ದ ಶಿವಯೋಗಿಗಳು ಆ ಗಾದಲಿಂಗೇಶ್ವರನ ಸನ್ನಿಧಾನದೊಳಗೆ ಬಂದು ಸುಮ್ಮನೆ ಆ ತಂದೆ ತಾಯಿಗಳಲ್ಲೇ ಬಿಟ್ಟೋದ್ರನ್ನು ಒಂದಿಷ್ಟು ದಿವಸ ಇಲ್ಲಿಲ್ಲೋ ನಮ್ಮ ಹತ್ರ ಅಂತೇಳಿ ಅಂದ್ರೆ ಆಗಲಿ ಅಂತೇಳಿ ಅಲ್ಲೇ ಬಿಟ್ಟೋದ್ರ ಋಣ ಕೊಡುತ್ತಿರ್ಲಿಲ್ಲ. ಆತನು ಕೂಡ ಗಾದಲಿಂಗೇಶ್ವರನ ಸೇವೆಯನ್ನು ಮಾಡಿ ಆತನ ಉಪದೇಶಾಮೃತವನ್ನು ಪಡೆದು ತನ್ನ ಒಂದು ಜೀವನವನ್ನ ಸಾರ್ಥಕ್ಯ ಮಾಡಿಕೊಳ್ತಕ್ಕಂಥವನಾದ ಅನ್ನೋ ವಿಚಾರವನ್ನ ಇಂದಿನ ಒಂದು ಪುರಾಣದೊಳಗೆ ನಾವು ನೀವೆಲ್ಲರೂ ತಿಳಿಯೋದ್ರ ಮುಖಾಂತರ ನಾಳಿನ ಪುರಾಣದೊಳಗೆ ಏನು ನಡೀತದೆ ಅನ್ನೋ ವಿಚಾರವನ್ನ ನಾವು ನೀವುಗಳು ತಿಳಿತಕ್ಕಂಥವ್ರಾಗೋಣ ಅಂತೇಳಿ ತಿಳಿಸಿ ಇವತ್ತು ಈ ರಾಶಿ ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತದ. ಬಹಳಷ್ಟು ಜನ ತಮ್ಮ ಮನೆಯೊಳಗಿರ್ತಕ್ಕಂಥ ದವಸ ಧಾನ್ಯಗಳನ್ನ ಯಾರು ಜೋಳ ತಗೊಂಡ್ಬಂದಿರಿ, ಯಾರು ಅಕ್ಕಿ ತಗೊಂಡು ಬಂದಿರಿ, ಯಾರು ನೆರಳು ತಗೊಂಡು ಬಂದಿರಿ, ನೀವು ತಂದವ್ರು ಎಲ್ಲರಿಗೂ ಕೂಡ ಮತ್ತೆ ತರದವ್ರಿಗೆ ಇಲ್ಲೇನ್ರಿ ಅಂದಿರಿ. ತಂದರಿಗಿಂದ ಆಶೀರ್ವಾದ ಗಾಲಿಂಗಪ್ಪಂದಿರ್ಲಿ, ಮತ್ ನಾವು ತಂದಿಲ್ಲ ನಮ್ಗೆ ಇಲ್ಲೇನಂದಿರಿ. ಎಲ್ಲರಿಗೂ ಕೂಡ ಶರಣ ಇವರೆನ್ನದಂತೆ ಎಲ್ಲರಿಗೂ ಕೂಡ ಕೊಡೋದು ಎಲ್ಲರಿಗೂ ಆ ಪರಮಾತ್ಮನ ಒಂದು ಕೃಪಾಶೀರ್ವಾದ ಇದ್ದೇ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಈಗ ಭಕ್ತಾದಿಗಳ ಸಮ್ಮುಖದಲ್ಲಿ ಇರ್ತಕ್ಕಂಥ ಒಂದು ರಾಶಿಯನ್ನ ಪೂಜಾ ಮಾಡಿ ರಾಶಿ ಪೂಜೆ ಮಾಡಬೇಕಲ್ಲ. ಆ ರಾಶಿ ಪೂಜೆ ಮಾಡೋತನ ನಮ್ಮ ಗವಾಯಿಗಳವರೊಂದು ಗೀತೆಯನ್ನ ಇಲ್ಲಿ ಹಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಆ ರಾಶಿ ಪೂಜೆಯನ್ನ ಮಾಡಿ ಆ ಧಾನ್ಯವನ್ನ ತುಂಬತಕ್ಕಂಥವ್ರು ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಪಡಿಸೋದ್ರ ಮುಖಾಂತರ ಈಗ ಏನ್ ಆಡ್ತಾರೆ ಹಾಡ್ತೀಯ ಹೊಡಿಯಪ್ಪ ದಿನ ಹಾಡ ನಮಗೆ ತುಂಬ್ರಿ ಪೂಜೆ ಮಾಡಿ ಕಾಯಿ ಹೊಡೆದು ನಿಧಾನಕ್ಕೆ ತುಂಬ್ರಿ ಬೇಸ್ ಬಸವ ಅಂತೇಳಿ ಹಾಗೇನೆ ಸ್ವಲ್ಪ ತಡಿ ಜೋಡ ಸ್ವಲ್ಪ ಹಾಗೇನೆ ಮತ್ತೊಂದು ವಿಶೇಷ ಸೂಚನೆ. ಒಬ್ಬ ಭಕ್ತ ಊರು ಭಕ್ತ ಪುರಾಣ ಗಾದಲಿಂಗೇಶ್ವರನ ಮಹಾಪುರಾಣಕ್ಕೆ ಕಾಣಿಕೆಯನ್ನು ಗುಪ್ತವಾಗಿ ತಮ್ಮ ಹೆಸರು ಹೇಳಲಾರ್ದನೆ 21,000 ರೂಪಾಯಿಗಳನ್ನು ಕೊಟ್ಟಿದ್ದಾನೆ. 21 ಒಂದು ಸಾರಿ ಗಟ್ಟಿಯಾಗಿ ಚಪ್ಪಾಳೆ ತಗೋಬೇಕು ಅವರಿಗೆ. 21,000 ರೂಪಾಯಿಗಳನ್ನ ದೇಣಿಗೆಯಾಗಿ ನೀಡಿರ್ತಕ್ಕಂಥ ಭಕ್ತ ಆತನ ಸಂಕಲ್ಪ ಏನೈತೆ ಅಂದ್ರೆ ಈ 21,000 ರೂಪಾಯಿ ಖರ್ಚು ಮಾಡೋದು ಬೇಡ. ಪ್ರತಿ ವರ್ಷಕ್ಕೆ 21,000 ರೂಪಾಯಿಗೆ ಬಡ್ಡಿ ಎಷ್ಟು ಬರ್ತದೆ? ಬಡ್ಡಿ ಎಷ್ಟು ಬರ್ತದೆ? 4,000 ರೂಪಾಯಿ ಬರ್ತದೆ. 5,000 ಬರ್ತದೆ. ಪ್ರತಿ ವರ್ಷ 5,000 ರೂಪಾಯಿ ಬಡ್ಡಿ ಬರ್ತದೆ. ಆ 5,000 ರೂಪಾಯಿಗಳನ್ನ ತಾವು ಪುರಾಣ ಸಮಿತಿಯವರು ತಮ್ಮ ಕಂಪ್ನಿಯೊಳಗೆ ಹಾಕೊಳ್ತಕ್ಕಂಥವ್ರಾಗಬೇಕು. ಆ 21,000 ಮಾತ್ರ ಹಾಗೆ ಇರಬೇಕು, ಯಾವಾಗಲೂ ಶಾಶ್ವತವಾಗಿರ್ತಕ್ಕಂಥ ದೇಣಿಗೆ ಅದು. ನೋಡು ಎಂಥ ಭಕ್ತ ಇರ್ಬೇಕಲ್ಲ. 21,000 ರೂಪಾಯಿ ಯಾವಾಗಲೂ ಠೇವಣಿಯಾಗಿ ಇರಬೇಕು ಬ್ಯಾಂಕ್ದೊಳಗ. ಬರ್ತಕ್ಕಂಥ ಬಡ್ಡಿ ಏನೈತಲ್ಲ ಅದನ್ನು ಮಾತ್ರ ಈ ಕಮಿಟಿಯವರು ಬಳಸ್ಕೊಳ್ತಕ್ಕಂಥವ್ರು ಆಗ್ಬೇಕು ಅಂತೇಳಿ ಸಂಕಲ್ಪ ಮಾಡಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಒಂದಲ್ಲ ಎರಡಲ್ಲ 21,000 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾನೆ. ಅಂಥ ಭಕ್ತರಿಗೆ ಶಿವಶರಣ ಗಾದಲಿಂಗೇಶ ಮತ್ತು ಕ್ಷೇತ್ರನಾಥ ಬಸವೇಶ ಆಯುರಾರೋಗ್ಯ ಭಾಗ್ಯವನ್ನು ಕೊಡೋದ್ರ ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾಣಿಕೆ ಕೊಡ್ತಕ್ಕಂಥ ಶಕ್ತಿಯನ್ನು ಅವರಿಗೆ ಬರಸಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಈಗ ನಮ್ಮವರೇ ಆಗಿರ್ತಕ್ಕಂಥ ದೊಡ್ಡ ಬಸಪ್ಪ ಒಂದು ಗೀತೆಯನ್ನು ಹಾಡ್ತಾನ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಈ ಒಂದು ಹಾಡನ್ನ 6 ಗಂಟೆ ಬರೀನಿ. ಈ ನಮ್ಮ ಗವಾಗಲ್ಲಿ ಜೀವಕಂದಾಗ ಅವಸರದಲ್ಲಿ ಹಾಡು ಬರೆದಿದ್ದೇನೆ. ಬಸವಣ್ಣನ ದಯದಿಂದ ಹೊಸವಾಲ ಮಾಡೇನೆ ಹಸನಾಗೆ ಬಸವಣ್ಣನ ದಯದಿಂದ ಹೊಸವಾಲ ಮಾಡೇನೆ ಬಸವಣ್ಣನ ದಯದಿಂದ ಹಸನಾಗೆ
ಹಸನಾಗೆ ಕರಿಕೆಯ ತೆಗೆದೇನ ಹಸನಾಗೆ ಕರಿಕೆ ತೆಗೆದೋಬೋ ನಮ್ಮಗೆ ಹಸನಾಗೆ ಕರಿಕೆ ತೆಗೆದೋಬೋ ನಮ್ಮಗೆ ಹಸಿ ನೋಡಿ ಹೊಡಿಯ ತುಂಬಿನೇ ಹಸಿ ನೋಡಿ ಹೊಡಿಯ ತುಂಬಿನೇ ಹೊಡಿಯ ತುಂಬಿದ ಮ್ಯಾಲೆ ಹೊಡಿಯ ತುಂಬಿದ ಮ್ಯಾಲೆ ಕಡೆಯದಲೆ ಮಳೆ ಬರಲು ಕಡೆಯ ಬಸವಂಗೆ ಶರಣಂದೆ ಹೊಡಿಯ ತುಂಬಿದ ಮೇಲೆ ಕಡೆಯದಲೆ ಮಳೆ ಬರಲು ಕಡೆಯ ಬಸವಂಗೆ ಶರಣಂದೆ ಬಸವಣ್ಣನ ದಯದಿಂದ ಬಸವಣ್ಣನ ದಯದಿಂದ ಒಲಗಸನ ಮಾಡಿ ಹಸನಾಗಿ ಕರಿಕೆಯ ತೆಗೆದೇನೆ ಹಸನಾಗಿ ಕರಿಕೆಯ ತೆಗೆದೇನೆ ಉಡಿ ತುಂಬಿದ ಮ್ಯಾಲೆ ಕಡೆಯದಲೆ ಮಳೆ ಬರಲು ಉಡಿ ತುಂಬಿದ ಮ್ಯಾಲೆ ಕಡೆಯದಲೆ ಮಳೆ ಬರಲು ಒಡೆಯ ಬಸವಂಗೆ ಶರಣಂಗೆ ಒಡೆಯ ಬಸವಂಗೆ ಶರಣಂಗೆ ಒಡೆಯ ಬಸವಂಗೆ ಶರಣಂದೆ ಹೊರದಲ್ಲಿ ಕಳೆಕುಂಟೆ ಕಸವ ತೆಗೆದೇನೆ ಕಳೆಕುಂಟೆ ಕಸವ ತೆಗೆದೇನೆ ಕಳೆಕುಂಟೆ ಕಸವ ತೆಗೆಯಾಲ ಮಳೆರಾಯ ಕಳೆಕುಂಟೆ ಕಸವ ತೆಗೆಯಾಲ ಮಳೆರಾಯ ಮತ್ತೊಂದು ಬೆಳೆಯ ಮತ್ತೊಂದು ಮಳೆಯ ಸುರಿಸಾನೆ ಮತ್ತೊಂದು ಮಳೆಯ ಸುರಿಸಾನೆ ಮಳೆ ಬಂದು ಹಸಿಯಾಗಿ ಮಳೆ ಬಂದು ಹಸಿಯಾಗಿ ಬೆಳೆಗಾಳು ಹಸಿರಾಗಿ ಬೆಳೆ ನೋಡಿ ರೈತ ಕುಣಿದಾನ ಬೆಳೆ ನೋಡಿ ರೈತ ಕುಣಿದಾನ ಬೆಳೆ ನೋಡಿ ರೈತ ಕುಣಿದಾನ ಕಣದಲ್ಲಿ ಬೆಳೆ ನೋಡಿ ರೈತ ಕುಣಿದಾನ ಕಣದಲ್ಲಿ ಬೆಳೆ ಕಳೆದು ದಾನ ಮಾಡಾನ ಕಳೆ ಕಳೆದು ದಾನ ಮಾಡಾನ ಬಸವಣ್ಣನ ದಯದಿಂದ ಬಸವಣ್ಣನ ದಯದಿಂದ ಕಲಗಸನ ಮಾಡೇನು ಕಲಗಸನ ಮಾಡೇನು ಹಸನಾಗ ಕರಿಕೆ ತೆಗೆದೇನು ದುಡಿದ ರೈತನಿಗೆ ದುಡಿದ ರೈತಂಗೆ ಕಡೆವನ್ನು ಕೊಡುವಂತ ದುಡಿದ ರೈತಂಗೆ ಕೊಡುವನ್ನು ಕೊಡುವಂತ ಕಡೆಯ ಬಸವನ ದಯದಿಂದ ಒಡೆಯ ಬಸವನ ದಯದಿಂದ ಓಂ ನಮಃ ಶಿವಾಯ ಸಾಂಬದೇವ ಪಾರ್ವತಿ ಹರ ಹರ ಮಹಾದೇವ ಏ ಮವ ಇಲ್ಲಿ ಬಾ ಕಲಾಕಾಣಿಕೆ ಇಲ್ಲಿ ಪ್ರಿಯಂತ್ರ ನಮ್ಮವರೇ ಆಗಿರ್ತಕ್ಕಂಥ ಶ್ರೀ ದೊಡ್ಡಬಸಪ್ಪವರು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಗೀತೆ ಏ ನಿನಗೆ ಕೊಟ್ರೆ ಕಲನ ಹಸನ ಮಾಡಿ ಮತ್ತೆ ಹಳೆ ಕೊಟ್ಟು ಗೀತೆಯನ್ನ ತಾವೇ ರಚನೆ ಮಾಡಿ ಈ ಒಂದು ಗೀತೆಯನ್ನ ಇವತ್ತು ಹಾಡಿದರೆ ಅವ್ರು ಇದೊಂದೇ ಗೀತೆ ಅಲ್ಲ ಬಹಳಷ್ಟು ಬುಕ್ಕ ಬರ್ದಾರ ಈಗಾಗಲೇ ಬಹಳಷ್ಟು ಬುಕ್ಕಗಳು ಕೂಡ ರಚನೆಯಾಗಿ ಪ್ರಿಂಟ್ ಆಗಿ ಎಲ್ಲ ಕಡೆಗೂ ಕೂಡ ಹೋಗಿರ್ತಕ್ಕಂಥವಾಗಿದ್ದಾವೆ ಅಂತ ದೊಡ್ಡಬಸಪ್ಪನವರಿಗೆ ಇನ್ನೂ ಹೊಸ ಹೊಸ ಗೀತೆಗಳನ್ನು ರಚನೆ ಮಾಡತಕ್ಕಂಥ ಒಂದು ಶಕ್ತಿ ಅವರಿಗೆ ಬರೆಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಶರಣರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈಗ ನಮ್ಮ ಗವಾಯಿಗಳವರೊಂದು ಗೀತೆಯನ್ನ ಹಾಡೋದ್ರ ಹಾಕ್ತೀಯ ಹಾಗೆ ನಮ್ಮ ಸದ್ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಹಾಳದ ನೋಡು ಗಾರ್ಲಿಂಗಪ್ಪ ತಾತನ ಅರ್ಚಕರವರು ಪ್ರತಿನಿತ್ಯ ಅಲ್ಲಿ ಗಾರ್ಲಿಂಗೇಶ್ವರನ ಪೂಜಾ ಕೈಂಕರ್ಯವನ್ನು ನಡೆಸಿಕೊಂಡು ಬರ್ತಕ್ಕಂಥವ್ರು ವೆಂಕಟೇಶ್ ಅವರು ಬಹಳ ಭಕ್ತಿ ಯಾವಾಗಲೂ ಭಕ್ತಿ ಸಂಪನ್ನರಾಗಿದ್ದಾರೆ. ಅವರು ಕೂಡ ಪುರಾಣ ಕಾರ್ಯಕ್ರಮಕ್ಕೆ 50 ರೂಪಾಯಿಗಳನ್ನ
ನಮ್ಗೆ 50 ರೂಪಾಯಿಗಳಿಂದ ಗವಾಯಿಗಳವರಿಗೆ ತಬಲಾಜಿಯವರಿಗೆ ತಲಾ 50 ರೂಪಾಯಿಗಳನ್ನ ಕಲಾ ಕಾಣಿಕೆ ಮತ್ತು ಭಕ್ತಿಯ ಕಾಣಿಕೆಯನ್ನ ನೀಡಿರ್ತಕ್ಕಂಥವರಾಗಿದ್ದಾರೆ. ಅವರಿಗೂ ಕೂಡ ಶರಣರು ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಈಗ ಆ ಒಂದು ಗೀತೆ ನಮ್ಮ ಗವಾಯಿಗಳು ಒಂದು ಸಣ್ಣ ಪದ ಹಾಡ್ತಾರೆ. ಹಾಡಿದ ನಂತರ ಪುರಾಣ ಮಹಾಮಂಗಲಕ್ಕೆ ಬರ್ತಕ್ಕಂಥವ್ರು. ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಜಯ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಚಪ್ಪಾಳೆ ಹಾಕಮ್ಮ ಶಿವ ಶಿವ ಶಂಭೋ ಶಂಕರ ಎನ್ನುತ್ತ ಭಜನೆಯ ಮಾಡಮ್ಮ. ಜಯ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಜಯ ನಮ ಪಾರ್ವತಿ ಪತಿ ಹರ ಎನ್ನು ಚಪ್ಪಾಳೆ ಹಾಕಮ್ಮ ಶಿವ ಶಿವ ಶಂಭೋ ಶಂಕರ ಎನ್ನು ಭಜನೆಯ ಮಾಡಮ್ಮ. ಶಿವ ಶಿವ ಶಂಭೋ ಶಂಕರ ಎನ್ನುತ್ತ ಭಜನೆಯ ಮಾಡಮ್ಮ. ಜಯ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಜಯ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಶಿವ ಶಿವ ಎಂದು ಕುಟುಂಬ ತಂಗಿ ಓಂ ಶಿವ ಎಂದು ಪೀಸಮ್ಮ ಗೆಳತಿ. ಓಂ ಶಿವ ಎಂದು ಕುಟುಂಬ ತಂಗಿ ಓಂ ಶಿವ ಎಂದು ಪೀಸಮ್ಮ ಗೆಳತಿ. ಓಂ ಸೋಂ ಶಿವ ಪಾರ್ವತಿ ಪತಿ ಎಂದು ಓಂ ಸೋಂ ಶಿವ ಪಾರ್ವತಿ ಪತಿ ಎಂದು ಧ್ಯಾನವ ಮಾಡಮ್ಮ ಮನೆ ಕೆಲಸವ ಮುಗಿಸಮ್ಮ. ಜಯ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಹರ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಗುರುಲಿಂಗ ಜಂಗ ಮೂರವ್ವ ತಂಗಿ ಅರಿತು ಹೊಲೆಗುಂಡ ಹುಡವ್ವ ಗೆಳತಿ. ಗುರುಲಿಂಗ ಜಂಗ ಮೂರವ್ವ ತಂಗಿ ಅರಿತು ಹೊಲೆಗುಂಡ ಹುಡವ್ವ ಗೆಳತಿ. ಹರ ಹರ ಎನ್ನುತ್ತ ಮಡಿಯುಡಿಯಿಂದ ಶಿವ ಶಿವ ಎನ್ನುತ್ತ ಮಡಿಯುಡಿಯಿಂದ ಅಡಿಗೆಯ ಮಾಡಮ್ಮ ಜರಗಂಡಗೆ ಉಣಿಸಮ್ಮ. ಜಯ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಜಯ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಹರಿಹರ ರುಂಬೆ ಕಿಳಿಯಮ್ಮ ತಂಗಿ ಹರಿಹರ ದಾಸರ ನೆನೆಯಮ್ಮ ಗೆಳತಿ. ಆಹಾ ಹರಿಹರ ರುಂಬೆ ಕಿಳಿಯಮ್ಮ ತಂಗಿ ಹರಿಹರ ದಾಸರ ನೆನೆಯಮ್ಮ ಗೆಳತಿ. ಶರಣರ ಸಂತರ ದಾಸರ ಮಹಿಮೆಯ ಶರಣರ ಸಂತರ ದಾಸರ ಮಹಿಮೆಯ ಚರಣಕ್ಕೆ ನಮಿಸಮ್ಮ ಪರಮಾತ್ಮಗೆ ಗುಣಿಸಮ್ಮ ಜಗಮರಿಗೆ ಗುಣಿಸಮ್ಮ. ಜಯ ನಮ ಪಾರ್ವತಿ ಪತಿ ಹರ ಎನ್ನುತ್ತ ಚಪ್ಪಾಳೆ ಹಾಕಮ್ಮ ಶಿವ ಶಿವ ಶಂಭೋ ಶಂಕರ ಎನ್ನುತ್ತ ಭಜನೆಯ ಮಾಡಮ್ಮ. ಶಿವ ಶಿವ ಶಂಭೋ ಶಂಕರ ಎನ್ನುತ್ತ ಭಜನೆಯ ಮಾಡಮ್ಮ. ಶಿವ ಶಿವ ಶಂಭೋ ಶಂಕರ ಎನ್ನುತ್ತ ಭಜನೆಯ ಮಾಡಮ್ಮ. ಸಾಂಬದೇವ ಪಾರ್ವತಿ ಹರ ಹರ ಮಹಾದೇವ. ಹೀಗೆ ಪ್ರತಿನಿತ್ಯ ನಾವೆಲ್ಲರೂ ಕೂಡ ಪರಮಾತ್ಮನ ಭಜನೆ ಮಾಡಿ ಕಾಲಹರಣ ಮಾಡತಕ್ಕಂಥವ್ರು ಆಗೋಣ ಅಂತೇಳಿ ತಿಳಿಪಡಿಸಿ ಈಗ ಪುರಾಣ ಮಹಾಮಂಗಲದ ಹಂತಕ್ಕೆ ಬರ್ತದೆ. ಕಾಣಿಕೆ ಕೊಟ್ಟಂತ ಭಕ್ತಾದಿಗಳ ಯಾದಿಯನ್ನ ನಮ್ಮ ಕಾರ್ಯಕರ್ತರು ಓದಿ ಹೇಳ್ತಕ್ಕಂಥವ್ರಾಗ್ತಾ ಇದ್ದಾರೆ. ಯಾರು ಇಂದಿನ ಪೂಜಾ ಸೇವೆಯನ್ನ ಸದ್ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಮಿಶ್ನಿ ರುದ್ರಣ್ಣನವರು ಹಾಗೂ ಮತ್ತು
ಕೊಳಗಲ್ಲು ಮಾರಿಯಮ್ಮನವರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಇಂದಿನ ದಾಸೋಹದ ಸೇವೆಯನ್ನ ನಿರ್ವಹಿಸಿಕೊಟ್ಟಿರ್ತಕ್ಕಂಥವ್ರಾಗಿದ್ದಾರೆ. ಅವರು ಬಂದು ಆಶೀರ್ವಾದವನ್ನು ಪಡೀತಕ್ಕಂಥವ್ರು ಆಗ್ಬೇಕು ಅಂತ ಹೇಳಿ ತಿಳಿಸ್ತಕ್ಕಂಥವ್ರು ಆಗ್ತಾ ಇದ್ದೇವೆ. ಶ್ರೀ ರುದ್ರಣ್ಣವರು ಬರ್ರಿ 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 ಚಕ್ರವರು ಹಳೆ ದಿನದ ಪೂಜಾ ಕಾರ್ಯಕ್ರಮವನ್ನು GM ಗುರುಬಸಯ್ಯ ಸ್ವಾಮಿ ಮತ್ತು ತೋಟದ ಪ್ರಹ್ಲಾದ ರೆಡ್ಡಿ ಅವರು ನೆರವೇರಿಸಿಕೊಡುತ್ತಾರೆ. ಹಾಗೆಯೇ ನಾಳಿನ ಪೂಜಾ ಸೇವೆಯನ್ನ ನಿರ್ವಹಿಸಿಕೊಡ್ತಕ್ಕಂಥ ಭಕ್ತ ಅವರು ಬರಬೇಕೆಂದು ಕೇಳ್ಕೊಳ್ತೇವೆ. ಇಲ್ಲಿ ಬರಬೇಕು. ಬಾಣ ಪುರಾಣಕ್ಕೆ ಕಾಣಿಕೆ ಕೊಟ್ಟಿರ್ತಕ್ಕಂಥ ಪುರಾಣಕ್ಕೆ ಕಾಣಿಕೆ ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳ ಹೆಸರುಗಳು: 500 ರೂಪಾಯಿ ತಳವಾರ ಮಾರಮ್ಮ, 111 ರೂಪಾಯಿ ಶ್ರೀಧರಗೆಡ್ಡೆ ಮುದಿಮಲ್ಲಪ್ಪ, 100 ರೂಪಾಯಿ ಎಸ್ ಕೇಶವ, 501 ರೂಪಾಯಿ ರೆಡ್ಡಿ ಹನುಮಂತ ರೆಡ್ಡಿ, 100 ರೂಪಾಯಿ ಸಣ್ಣಕ್ಕಿ ಗಂಗಮ್ಮ, 205 ರೂಪಾಯಿ ಅರಕೇರಿ ಶಾಂತಿಮೂರ್ತಿ ಸ್ವಾಮಿ, 205 ರೂಪಾಯಿ ತಳವಾರ ಬಸಪ್ಪ, 101 ರೂಪಾಯಿ ತಳವಾರ ಶ್ರೀನಿವಾಸ, 200 ರೂಪಾಯಿ ಸಣ್ಣಕ್ಕಿ ಸಿದ್ದರಾಮಪ್ಪ, 505 ರೂಪಾಯಿ ರೆಡ್ಡಿ ಬಸವನಗೌಡ, 1001 ರೂಪಾಯಿ ಕೊಳಗಲ್ ಮಾರಮ್ಮ, 150 ರೂಪಾಯಿ ಚನ್ನಬಸವೇಶ್ವರ ಸ್ವಾಮಿ ಕೆಕೆಹಾಳ್, 100 ರೂಪಾಯಿ ಸರಸ್ವತಮ್ಮ ಗಂಡ ಲಕ್ಷ್ಮೀರೆಡ್ಡಿ, 100 ರೂಪಾಯಿ ಎಚ್ ಶ್ರೀಶೈಲ ರೆಡ್ಡಿ ಮತ್ತು ಕಲಾವಿದರಿಗೆ ಅಗಸರ ಬಸಪ್ಪಯ್ಯವರು ಮೂವರಿಗೆ ತಲಾ 100 ರೂಪಾಯಿ ಕೊಟ್ಟಿರ್ತಾರೆ. ಸರಸ್ವತಮ್ಮ ಗಂಡ ಲಕ್ಷ್ಮೀರೆಡ್ಡಿ ಅವರು ಕೂಡ ಮೂವರು ಕಲಾವಿದರಿಗೆ ತಲಾ 50 ಕೊಟ್ಟಿರ್ತಾರೆ. ಮಿಶಿನಿ ರುದ್ರಣ್ಣಯ್ಯವರು ಮೂವರು ಕಲಾವಿದರು ಮತ್ತು ಅರ್ಚಕರಿಗೆ ತಲಾ 100 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರುತ್ತಾರೆ. ಅದೇ ತೆರನಾಗಿ ಮಾವಿನ ಗಿಡದ ಸೋಮಲಿಂಗಪ್ಪ ಇವರು ಪುರಾಣಕ್ಕಾಗಿ 1000 ರೂಪಾಯಿ ಕೊಟ್ಟಿರ್ತಾರೆ. ಅದೇ ತೆರನಾಗಿ ಅರ್ಚಕರಿಗೆ ಹವಾಯಿಗಳಿಗೆ, ಶಾಸ್ತ್ರಿಗಳಿಗೆ, ತಬಲಾಜಿ ಅವರಿಗೆ ತಲಾ 100 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ. ಕೊಟ್ಟಿರ್ತಕ್ಕಂಥ ಆ ದಾನಿಗಳಿಗೆ ಅವರೆಲ್ಲರಿಗೂ ಶ್ರೀ ಬಸವೇಶ್ವರನ ಹಾಗೂ ಗುರು ಗಾಂಧಿಲಿಂಗೇಶ್ವರನ ಆಯುರ್ವೇದ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಿ 1000 ರೂಪಾಯಿ. ಈಗ ಮಂಗಲಗೀತೆಯೊಂದಿಗೆ ಪುರಾಣ ಮಹಾಮಂಗಲಗೊಳ್ತದೆ. ತಾವೆಲ್ಲರೂ ಎದ್ದು ನಿಂತು ಸಹಕರಿಸಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದೇವೆ. ಕಲಾವಿದರಿಗೆ ಕಲಾ ಕಾಣಿಕೆ ಕೊಟ್ಟಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಶರಣರ ಆಶೀರ್ವಾದ ಸದಾ ಕಾಲದಲ್ಲಿರಲಿ. ಅವತಾರ ಪ್ರಭು ವಂದನಿಸಿದ ಬಸವಗೆ ಎತ್ತುವೆ ನಾರಸಿಯ, ಬಸವ ಎತ್ತುವೆ ನಾರಸಿಯ. ಅವತಾರ ಪ್ರಭು ವಂದನಿಸಿದ ಬಸವಗೆ ಎತ್ತುವೆ ನಾರಸಿಯ, ಬಸವ ಎತ್ತುವೆ ನಾರಸಿಯ. ಬಾಗೇವಾಡಿಯಲೇ ಬೇಗನೆ ತಿಳಿಸೆ ಆಗಮ ಬೋಧಿಸಿಗೆ, ಬಸವ ಆಗಮ ಬೋಧಿಸಿಗೆ. ಯೋಗಾನಂದಮಯ ಯೋಗ ಮಾರ್ಗದೊಳು ರಾಗದು ಚರಿಸೇವೆ, ಬಸವ ರಾಗದು ಚರಿಸೇವೆ. ಅವತಾರ ಪ್ರಭು ವಂದನಿಸಿದ ಬಸವಗೆ ಎತ್ತುವೆ ನಾರಸಿಯ, ಬಸವ ಎತ್ತುವೆ ನಾರಸಿಯ. ಭಕ್ತಿ ಭಾವ ಗುಣ ನಿತ್ಯ ಕಲ್ಯಾಣದೆ ಭಕ್ತರ ಪೋಷಿಸಿದೆ, ಬಸವ ಭಕ್ತರ ಪೋಷಿಸಿದೆ. ಭಕ್ತಾನಂದಮಯ ಭಕ್ತಿ ಮಾರ್ಗದೊಳು ರಾಗದಿ ಚರಿಸೇವೆ, ಬಸವ ರಾಗದಿ ಚರಿಸೇವೆ. ಅವತಾರ ಪ್ರಭು ವಂದನಿಸಿದ ಬಸವಗೆ ಎತ್ತುವೆ ನಾರಸಿಯ, ಬಸವ ಎತ್ತುವೆ ನಾರಸಿಯ. ಅಂಗಲಿಂಗಗಳ ಮೆರೆಯುವ ಕಪ್ಪಡೆ ಸಂಗಮನೆನಿಸಿದ,
कामाय मह्यम कामेश्वरो वै श्रवणो ददातो कुबेराय वै श्रवणाय महाराजाय नमः विश्वो रामरूपाभ्यं या देवी सर्वमङ्गला तया संतृणातों साधुरुदे मङ्गलं साम्बजे नमः पार्वतीश्वर महादेव श्रीमद् जगद्गुरु पंचाचार्य महाराज की जय श्री गुरु गादलिंगेश्वर महात्मा की जय श्री गोटूर बसवेश्वर महात्मा की जय शक्ति शांभवी महाताई के जय शिव सांबजे नमः पार्वतीश्वर महादेव ಭಕ್ತಾದಿಗಳೇ